ನಿಮ್ಮ ಹಾಫ್ ಶರ್ಟ್ ಬೆಟರ್ ಹಾಫ್ ನನ್ಗೆ ಸಿಕ್ಕಿಲ್ಲ. ಯಾವಾಗ ಅನ್ನಿಸ್ತು ಸುಮಾ ನನ್ಗೆ ಬೆಸ್ಟ್ ಪೇರ್ ಆಗ್ತಾರೆ ಅಂತ? ಇವಾಗ್ಲೂ ಅನ್ಸಿಲ್ಲ. ಮ್ಯಾರೇಜ್ ಇಸ್ ಅ ಕಾಂಪ್ರಮೈಸ್. ನಾನು ರೋಸಿ ಪಿಕ್ಚರ್ ಎಲ್ಲ ಪೇಂಟ್ ಮಾಡಲ್ಲ. ಮಾತಿನ ಮೂಲಕ ಅವ್ರನ್ನ ಮರ್ಡ್ ಮಾಡಿರ್ತೀರಾ. ನಾನು ಕ್ಯೂಟ್ ಅಲ್ವಾ? ನಾಯಿಗಳು ಜೊತೆ ಕಿದ್ದಾಡ್ತೀವಿ. ನನ್ನ ನಾಯಿಗಳು ತುಂಬಾ ಕ್ವೈಟ್ ಆಗಿದ್ದಾರೆ ನಮ್ಮಿಬ್ರನ್ನ ಕಂಪೇರ್ ಮಾಡಿದ್ರೆ. ಜಗಳ ಆದ್ಮೇಲೆ ಸಾರಿ ಕೇಳೋದು ಯಾರು? ನೀವು ಮದ್ವೆ ಆಗಿಲ್ವಾ? ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನೀವು ಮದ್ವೆ ಪಕ್ಕದ ಮನೇಲಿ ತುಂಬಾ ಚೆನ್ನಾಗಿರ್ತೀರ. ಹಸ್ಬೆಂಡ್ ಮೇಲೆ ಯಾವತ್ತಾದ್ರೂ ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರ್ತೀರಾ? ಮೊದ್ಲೇ ಇಲ್ಲ ಇವಾಗ ಗಂಜಾಗ್ಬಿಡ್ತೀಯ ನೀನು. ಏನು ಡಿಮಾಂಡೇ ಮಾಡಿಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾಡ್ಬೇಕು. ಯಾವ್ದು ನಾನ್ ಮಾಡಿಲ್ಲ, ಬಟ್ ನಾನು ಹೇಳ್ತಾ ಇರೋದಷ್ಟೇ. ತುಂಬಾ ಇಂಟ್ರೆಸ್ಟ್. ಪ್ಲೀಸ್ ಯಾರಾದ್ರೂ ಹುಡುಗಿ ನನ್ ವಾಟ್ಸ್ಆಪ್ ಮಾಡಲ್ಲ ಅಂದ್ರೆ ದೊಡ್ಡ ಲೈಫ್ ಅವ್ರದ್ದು. ಹಂಗಂದ್ರೆ ಹಂಗಿರ್ಬೇಕಷ್ಟೇ. ರೆಡಿ ಆಗಿಲ್ಲ ಅಂತಂದ್ರೆ ಯಾವ ಪ್ರೊಫೆಷನ್? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಜ್ಜೆ ಹುಡ್ಕೊಂಡು ಹೋಗ್ಬೇಕು. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ನಾನು ಉಡಾಯಿಸ್ ನೆಗೆಟಿವ್ ಕಾಮೆಂಟ್ಸ್ ಮಾಡುವಂತವ್ರಿಗೆ ಏನೇ ಮಾಡ್ಬಾರ್ದು ಅದೆಲ್ಲ. ಕಮಾನ್ ಸಿಎಂ ಆದ್ರೆ ಏನೆಲ್ಲ ಚೇಂಜಸ್ ಮಾಡ್ತೀರಾ? ನನ್ನ ಜನರು ಮಧ್ಯ ರೋಡ್ ನಿಂತು ಶೂಟ್ ಮಾಡ್ಬಿಡ್ತಾರೆ. ರಿಯಲಿ ಮಿಸ್ ಮೈ ಮದರ್. ನನಗೂ ಸುಮಂತ್ಗೂ ಆ ವಿಷಯದಲ್ಲಿ ಜಗಳ ಕೂಡ ಆಗಿದೆ. ಅಮ್ಮ ಎಲ್ಲದಕ್ಕೂ ಅಳ್ತೀನಿ, ಬಟ್ ಅಲೋನ್ ಇವತ್ವರೆಗೂ ಮೆಂಟಲಿ ಐ ನಾಟ್ ಬಿಕಮ್ ಓಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಬ್ಯೂಟಿ, ಕನ್ನಡಿಗರ ಕ್ಯೂಟಿ, ನಮ್ಮೆಲ್ಲರ ಪ್ರೀತಿಯ ಮಾತಿನ ಮಲ್ಲಿ ಶುಭಾ ಪುಂಚ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರೇ, ಕ್ಯೂಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ನೀವು ಅಷ್ಟು ಕ್ಯೂಟ್ ಆಗಿದ್ರೆ ಅದಕ್ಕೆ ಆ ಪದಗಳು ಬರ್ತಿಲ್ಲ ನನಗೆ. ಆಕ್ಚುಲಿ ನಾನು ಕವಿ ಆಗಿದ್ರೆ ಕವಿತೆ ಏನಾದ್ರು ಬರೀತಿದ್ದೆ, ಕವನ ಕವಿತೆ ಏನಾದ್ರು. ಬಟ್ ನನ್ಗೆ ಅಷ್ಟೊಂದು ಮಾತಾಡ್ತೀನಿ ಅಷ್ಟೇ, ಬಟ್ ಬರೆಯೋದಕ್ಕೆಲ್ಲ ನನಗೂ ಬರಲ್ಲ. ಸೊ ಇಟ್ಸ್ ಓಕೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನು ಇಂಟರ್ವ್ಯೂ ಫಾಲೋ ಅಪ್ ಮಾಡಿದ್ದಕ್ಕೆ ಫೈನಲಿ ಕೊಟ್ರಿ, ತುಂಬಾ ಖುಷಿ ವಿಚಾರ. ಆದ್ರೂ ಒಂದ್ ಕಡೆ ಹರ್ಟ್ ಮಾಡಿದ್ರಿ. ಯಾಕೆ? ಎಲ್ಲಿ ನಿಮ್ಮ ಹಾಫ್ ಶರ್ಟ್? ನನ್ನ ಈ ಬೆಟರ್ ಹಾಫ್ ನನ್ಗೆ ಸಿಕ್ಕಿಲ್ಲ. ಓಕೆ, ಯಾಕಂದ್ರೆ ನಾನೇ ಕೋಪ ಮಾಡ್ಕೊಂಡು ಇದ್ದೀನಿ. ಐ ಥಿಂಕ್ ತುಂಬಾ ಬ್ಯುಸಿ ಇದ್ದಾರೆ ಅವರು ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ. ಸೊ ನನ್ನ ಕೈಗೆ ಸಿಗ್ತಾ ಇಲ್ಲ. ನಾನೇ ಅವ್ರ ಡೇಟ್ ಎಲ್ಲ ಕೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಂಪಾಸಿಬಲ್. ಬಟ್ ಯಾ, ಮೇ ಬಿ ಇನ್ 3-4 months ವಿಲ್ ಗಿವ್ ಅನದರ್ ಇಂಟರ್ವ್ಯೂ. ಓಕೆ, ಹೇಗೆ ನಡೀತಿದೆ ಲೈಫ್ ಎಲ್ಲ? ಲೈಫಲ್ಲಿ ಈ ವರ್ಷ ವಾಸ್ ಓಕೆ, ಅಪ್ ಆ್ಯಂಡ್ ಡೌನ್. ಬಟ್ ಹೆಕ್ಟಿಕ್ ಆಗಿತ್ತು ಈ ವರ್ಷ ನನಗೆ. ಸೊ ಹಾಗಾಗಿ ನೀವು ಇಂಟರ್ವ್ಯೂ ತುಂಬಾನೇ ಡಿಲೇ ಆಯಿತು. ಬಟ್ ಅದಕ್ಕೆ ನೆನ್ಪಿಟ್ಕೊಂಡು when I was ready to give an interview, ಅದಕ್ಕೆ ಫಸ್ಟ್ ನಿಮ್ಮನ್ನೇ I said okay ಮಂಜು, come on, we'll do it. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಕಡೆಯಿಂದ. It's my pleasure. ಓಕೆ ಮೇಡಮ್, ತುಂಬಾ ದಿನಗಳ ನಂತರ ಸಿಕ್ಕಿರುವಂಥದ್ದು ಶುಭಾ ಪುಂಚ ಅವರ ಲೈಫಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ನಮ್ಮ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರಿಗೆ. ಯಾಕಂತಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ಲೂ ನೀವೇ ಇರ್ತೀರಾ, ಬಿಗ್ ಸ್ಕ್ರೀನ್ ಅಲ್ಲೂ ನೀವೇ ಇರ್ತೀರಾ, ರಿಯಾಲಿಟಿ ಶೋಗಳಲ್ಲೂ ನೀವೇ ಇರ್ತೀರಾ. ಎಲ್ಲಿ ನೋಡಿದ್ರು ಶುಭಾ ಪುಂಚ ಅವ್ರ ಮಾತು ಅಂತೂ ಸಖತ್ ಎಂಟರ್ಟೈನ್ ಮಾಡುತ್ತೆ. ಏನ್ ನಡೀತಿದೆ ಲೈಫಲ್ಲಿ ಅಂತ? ಲೈಕ್ ಐ ಸೆಡ್, ಈ ವರ್ಷ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನಂದೊಂದು ಶೋ ನಡೀತು, ಬಾಯ್ಸ್ ವರ್ಸಸ್ ಗರ್ಲ್ಸ್. ಆಮೇಲೆ ಐ ಗಾಟ್ ಅ ಲಿಟಲ್ ಬಿಸಿ ಬಿಕಾಸ್ ಅಮ್ಮ ಹುಷಾರಿಲ್ಲ, ಅಮ್ಮ ತೀರ್ಕೊಂಡ್ರು. ಸೊ ಅದು ತುಂಬಾ ನನಗೆ ಎಫೆಕ್ಟ್ ಆಯ್ತು. ಐ ಥಿಂಕ್ 3-4 months ನಾನು ತುಂಬಾ ಡಿಸ್ಟರ್ಬ್ ಆಗಿದೆ. ಬಟ್ ಲೈಫ್ ಹ್ಯಾಸ್ ಟು ಗೋ ಆನ್. ಸೊ ಹಾಗಾಗಿ ಬ್ಯಾಕ್ ಟು ಇದು ಏನೋ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಸೊ ಹಾಗಾಗಿ ಫಸ್ಟ್ ಥಿಂಗ್ ನಾನು ಶುರು ಮಾಡಿದ್ದು ಐ ಥಿಂಕ್ ಇಸ್ ಮೈ ಫಿಟ್ನೆಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ನಡೀತಾ ಇರುತ್ತೆ ನನ್ನ ಇವೆಂಟ್ಸು, ಅದು ಇದೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್. ಫಸ್ಟ್ ಈ ವರ್ಷ ಶುರು ಮಾಡಿದ್ದು ಫಿಟ್ನೆಸ್ ಅಂತ ಹೇಳಿದ್ರಿ. ಸೊ ಫಿಟ್ನೆಸ್ ಇಂದಾನೆ ಶುರು ಮಾಡೋಣ ನಮ್ಮ ಇಂಟರ್ವ್ಯೂನ. ಸೊ ನಟಿಯರ ಅಂದ ತಕ್ಷಣ ಫಿಟ್ನೆಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಶೂಟಿಂಗ್ ಆಗಿರ್ಬೋದು, ಪರ್ಸನಲ್ ಲೈಫ್, ಪ್ರೊಫೆಷನಲ್ ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಶುಭಾ ಪುಂಚ ಅವರ ಲೈಫಲ್ಲಿ ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ? ನಾನು ಯಾವಾಗ್ಲೂ ವರ್ಕೌಟ್ ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ. ನಾನು ಯಾವಾಗ್ಲೂ ಯೋಗ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೆ. ಅಂಡ್ ಜಿಮ್ಮು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೆ. ನಾನು 10-15 ವರ್ಷದಿಂದ ಐ ಆಮ್ ಡೂಯಿಂಗ್ ಮೈ ವರ್ಕೌಟ್. ಬಟ್ ಫಿಟ್ನೆಸ್ ವಾಸ್ ನಾಟ್ ಮೈ ಪ್ರೈಮ್ ಗೋಲ್ ಮುಂಚೆ. ನಾನು ನಟಿ ಆಗಿದ್ರು ನನ್ನ ಪೀಕ್ ಟೈಮಲ್ಲಿ ಕೂಡ ನೀವು ನೋಡಿದ್ರೆ ನಾನು ಗುಂಡ್ಗುಂಡಕ್ಕೆ ಇದ್ದಿದ್ದು. ನಾನು ತುಂಬಾ ಜಾಲಿ ಆಗಿರ್ತಾ ಇದ್ದೆ, ಚೆನ್ನಾಗಿ ತಿಂತಾ ಇದ್ದೆ. ತಿಂಡಿಗಳಂತೂ ನಾನು ಬಿಡ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಅದನ್ನ ತುಂಬಾ ಪ್ರೈಮ್ ಇಂಪಾರ್ಟೆನ್ಸ್ ಲಿಸ್ಟಿಗೆ ನಾನು ಹಾಕೊಂಡೇ ಇರಲಿಲ್ಲ. ಹೋಗ್ತಾ ಇದ್ದೆ, ಜಿಮ್ಮಿಗೆ ವರ್ಕೌಟ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ, ಅಷ್ಟು ಬಿಟ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬಟ್ ದಿಸ್ ಇಯರ್ ನಾನು ರಿಯಲೈಸ್ ಮಾಡಿದ್ದು ದಟ್ ಒಂದು ನಟಿಯಾಗಿ ಕೂಡ ಫಿಟ್ ಆಗೋದು ತುಂಬಾ ಇಂಪಾರ್ಟೆಂಟು. ಬಟ್ ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪರ್ಸನ್ಗೆ ಅಂತ ನಾನು ರಿಯಲೈಸ್ ಮಾಡಿದ್ದು ಅದು ಈ ವರ್ಷ.
ಸೊ ಇಫ್ ಇಟ್ ಇಸ್ ಮೈ ಡಯಟ್ ಆರ್ ಡಿಸಿಪ್ಲಿನ್, ಅದು ಐ ಥಿಂಕ್ ನಾನು ಕಾನ್ಸಂಟ್ರೇಟ್ ಮಾಡಿದ್ದು 2025 ಈ ವರ್ಷ ಇದ್ದಷ್ಟು ಸ್ಟ್ರಿಕ್ಟ್ ನಾನು ಯಾವತ್ತೂ ಇರಲಿಲ್ಲ. ಇಲ್ಲಾಂದರೆ ಒಂದು ವಾರ ಏನಾದರೂ ಚೆನ್ನಾಗಿ ಡಯಟ್ ಮಾಡಿದ್ರೆ ಒಂದು ದಿನದಲ್ಲಿ ಎಲ್ಲ ಸ್ವೀಟ್ಸ್ ಅಲ್ಲ, ಜನಕ್ಕೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಐ ಲೈಕ್ ಅ ಲಾಟ್ ಆಫ್ ಫ್ರೈಡ್ ಐಟಮ್ಸ್. ಈ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಇಸ್ ಮೈ ಫೇವ್ರೆಟ್. ಬೋಂಡಾ ಬಜ್ಜಿ, ಆಮೇಲೆ ನಾವು ಪೋಡೀಸ್ ಅಂತ ತುಂಬಾ ಮಾಡ್ತೀವಿ ನಾವು, ಯುನೋ, ಆ್ಯಂಡ್ ನಮ್ಮ ಅಮ್ಮ ಬದುಕಿದ್ದಾಗಂತೂ ಡೈಲಿ ಪೋಡೀಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ದ್ಯಾಟ್ ವಾಸ್ ಥಿಂಗ್. ಬಟ್ ಈ ವರ್ಷ ಐ ಜಸ್ಟ್ ಸ್ಟಾಪ್. ಐ ಸೆಡ್ ಇಲ್ಲ, ಯುನೋ, ನನಗೆ ಈ ಫೀಲ್ಡಲ್ಲಿ ಇರಬೇಕು ಅಂತಂದರೆ ಒನ್ ಇಸ್ ಐ ಹ್ಯಾವ್ ಟು ಬಿ ಫಿಟ್. ಸೆಕೆಂಡ್ಲಿ ನನಗೇನಾಯಿತು ಅಂತಂದರೆ ನನಗೆ ಸುಸ್ತಾಗಕ್ಕೆ ಶುರು ಆಯಿತು ದಟ್ ಲಾಸ್ಟ್ ಇಯರ್. ಸೊ ಇದು ಇನ್ಸಿಡೆಂಟ್ ನಾನು ಹೇಳಲೇಬೇಕು. ನಾನು ತುಂಬ ಆ್ಯಕ್ಟಿವ್, ನೀವು ನೋಡಿದ್ರೆ ನಾನು ಯೂಶ್ವಲಿ ಐಮ್ ಅ ವೆರಿ ಎನರ್ಜೆಟಿಕ್ ಪರ್ಸನ್. ನನಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಕೂಡ ನನಗೆ ಎಲ್ಲರೂ ಹೇಳ್ತಾ ಇದ್ರು, ನಿಂಗೆ ಎಲ್ಲಿಂದ ಸಿಗೋತಿ ಈ ಎನರ್ಜಿ, ನಿಂಗೆ ಹಿಂಗೆ ಫುಲ್ ಡೇ ಹಿಂಗೆ ಕಂಗೆ ಅಂತ ಇರ್ತೀಯ ಅಂತ. ಬಟ್ ನನಗೆ ಐ ಥಿಂಕ್ ಲಾಸ್ಟ್ ಇಯರ್ ಆನ್ ಸೆಪ್ಟೆಂಬರ್ ಅಕ್ಟೋಬರ್ ನಂಗೆ ರಿಯಲೈಸ್ ಆಗಿದ್ದು ಮೈ ಎನರ್ಜಿ ವಾಸ್ ಗೋಯಿಂಗ್. ಸೊ ನಾನೇನು ರಿಯಲೈಸ್ ಮಾಡಿದೆ ಅಂದರೆ ಇವಾಗ ಇಫ್ ಒನ್ ಡೇ ಅಲ್ಲಿ ನನಗೆ ಯಾವುದಾದ್ರೂ ಒಂದು ಇವೆಂಟ್ ಇದೆ, ಅಥವಾ ನಂಗೊಂದು ಯಾವುದೋ ಇಂಟರ್ವ್ಯೂ ಇದೆ, ಅಥವಾ ನಂಗೆ ಯಾವುದೋ ಒಂದು ಮೀಟಿಂಗ್ ಇದೆ, ಅದು ಒಂದೇ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಐ ಯೂಸ್ ಟು ಕಮ್ ಬ್ಯಾಕ್ ಆ್ಯಂಡ್ ಐ ಯೂಸ್ ಟು ಬಿ ವೆರಿ ಟಯರ್ಡ್. ಸೊ ದೆನ್ ಐ ರಿಯಲೈಸ್ ದಟ್ ಇಸ್ ಬಿಕಾಸ್ ಐ ಆಮ್ ನಾಟ್ ಫಿಟ್. ಯುನೋ, ನನ್ನ ಫಿಟ್ನೆಸ್ ಹೊಟ್ಟೋಗಿದೆ, ಯುನೋ, ಮೈ ಸ್ಟ್ಯಾಮಿನಾ, ಮೈ ಇದು ಹೊಟ್ಟೋಗಿದೆ. ಅವಾಗ ನಾನು ಸೀರಿಯಸ್ ಆಗಿ ತಗೊಂಡು ಐ ಥಿಂಕ್ ದಿಸ್ ಇಯರ್ ಐ ಸ್ಟಾರ್ಟೆಡ್ ಮೈ ಫಿಟ್ನೆಸ್. ಈಗ ತುಂಬ ಸೀರಿಯಸ್ ಆಗಿ, ಯಾಕಂತಂದರೆ ಇವಾಗಲೂ ಬಬ್ಲಿ ಆಗಿ ಇಷ್ಟಪಟ್ಟು ತಿನ್ಕೊಂಡಿದ್ದಂತಹ ಶುಭಾ ಪುಂಜ ಅವರು ಫಿಟ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. 2025 ಶುರು ಕೂಡ ಮಾಡಿದ್ರಿ. ಯಾವಾಗ ಅನ್ನಿಸ್ತು ಆ್ಯಂಡ್ ಯಾಕೆ ಅನ್ನಿಸ್ತು ನಾನು ತುಂಬ ಫಿಟ್ ಆಗಿರಬೇಕು ಅಂತ? ಮೇನ್ಲಿ ಫಾರ್ ಎನರ್ಜಿ ಲೆವೆಲ್ಸ್, ಯುನೋ. ನಾನು ಹೇಳೋದು ಫಿಟ್ ಆಗಿರೋದು ಇಟ್ಸ್ ನಾಟ್ ಫಾರ್ ಲುಕ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಈ ಪ್ರೊಫೆಷನಲ್ ಇದ್ದಾಗ ಅದನ್ನ ನಾನು ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಯಾಕಂದ್ರೆ ನಾನು ನನ್ನ ಫ್ಯಾನ್ಸ್ನ ಮೀಟ್ ಮಾಡಿದಾಗಲೂ, ಮೇಡಮ್ ನೀವು ಬಬ್ಲಿ ಇದ್ದಾಗಲೇ ನಮ್ಗೆ ಇಷ್ಟ ಆಗೋದು, ನೀವು ಸಣ್ಣ ಆಗಬೇಡಿ ಅಂತ ಹೇಳಿ ನಾನು ಸಣ್ಣ ಆಗ್ತಾನೆ ಇರಲಿಲ್ಲ. ಯುನೋ, ಐ ಯೂಸ್ ಟು ಲೈಕ್ ಜಸ್ಟ್ ಬಿ ಬಬ್ಲಿ. ಬಟ್ ನಾನು ರಿಯಲೈಸ್ ಮಾಡಿದ್ದು, ಈ ಪ್ರೊಫೆಷನ್ಗೆ ಇಫ್ ಯು ವಾಂಟ್ ಟು ಬಿ ಇನ್ ದಿಸ್ ಪ್ರೊಫೆಷನ್ ಯು ಹ್ಯಾವ್ ಟು ಬಿ ಫಿಟ್. ಯುನೋ, ದಟ್ ಇಸ್ ಒನ್ ಥಿಂಗ್, ಬಿಕಾಸ್ ಇಟ್ಸ್ ಅ ವಿಜುವಲ್ ಮೀಡಿಯಮ್. ಎರಡನೇದು, ನಿಮ್ಮ ಎನರ್ಜಿ ಲೆವೆಲ್ಸ್ ಹೊಟ್ಟೋಗುತ್ತೆ. ನಿಮಗೆ ಶೂಟಿಂಗ್ ಅಷ್ಟು ಕಾಲ ಮಾಡೋಕ್ಕೆ ಆಗಲ್ಲ. ಯುನೋ, ಲೈಕ್ ನೈಟ್ 9:30, 10 ಆದ ತಕ್ಷಣ ನನಗೆ ಸುಸ್ತಾಗ್ತಾ ಇತ್ತು. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬ ಹೊತ್ತು ಡಾನ್ಸ್ ಮಾಡೋಕ್ಕಾಗಲ್ಲ. ನಾನು ನೆನಪಿದೆ ಲಾಸ್ಟ್ ಇಯರ್ ಅಗೇನ್ ನಾನು ತುಂಬ ಶೋಸ್ ಮಾಡಿದ್ದೆ ಲಾಸ್ಟ್ ಇಯರ್ ಇನ್ ಟರ್ಮ್ಸ್ ಆಫ್ ಡಾನ್ಸ್, ಅಂದರೆ ಪರ್ಫಾರ್ಮೆನ್ಸಸ್, ಸ್ಟೇಜ್ ಪರ್ಫಾರ್ಮೆನ್ಸಸ್ ಏನೆಲ್ಲ. 4 ನಿಮಿಷ ಪರ್ಫಾರ್ಮೆನ್ಸಸ್ಗೆ ನಾನು ಸುಸ್ತಾಗ್ತಾ ಇದ್ದೆ. ಆ್ಯಂಡ್ ನಾನು ಹೋಲ್ ಡೇ ಬೇಕಾದ್ರೆ ಡಾನ್ಸ್ ಮಾಡ್ತೀನಿ, ಆ ಥರ ಹುಡುಗಿ. So I think that is why fitness becomes very important for your energy levels and for you to stay, active. Active ಇರಕ್ಕೆ you need to be fit. ಎಷ್ಟು ಗಂಟೆಗಳ ಕಾಲ ವರ್ಕೌಟ್ ಅನ್ನ ಮಾಡ್ತೀರಾ? ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ? ಅಂಡ್ ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ ಅಂತ? ನಾನು ವರ್ಕೌಟ್ನ ಒಂದೇ ಅವರ್ಗೆ ಸೀಮಿತ ಇಡಲ್ಲ. ದಟ್ ಇಸ್ ಸಮಥಿಂಗ್ ಅಗೇನ್ ನಾನು ಮಾಡಿರೋ ಮಿಸ್ಟೇಕ್ಸ್. ಮುಂಚೆ ಬೆಳಿಗ್ಗೆ ನಾನು 1 hour ಮಾಡ್ತೀನಿ, ಬಟ್ ಅದಾದ್ಮೇಲೆ ಓಕೆ ಮುಗೀತು, ನಾನು 1 hour ವರ್ಕೌಟ್ ಮುಗೀತು, ಇನ್ನು ನಾನು ಏನು ಮಾಡಲ್ಲ ಅಂತ ನಾನು ಇರೋದೇ ಇಲ್ಲ. ಹೋಲ್ ಡೇ ಐ ಕೀಪ್ ಮೈ ಸೆಲ್ಫ್ ಆಕ್ಟಿವ್. ನಾನೇನು ಮಾಡ್ತೀನಿ, ಟೈಮ್ ಸಿಕ್ದಾಗೆಲ್ಲ ನಡೀತೀನಿ. ಆ್ಯಂಡ್ ಐ ಹ್ಯಾವ್ ಅ ಲಾಟ್ ಆಫ್ ಡಾಗ್ಸ್, ನಿಮಗೆ ಗೊತ್ತಿರೋ ಥರ ನನ್ನ ಹತ್ರ ತುಂಬ ಸ್ಟ್ರೇ ಡಾಗ್ಸ್ ಇದೆ ನನ್ನ ಹತ್ರ. ಸೊ ನಾನು ಅವರಿಂದನೂ ಫಿಟ್ ಆಗ್ತೀನಿ, ಯಾಕಂದರೆ ನಾನು ಹೊರಗಡೆ ಅವ್ರಗಳ ಜೊತೆ ವಾಕ್ ಮಾಡ್ತೀನಿ, ಅವ್ರನ್ನ ಫೀಡ್ ಮಾಡೋಕ್ಕೆ ಹೋಗ್ತೀನಿ, ಅಂಗಡಿಗೆ ನಾನು ಇವಾಗ ನಡ್ಕೊಂಡು ಹೋಗ್ತೀನಿ. ಮುಂಚೆ ಎಲ್ಲಾನು ನಾನು ಆನ್ಲೈನ್ ತರಿಸ್ಕೊತಾ ಇದ್ದೆ, ಬಟ್ ಇವಾಗ ನಾನು ನಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಐ ವಾಕ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಅಗೇನ್, ಮತ್ತೆ ಸ್ಟೇರ್ಸ್ ಅಪ್ ಆ್ಯಂಡ್ ಡೌನ್. ಸೊ ಐ ಕೀಪ್ ಮೈ ಸೆಲ್ಫ್ ಆಕ್ಟಿವ್ ಹೋಲ್ ಡೇ. ನಾನು 20 ನಿಮಿಷ ಕೂತ್ಕೊಂಡಿದ್ರೆ ದೆನ್ ಅಗೇನ್ ಐ ವಿಲ್ ಸ್ಟಾರ್ಟ್ ವಾಕಿಂಗ್. ಹಾಗೆ ಮಾಡಿ ಐ ಥಿಂಕ್ ದಟ್ ಈಸ್ ವಾಟ್ ಇಸ್ ಹೆಲ್ಪ್ ಮೀ ವಿತ್ ಮೈ ಫಿಟ್ನೆಸ್. ಅಂದರೆ ಫುಡ್ ಏನೆಲ್ಲ ತಗೊಂತೀರಾ ಅಂತ? ಜಿಮ್ಗೆ ಹೋಗ್ತೀರಲ್ಲ, ಫುಡ್ ಏನು ಗೊತ್ತಾ, ನಾನು ರಿಯಲೈಸ್ ಮಾಡಿದ್ದು, ಆ್ಯಸ್ ಲಾಂಗ್ ಆ್ಯಸ್ ನೀವು ಜಂಕ್ ತಿಂದೇ ಇದ್ರೆ, ಓಕೆ, ನಾನು ತೀರಾ ಈ ಇಂಟರ್ನೆಟ್, ಇನ್ಸ್ಟಾಗ್ರಾಮ್ ಡಯಟ್ಸ್, ಈ ಹೈ ಪ್ರೋಟೀನ್ ಡಯಟ್ಸ್, ಈ ಪಂಪ್ಕಿನ್ ಸೀಡ್ಸ್ ಡಯಟ್ಸ್, ಅಥವಾ ಈ ಸ್ಮೂದಿ ಡಯಟ್ಸ್, ನಾನು ಯಾವುದನ್ನು ಫಾಲೋ ಮಾಡಲ್ಲ. ಬಿಕಾಸ್ ನನಗೆ ಅದರಲ್ಲಿ ಪ್ರಾಕ್ಟಿಕಾಲಿಟಿ ಕಾಣಿಸಲ್ಲ. ನಾನು ಸಿಂಪಲ್ ಇಂಡಿಯನ್ ಡಯಟ್ ಫಾಲೋ ಮಾಡ್ತೀನಿ. ಆ್ಯಂಡ್ ಆಫ್ ಲೈಟ್ ನಾನೊಂದು ಆಯುರ್ವೇದಿಕ್, ಶರತ್ ಕುಲಕರ್ಣಿ ಅಂತ ಅವರೊಂದು ಆಯುರ್ವೇದಿಕ್ ಡಯಟಿಷಿಯನು, ಅವ್ರನ್ನ ನಾನು ಮೀಟ್ ಮಾಡಿದಾಗ ಅವ್ರು ನನಗೆ ಕೆಲವು ಆಯುರ್ವೇದಿಕ್ ಸಾತ್ವಿಕ್ ಡಯಟ್ಸ್ ಹೇಳಿದರು. ಸೊ ಆಸ್ ಮಚ್ as ಪಾಸಿಬಲ್ ನಾನು ಇಂಡಿಯನ್ ಆಯುರ್ವೇದಿಕ್ ಡಯಟ್ನ ನಾನು ಫಾಲೋ ಮಾಡ್ತೀನಿ. ಐ ಈಟ್ ರೈಸ್, ಸಾಂಬಾರ್, ಇಡ್ಲಿ,
ತರಕಾರಿಗಳು ಎಲ್ಲ ತಿಂತೀನಿ. ಜಾಸ್ತಿ ತರಕಾರಿ ಇನ್ಕ್ಲೂಡ್ ಮಾಡಿದ್ದೀನಿ ನನ್ನ ಡಯಟಲ್ಲಿ ಫೈಬರ್ಗೆ. ಮತ್ತು ಕಾಳುಗಳು ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ನಾನ್ ವೆಜ್, ಬಟ್ ನಾನ್ ವೆಜ್ನ ನಾನು ಮುಂಚೆ ಎವ್ರಿ ಡೇ ಪ್ರೋಟೀನ್ ಅಂತ ತಿಂತಾ ಇದ್ದೆ, ಅದನ್ನು ನಾನು ಕಟ್ ಮಾಡಿದ್ದೀನಿ. ಐ ಟ್ರೈ ಟು ಟೇಕ್ ಆಸ್ ಮಚ್ ಪ್ರೋಟೀನ್ ಫ್ರಮ್ ಕಾಳುಗಳಲ್ಲಿ. ಆ್ಯಂಡ್ ವಾರದಲ್ಲಿ ಮೇ ಬಿ 2 ದಿನ or 3 ದಿನ ದೆನ್ ಐ ವಿಲ್ ಟೇಕ್ ಫ್ರಮ್ ದ ನಾನ್ ವೆಜ್, ಚಿಕನ್ ಫಿಶ್ ಅಥವಾ ಎಗ್ಸ್ ಯೂಶಲಿ ಐ ಇಂಪ್ಲಿಮೆಂಟ್ ನನ್ನ ಡಯಟಲ್ಲಿ ಎವ್ರಿ ಡೇ. ಬಟ್ ಐ ಮೇಕ್ ಇಟ್ ವೆರಿ ವೆರಿ ಸಿಂಪಲ್. ಯಾವುದೂ ಕಾಂಪ್ಲಿಕೇಟ್ ಮಾಡಲ್ಲ. ನನ್ನ ಘೀನ, ನನ್ನ ಆಯಿಲ್ ಅದನ್ನೆಲ್ಲ ನಾನು ತೊಗೊತೀನಿ. ರೈಸ್ ಅಂತೂ ಕಂಪಲ್ಸರಿ ತಿಂತೀನಿ. ಐ ಲಾಸ್ಟ್ ವೇಟ್ ಈಟಿಂಗ್ ರೈಸ್. ಎಲ್ಲರೂ ಹೇಳ್ತಾರೆ ರೈಸ್ ಅಂತ. ಯು ಶುಡಂಟ್ ಈಟ್ ಅ ಬಿಗ್ ಕ್ವಾಂಟಿಟಿ ಅಷ್ಟೇ. ಬಟ್ ರೈಸಲ್ಲಿ ದರ್ ಇಸ್ ನೋ ಫ್ಯಾಟ್ನಿಂಗ್. ಐ ಫೆಲ್ಟ್ ನನ್ನ ಬಾಡಿಗೆ ಇಟ್ ಸೂಟೆಡ್ ಮಿ. ಆಮೇಲೆ ನಾನು ತಿನ್ನೋದು ಬಾಯ್ಲ್ಡ್ ರೈಸು. ಸೊ ದಟ್ ವಾಸ್ ವಾಟ್ ಐ ಡಿಡ್. ಆ್ಯಂಡ್ ಮೈ ಮೇನ್ ಥಿಂಗ್ ವಾಸ್ ನಾನು 6 ಗಂಟೆ ಮೇಲೆ ಊಟ ಮಾಡಲ್ಲ. ಸಂಜೆ 6 ಗಂಟೆ ಮೇಲೆ ಊಟ ಮಾಡಲ್ಲ. ಏನೇ ಇದ್ರೂ ಊಟ ಮಾಡಲ್ಲ. ಮೇ ಬಿ ಇನ್ ದ ಫಂಕ್ಷನ್ ಐ ಟೇಕ್ ಅ ಕಪ್ ಆಫ್ ಟೀ ಆರ್ one juice or something like that, but ಊಟ ಮಾಡಲ್ಲ. ಏನಕ್ಕೆ 6 ಗಂಟೆ ಮೇಲೆ ಊಟ ಮಾಡಲ್ಲ ಶುಭ ಪುಂಚ ಅವರು ಅಂತ? ಐ ಥಿಂಕ್ ಅದು ನಿಮಗೆ ಯೂಶಲಿ ವೇಟ್ ಲಾಸ್ ಅಲ್ಲಿ ಅಥವಾ ಯಾವ್ದ್ರಲ್ಲೂ ಆದ್ರೂ ಹೆಲ್ಪ್ ಆಗುತ್ತೆ. ಈ ಫಾಸ್ಟಿಂಗ್ ಮಾಡ್ತಾರೆ. ಐ ಡೋಂಟ್ ಬಿಲೀವ್ ಇನ್ ದ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಯಾವ್ದು ತುಂಬಾ ಹೊತ್ತು ಫಾಸ್ಟ್ ಮಾಡೋದು, 20 hours ಫಾಸ್ಟ್ ಮಾಡೋದು, ಅದನ್ನೆಲ್ಲ ನಾನು ನಂಬಲ್ಲ. ಬಟ್ 6 ಗಂಟೆ ಮೇಲೆ ಮಾತ್ರ ನಾನು ಊಟ ಮಾಡಲ್ಲ. ಬಿಕಾಸ್ ನಾನು ಹೇಳ್ದಲ್ಲ, ನಾನು ನಿಮಗೆ ಆಯುರ್ವೇದಿಕ್ ಡಯಟ್ ಇದನ್ನ ಫಾಲೋ ಮಾಡೋದ್ರಿಂದ ಸೂರ್ಯ ಸೆಟ್ ಆದ್ಮೇಲೆ ಇದು ಮುಳುಗದ್ಮೇಲೆ ಯೂಶಲಿ ಅದರಲ್ಲಿ ಊಟ ಮಾಡಲ್ಲ. ಸೊ ಹಾಗಾಗಿ ನಾನು ಅದನ್ನ ಫಾಲೋ ಮಾಡಿದಾಗ ಅದನ್ನ ನನಗೆ ಹೆಲ್ಪ್ ಆಯ್ತು. ಸೊ ಬೈ ಡೂಯಿಂಗ್ ದ್ಯಾಟ್ ನಾನು ಬೇರೆದನ್ನ ಕಾಂಪ್ರಮೈಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇನ್ ಫುಡ್ ಐ ವಾಸ್ ಈಟಿಂಗ್ ನಾನು ಏನು ಇಷ್ಟನೋ ಅದು. ಸೊ ಹಾಗಾಗಿ ಅದು ನನಗೆ ತುಂಬ ಹೆಲ್ಪ್ ಆಯ್ತು. ಓಕೆ ಮೇಡಮ್, ಈಗ ಯೋಗನೂ ಮಾಡ್ತೀನಿ ಅಂತಂದ್ರೆ ಅದ್ರ ಜೊತೆಗೆ ಜಿಮ್ಮು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ನಿಮ್ಮ ಲೈಫಲ್ಲಿ ಯೋಗ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂಡ್ ಜಿಮ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ? ನನಗೆ ಐ ವುಡ್ ಪ್ರಿಫರ್ ಯೋಗ. ಐ ಥಿಂಕ್ ಐ ಪ್ರಿಫರ್ ಯೋಗ. ಜಿಮ್ ಕೂಡ ನಾನು ಮಾಡ್ತೀನಿ. ಯಾಕೆಂದರೆ ಇತ್ತೀಚೆಗೆ ನಾನು ವೆಯ್ಟ್ ಟ್ರೈನಿಂಗ್, ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ ನಾನು ವೆಯ್ಟ್ ಟ್ರೈನಿಂಗ್ನ ನಾನು ಸೀರಿಯಸ್ ಆಗಿ ತೊಗೊಂಡೆ. ಬಿಕಾಸ್ ನಮ್ಮಮ್ಮ ನಿಮೋನಿಯಾಯಿಂದ ತೀರ್ಕೊಂಡಾಗ ಒನ್ ಆಫ್ ದ ಡಾಕ್ಟರ್ಸ್ ಟೋಲ್ಡ್ ಮಿ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ವೆಯ್ಟ್ ಟ್ರೈನಿಂಗ್ ಫಾರ್ ವಿಮೆನ್. ಬಿಕಾಸ್ ಇಲ್ಲಾಂದರೆ ನಿಮ್ಮ ಮಸಲ್ಸ್ ಎಲ್ಲ ಲೂಸ್ ಆಗಿ ದಟ್ ಇಸ್ ವೆನ್ ಯು ಸ್ಟಾರ್ಟ್ ಗೆಟಿಂಗ್ ಅ ಲಾಟ್ ಆಫ್ ಥಿಂಗ್ ಅಂತ. ಸೊ ಅದರಿಂದ ನಾನು ತುಂಬ ವೆಯ್ಟ್ ಟ್ರೈನಿಂಗ್ ಮಾಡ್ತೀನಿ. ಬಟ್ ಯೋಗ ಈಸ್ ವಾಟ್ ಹೆಲ್ಪ್ಡ್ ಮೀ ದ ಮೋಸ್ಟ್. ಬಿಕಾಸ್ ಯೋಗ ಅಲ್ಲಿ ನೀವು ಹೊರಗಡೆಯಿಂದ ಮಾತ್ರ ಅಲ್ಲ, ಒಳಗಡೆಯಿಂದ ಯು ಸ್ಟಾರ್ಟ್ ರಿಪೇರಿಂಗ್. ನಿಮ್ಮ ಬಾಡಿ ಪಾರ್ಟ್ಸ್ ಏನಿದೆ, ವೆದರ್ ಇಟ್ ಇಸ್ ಯೋರ್ ಡೈಜೆಸ್ಟಿವ್ ಸಿಸ್ಟಮ್, ವೆದರ್ ಯೋರ್ ಅದೆಲ್ಲ ನಿಮಗೆ ಇಂಪ್ರೂವ್ ಆಗಕ್ಕೆ ಶುರು ಆಗುತ್ತೆ. ಯೋರ್ ಲಂಗ್ ಕೆಪಾಸಿಟಿ, ಐ ಥಿಂಕ್ ಅದು ನಿಮಗೆ ಇಂಪ್ರೂವ್ ಆಗೋದು ಯೋಗದಿಂದ. ಆ್ಯಂಡ್ ಫ್ರಮ್ ಇನ್ಸೈಡ್ ಇಟ್ ಗಿವ್ಸ್ ಯು ತುಂಬಾ ಸ್ಟ್ರೆಂತ್, ತುಂಬಾ ಶಕ್ತಿ. ಆ್ಯಂಡ್ ಹೇಳ್ತಾರಲ್ಲ ವೆಯ್ಟ್ ಟ್ರೈನಿಂಗ್ ಅಂತ, ಯೋಗದಲ್ಲಿ ನಾವು ಬರೀ ಬಾಡಿ ವೇಟ್ ಇಟ್ಕೊಂಡು ಎಷ್ಟೊತ್ತು ನಿಂತ್ಕೋತೀವಿ, ಅದು ನಮಗೆ ಆ್ಯಕ್ಚುಲಿ ಮೇನ್ ಸ್ಟ್ರೆಂತ್ ಕೊಡುತ್ತೆ, ಹ್ಯಾಂಡ್ಸ್ ಆಗಲಿ ಲೆಗ್ಸ್ ಆಗಲಿ. ಸೊ ಐ ಥಿಂಕ್ ಯೋಗ ನನ್ನ ಹೆಲ್ಪ್ ಆಗಿತ್ತು ತುಂಬ. ಬಟ್ ನಾವು ಐ ಇನ್ಕಲ್ಕೇಟ್ ವೇಟ್ಸ್. ಯೋಗ ಮಾಡ್ತಿದ್ದಂಗೆ ಐ ಆಲ್ಸೋ ಡೂ ಅಟ್ಲೀಸ್ಟ್ 5 kg ವೇಟ್ಸ್ನ ನಾನು ಯೂಸ್ ಮಾಡ್ತೀನಿ ನನ್ನ ಇದರಲ್ಲಿ. ಲೇಡೀಸ್ ಅಂದ ತಕ್ಷಣ ನಿಮಗೆ ಮಂತ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಪೀರಿಯಡ್ಸ್ ಆಗುವಂಥದ್ದು, ಅದು ಇದೆಲ್ಲನೂ ಕೂಡ. ಆ ಟೈಮಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಆ ಟೈಮಲ್ಲೆಲ್ಲ ವರ್ಕೌಟ್ ಮಾಡ್ಬೋದಾ ಅಂತ? ಅಫ್ಕೋರ್ಸ್ ನೀವು ಹಾರ್ಡ್ ಕೋರ್ ವರ್ಕೌಟ್ ಮಾಡಬಾರ್ದು ವೆನ್ ಯು ಹ್ಯಾವ್ ಯೋರ್ ಪೀರಿಯಡ್ಸ್. ಅದು ನಮ್ಮಮ್ಮ ನನಗೆ ಹೇಳಿದ್ದು. ಬಿಕಾಸ್ ಯೋರ್ ಬಾಡಿ ಈಸ್ ವೆರಿ ಸೆನ್ಸಿಟಿವ್ ಆ ಟೈಮಲ್ಲಿಂದ. ಸೊ ನಾನು ಹಾರ್ಡ್ ಕೋರ್ ವರ್ಕೌಟ್ಸ್ ಮಾಡಲ್ಲ. ಬಟ್ ನನ್ನ ಯೋಗ ಟೀಚರ್ ನನಗೆ ಪೀರಿಯಡ್ಸ್ ಇದ್ದಾಗ ಏನೇನು ಮಾಡಬೇಕು ಯೋಗದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡ್ತೀನಿ. ಐ ವಾಕ್ ಈವನ್ ವೆನ್ ಐ ಹ್ಯಾವ್ ಮೈ ಪೀರಿಯಡ್ಸ್. ಬಟ್ ಯೋಗಾನು ವೆರಿ ತುಂಬ ಸ್ಟ್ರೈನ್ ಕೊಡೋ ಅಂಥದ್ದು ಅಲ್ಲದೆ ಒಂದು ಸ್ವಲ್ಪ ಸಿಂಪಲ್ ಆಸನಾಸ್ಗಳನ್ನ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಐ ಡೂ ದ್ಯಾಟ್. ಓಕೆ, ಯಾವ್ಯಾವ ಆಸನಗಳನ್ನ ಮಾಡಿದ್ರೆ? ಯಾಕಂದ್ರೆ ನಿಮಗೆ ಫಾಲೋವರ್ಸ್ ಒಂದಷ್ಟು ಜನ ಇರ್ತಾರೆ, ಅಭಿಮಾನಿಗಳಿರ್ತಾರೆ. ಸೊ ಅವರು ಅಂತ ಟೈಮಲ್ಲಿ ಏನಾದರೂ ಮಾಡುವಂಥದ್ದಾದ್ರೆ ಐ ಯೂಶಲಿ ಗೋ ಅಂಡರ್ ದ ಗೈಡೆನ್ಸ್ ಆಫ್ ಮೈ ಟೀಚರ್. ಸೊ ಐ ಥಿಂಕ್ ನಾನು ಹೇಳಿದ್ರೆ ಇಟ್ ವಿಲ್ ಬಿ ರಾಂಗ್ ಬಿಕಾಸ್ ಇಟ್ ಇಸ್ ಆಲ್ವೇಸ್ ಬೆಟರ್ ಫಾರ್ ದ ಯೋಗ ಟೀಚರ್. ಬಿಕಾಸ್ ನಾನು ಪೀರಿಯಡ್ಸ್ ಇದ್ದಾಗ ಅಥವಾ ವಿದೌಟ್ ಪೀರಿಯಡ್ಸ್ ಐ ಗೈಡ್ ಐ ಆಮ್ ಟ್ರೈನಿಂಗ್ ಅಂಡರ್ ಅ ಯೋಗ ಟೀಚರ್ ಅಲ್ವಾ. ಸೊ ಅವ್ರು ನಮಗೆ ಹೇಳ್ಕೊಡ್ತಾರೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ಲೈಕ್ ಇನ್ವರ್ಷನ್ಸ್ ಎಲ್ಲ ಮಾಡಬಾರ್ದು ಅಂತ ಇದೆ. ಸೊ ಅದನ್ನ ಎಲ್ಲ ಅವರು ಮಾಡಕ್ ಬಿಡಲ್ಲ. ಸೊ ಮಾಲಾಸನ ಅದೆಲ್ಲ ಮಾಡಿಸ್ತಾರೆ. ಆ್ಯಂಡ್ ವೆರಿ ಸಿಂಪಲ್ ಸಿಟ್ಟಿಂಗ್ ಪಾಸ್ಚರ್ಸ್ನ ಮಾಡಿಸ್ತಾರೆ ನನಗೆ. ತೀರಾ ಈ ಕಾಲ್ಗಳನ್ನ ಮೇಲ್ ಇಡೋ ಅದೇ ಇನ್ವರ್ಷನ್ ಪಾಸ್ಚರ್ಸ್ನ ನನಗೆ ಆ ಟೈಮಲ್ಲಿ ಮಾಡಲ್ಲ. ವಾಟ್ ಟು ಡೂನ ಐ ಆಲ್ವೇಸ್ ಫೀಲ್ ಯು ಟೇಕ್ ದ ಗೈಡೆನ್ಸ್. ದಟ್ ಇಸ್ ಬೆಟರ್ ನಾನು ಹೇಳೋದಕ್ಕಿಂತ ಅಂತ.
ಸಾಕಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರೋದ್ರಿಂದ ನಿಮ್ಮ ಸ್ಕಿನ್ನನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಒಂದೊಂದು ಶೋಗೂ ಕೂಡ ಒಂದೊಂದು ಪಾತ್ರಕ್ಕೂ ಕೂಡ ಮೇಕಪ್ಪು ಆಗಿರ್ಬೋದು ಚೇಂಜಸ್ ಆಗ್ತಾ ಇರುತ್ತೆ. ಸ್ಕಿನ್ ಕೇರ್ ರೊಟೀನ್ ಹೆಂಗಿದೆ ಶುಭಾ ಪೂಂಜಾ ಅವ್ರದ್ದು? ನಂದು ತುಂಬ ಸಿಂಪಲ್. ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಒಂದೇ, ಕೋಕೋನಟ್ ಆಯಿಲ್. ಎರಡಕ್ಕೂ ಹಿಂಗೆ ಮೇಡಮ್ ನಾನು ಯೂಸ್ ಮಾಡೋದು ಎಸ್ಪೆಷಲಿ ನಮ್ಮ ಮನೇಲಿ ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಅಂದರೆ ನಮ್ಮದೇ ಊರಲ್ಲಿ ಬೆಳೆದಿರೋ ತೆಂಗಿನಕಾಯಿನ ನಾವು ಮಿಲ್ಲಲ್ಲಿ ಕೊಟ್ಬಿಟ್ಟು ವಿ ಗೆಟ್ ದಿ ಆಯಿಲ್. ಸೊ ಇಟ್ ಕಂಪ್ಲೀಟ್ಲಿ ಪ್ಯೂರ್. ಅದರಲ್ಲಿ 1% ಇದು ಕೂಡ ಇರಲ್ಲ, ಯುನೋ ಕೆಮಿಕಲ್ಸ್ ಕೂಡ ಇರಲ್ಲ. ಸೊ ಐ ಓನ್ಲಿ ಯೂಸ್ ದಟ್ ಫಾರ್ ಮೈ ಸ್ಕಿನ್ ಆ್ಯಂಡ್ ಹೇರ್. ನಾನು ಹೇರ್ ಆಯಿಲ್ ಕೂಡ ಐ ವಿಲ್ ನಾಟ್ ಯೂಸ್ ಎನಿ ಅದರ್ ಹೇರ್ ಆಯಿಲ್. ಯುನೋ ನಾನು ಆ ವಿಷಯದಲ್ಲಿ ವೆದರ್ ಈವನ್ ಫಾರ್ ಮೈ ಫೇಸ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದಾದ್ರೆ ಐ ಯೂಸ್ ವೆರಿ ಪ್ಯೂರ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ವಿಚ್ ಡು ನಾಟ್ ಹ್ಯಾವ್ ಎನಿ ಕೆಮಿಕಲ್ಸ್. ನಾನು ಕೆಮಿಕಲ್ಸ್ನ ನನ್ನ ಫೇಸ್ ಮೇಲೆ ಯೂಸ್ ಮಾಡಲ್ಲ. ಅದು ಬಿಕಾಸ್ ನಾವು ಮೇಕಪ್ ಆಲ್ರೆಡಿ ಯೂಸ್ ಮಾಡ್ತೀವಿ ಆ್ಯಂಡ್ ಮೇಕಪ್ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ, ಇಟ್ ಆಲ್ರೆಡಿ ಹ್ಯಾಸ್ ಕೆಮಿಕಲ್ಸ್. ಸೊ ಹಾಗಾಗಿ ಅದಿಲ್ದಾಗ ಐ ಯೂಸ್ ಕೋಕೋನಟ್ ಆಯಿಲ್ ಆ್ಯಂಡ್ ಫಾರ್ ಮೈ ಹೇರ್ ಆ್ಯಂಡ್ ಫಾರ್ ಮೈ ಸ್ಕಿನ್ ಕ್ಯಾಸ್ಟರ್ ಆಯಿಲ್, ಕೋಕೋನಟ್ ಆಯಿಲ್. ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇವಾಗ ನೀವೇ ಹೇಳ್ತಾ ಇದ್ರಿ ಮೇಕಪ್ ಅಂತ ಕೆಮಿಕಲ್ಸ್ ಅಂತ ಮಾಡಿರ್ತಾರೆ. ಸೊ ಇವಾಗ ಐಲ್ಯಾಶಸ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದಷ್ಟು ಫೌಂಡೇಶನ್ಸ್ ಆಗಿರ್ಬೋದು, ಅದಕ್ಕೆಲ್ಲನೂ ಕೂಡ. ಸೊ ಅಂಥ ಟೈಮಲ್ಲಿ ಏನೋ ಸೈಡ್ ಎಫೆಕ್ಟ್ ಆಗಿದ್ದುಂಟ ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಅಂತ? ತುಂಬಾ ಆಗಿದೆ. ಎಸ್ಪೆಷಲಿ ಐ ಥಿಂಕ್ ಮಸ್ಕಾರಾಸ್. ನಾವು ತುಂಬ ಶೂಟಿಂಗ್ ಮಾಡ್ತಾ ಇರುವಾಗ ನಾವು ಎಷ್ಟೇ ಮೇಕಪ್ ತೆಗೆದ್ರೇನು ದೇ ವುಡ್ ಬಿ ರೆಸಿಡ್ಯೂಸ್ ಆಫ್ ಮಸ್ಕಾರಾಸ್ ಆ್ಯಂಡ್ ಐಲೈನರ್ಸ್ ಆ್ಯಂಡ್ ಐಲ್ಯಾಶ್ ಗಮ್ಸ್, ಯುನೋ. ಅದರಿಂದ ನನ್ನ ಕಣ್ಣು ಬೆಳಗ್ಗೆ ಎದ್ದಾಗ ಫುಲ್ ಊದ್ಕೊಂಡು ಕೆಂಪಾಗಿರೋದು ಅದೆಲ್ಲ ಉಂಟು. ಸೊ ಯುನೋ ದೆರ್ ಹ್ಯಾಸ್ ಬಿನ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿತ್ ಮೀ ಬಿಕಾಸ್ ಆಫ್ ದಟ್. ಸೊ ಬಿಕಾಸ್ ಆಫ್ ದಟ್ ನಾನು ಅದನ್ನು ಯೂಸ್ ಮಾಡೋದು, ಯುನೋ ಐ ಮೀನ್ ಐ ಯೂಸ್ ಇಟ್, ಬಟ್ ನೀಟಾಗಿ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಅದನ್ನು ರಿಮೂವ್ ಮಾಡ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಕಾಸ್ ಸೋ ಮಚ್ ಆಫ್ ಐ ಆಮ್ ಇನ್ ಟು ಆಯುರ್ವೇದ ನಾವು ವಿ ಆರ್ I myself have, like I'm coming up with an Ayurvedic product for skin care. So ಹಾಗಾಗಿ ನಾನು ಅದನ್ನ ಕೂಡ ನಾವು we are doing a research of what can be used without any chemical skin care. ನಾನು because I totally believe, ಯಾಕಂದ್ರೆ ನನಗೆ ಬರೀ ಕೊಬ್ಬರಿ ಎಣ್ಣೆಲಿ ಅಥವಾ ಬರೀ ಕ್ಯಾಸ್ಟರ್ ಆಯಿಲ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ. when I'm not using any chemical cream. So ಹಾಗಾಗಿ right now I'm also formulating something to see. So hopefully soon my skin care line ಬರುತ್ತೆ. ಹೌದಾ? Yeah, Ayurvedic skin care. ಓಕೆ, ಒಳ್ಳೇದಾಗ್ಲಿ. ಅಂಡ್ ಇನ್ನೊಂದು ಏನಂತಂದ್ರೆ ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳ್ತಿದ್ರಿ. ಅದು ನಿಮ್ಮ ತೋಟದಲ್ಲೇ ಬೆಳೆದಿರುವಂತಹ ತೆಂಗಿನಕಾಯಿಗಳಲ್ಲಿ ನಾವು ಮಿಲ್ಲಕ್ಕೆ ಕೊಟ್ಬಿಟ್ಟು ಕೊಬ್ಬರಿ ಎಣ್ಣೆನ ತಗೊಂತೀವಿ. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ಅಂಡ್ ನಿಮ್ಮ ಹೇರ್ ಕೇರ್ ರೊಟೀನ್ ಹೆಂಗೆಲ್ಲ ಇರುತ್ತೆ ಅಂತ? ಹೇರ್ ಕೇರ್ ನಾನು ಎವ್ರಿ ಡೇ ವಾಶ್ ಮಾಡಲ್ಲ, ಓನ್ಲಿ ಟ್ವೈಸ್ ಅ ವೀಕ್. ಆ್ಯಂಡ್ ಸ್ಕಿನ್ ಕೇರ್ ನಾನು ಕೋಕೋನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ ಐ ಟ್ರೈ ಎವ್ರಿ ಡೇ, ಎಸ್ಪೆಷಲಿ ಈ ಥರ ವೆದರ್ಸ್ದಲ್ಲಿ, ರೈನಿ ಸೀಸನ್ ಆ್ಯಂಡ್ ವಿಂಟರಲ್ಲಿ. ಸಮ್ಮರಲ್ಲಿ ಆಗಲ್ಲ, ಬಿಕಾಸ್ ಸಮ್ಮರ್ ಯುರ್ ಆಲ್ರೆಡಿ ಸ್ವೆಟ್ಟಿಂಗ್. ಸೊ ನಾನು ರೆಕಮೆಂಡ್ ಮಾಡಲ್ಲ ದಟ್ ಡೈಲಿ ಆಯಿಲ್ ಹಚ್ಕೊಳ್ಳಿ, ಕ್ರೀಮ್ ಹಚ್ಕೊಳ್ಳಿ, ಬಿಕಾಸ್ ಯುವರ್ ಪೋರ್ಸ್ ಎಲ್ಲ ಕ್ಲಾಗ್ ಆಗುತ್ತೆ. ಸೊ ಇಂಥ ವೆದರಲ್ಲಿ ಐ ಟ್ರೈ ಆ್ಯಂಡ್ ಪುಟ್ ಕೋಕೋನಟ್ ಆಯಿಲ್ ಆರ್ ಕ್ಯಾಸ್ಟರ್ ಆಯಿಲ್ ಎವ್ರಿ ಡೇ. ಬಾತ್ಗಿಂತ ಮುಂಚೆ 10 minutes ಆ್ಯಂಡ್ ದೆನ್ ದಟ್ಸ್ ಇಟ್. 10 to 15 minutes. ಅಂದ್ರೆ ಈಗ ಸೋಪ್ಸ್ ಆಗಿರಬಹುದು, ಫೇಸ್ ವಾಶಸ್, ಅದು ಕೂಡ ನ್ಯಾಚುರಲ್ ಆಗಿರುವಂತದ್ದು. Yes, I don't use anything that is chemicals. Usually powders use ಮಾಡ್ತೀನಿ, ಅಥವಾ sometimes I use some Ayurvedic products, but otherwise I don't use chemicals. ನಾನು ಆದಷ್ಟು chemicals ನಾನು ಅವಾಯ್ಡ್ ಮಾಡ್ತೀನಿ, ಆದಷ್ಟು. Some things you cannot avoid because there are certain vitamin E creams or vitamin C creams are market ಅಲ್ಲಿ that have chemicals, but we have to use. So adana, so I'm trying, like I said, in an unknown way I'm trying to see what I can use anta. So yeah, nodana. But as of now I try and avoid. Okay. ಜಾಸ್ತಿ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ? ಹೋಮ್ ರೆಮಿಡೀಸ್. ನನ್ನ ಪಾರ್ಲರ್ ಲೇಡಿ, ನನ್ನ ಫ್ರೆಂಡ್, ಅವಳು 15 ವರ್ಷ ಸೇಮ್ ಪಾರ್ಲರ್ಗೆ ಹೋಗ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ಮೇಡಮ್ ನಂಗೆ ರೆಗ್ಯುಲರ್ ನನಗೆ ಎವ್ರಿ ಡೇ ಹುಡುಗಿರು ಆಲ್ಮೋಸ್ಟ್ ಒನ್ಸ್ ಅ ವೀಕ್ ಬರ್ತೀರಾ, ನೀವು ಆ್ಯಕ್ಟರು 2 ತಿಂಗಳು 3 ತಿಂಗಳಿಗೆ ಒಂದ್ಸರ್ತಿ ಬರ್ತೀರಾ ಅಂತಾರೆ. ಬೈತಾ ಇರ್ತಾರೆ, ವಾಟ್ ಇಸ್ ದಿಸ್, ನೀವು ತಾನೇ. ನನ್ಗೆ ಅದು ನನಗೆ ತುಂಬ ಪಾರ್ಲರಲ್ಲಿ ಕುತ್ಕೊಂಡು ತುಂಬ ನನಗಾಗಲ್ಲ. ಆಮೇಲೆ ಈ ಬೋಟಾಕ್ಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ನೀವೇ ಹೇಳ್ತಾ ಇದ್ರೆ ಆಗಲೇ ತುಂಬ ಬಬ್ಲಿ ಆಗಿದ್ದೆ, ಬಟ್ ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲ ಮೊರೆ ಹೋಗ್ತಾರೆ ಒಂದಷ್ಟು ಜನ. ಸೊ ಇದ್ರ ಬಗ್ಗೆ ಶುಭಾ ಪೂಂಜಾ ಅವರ ಒಪಿನಿಯನ್ ಏನು ಅಂತ? ಸಿ
ಪ್ಲಾಸ್ಟಿಕ್ ಸರ್ಜರಿ ಸಮ್ಟೈಮ್ಸ್ ಕಾರಣಾಂತರಗಳಿಂದ ಅವ್ರಿಗೆ ಮಾಡಬೇಕಾಗುತ್ತೆ. ಸೊ ದಟ್ ವಿ ಕೆನಾಟ್ ಬ್ಲೇಮ್ ಬಿಕಾಸ್ ಮೇ ಬಿ ಅವ್ರ ಮೂಗೇನೋ ಇದು ಆಗಿರುತ್ತೆ. ಸಮ್ಟೈಮ್ಸ್ ಇನ್ ಅನ್ ಆಕ್ಸಿಡೆಂಟ್ ಸಮಥಿಂಗ್ ಲೈಕ್ ದಟ್ ಆರ್ ಇನ್ ಸಮ್ ಪ್ರಾಬ್ಲಮ್ ಆಗಿ ಸಮ್ಟೈಮ್ಸ್ ದೇರ್ ಆರ್ ಡಿಫಾರ್ಮಿಟೀಸ್. ಸೊ ಆ ಟೈಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಐ ಡೋಂಟ್ ಥಿಂಕ್ ವಿ ಶುಡ್ ಜಡ್ಜ್ ದಟ್. ಬಟ್ ಅದರ್ ದೆನ್ ದಟ್ ನೀವು ಆಲ್ರೆಡಿ ಚೆನ್ನಾಗಿ ಕಾಣ್ತಾ ಇದ್ರೆ, ದೇವ್ರು ಕೊಟ್ಟಿರೋದು ಇದ್ರೆ, ಐ ಆಲ್ವೇಸ್ ಸೇ ಪ್ಲೀಸ್ ಮಾಡೋಕೆ ಹೋಗ್ಬೇಡಿ, ಎಸ್ಪೆಷಲಿ ಬೋಟಾಕ್ಸ್. ಬಿಕಾಸ್ ಅದೆಲ್ಲ ಕೆಮಿಕಲ್ಸ್, ದೇರ್ ಆಲ್ ಥಿಂಗ್ಸ್ ದಟ್ ಪ್ಯಾರಲೈಸ್ ಯುವರ್ ನರ್ವ್ಸ್. ಐ ಡೋಂಟ್ ನೋ ದಿಸ್. ಪಾರ್ಲರ್ ಪೀಪಲ್ ವಿಲ್ ಸೇ ತುಂಬ ಸೇಫ್ ಆಗಿದೆ, ಬಟ್ ನನ್ನ ಪ್ರಕಾರ ಇಟ್ಸ್ ನಾಟ್ ಸೇಫ್. ಎನಿಥಿಂಗ್ ನೀವು ಇಂಜೆಕ್ಟ್ ಮಾಡ್ತಾ ಇರೋದು ಇಸ್ ನಾಟ್ ಸೇಫ್. ಎಸ್ಪೆಷಲಿ ನಾನು ಇತ್ತೀಚೆಗೆ ನೋಡ್ತೀನಿ ತುಂಬ ಜನ ಈ ವೈಟ್ ಸ್ಕಿನ್ ಫೇರ್ನೆಸ್ಗೆ ದೇ ಟೇಕ್ IVs, ಗ್ಲೂಟೋಥಯಾನ್. ನನಗೆ ಭಯ ಆಗುತ್ತೆ. ನಾನು ಓಡೋಗ್ತೀನಿ. ನಂಗೆ ಯಾರಾದ್ರೂ ಪಾರ್ಲರ್ ಅವರು ನಾನು ಗ್ಲೂಟೋಥಯಾನ್ IV ತೊಗೊಳ್ಳಿ ಅಂದರೆ ಓಡೋಗ್ಬಿಡ್ತೀನಿ ನಾನು. ಯಾಕಂದರೆ ನಿನ್ನ ಬಾಡಿ ಒಳಗಡೆ ಏನು ಹಾಕೋತಾ ಇದೆ ಅಂತ ನಿನಗೆ ಗೊತ್ತೂ ಇಲ್ಲ. ಡು ಇವನ್ ನೋ? ಇವಾಗ ನಿಮ್ಮ ಮನೇಲೇ ಮಾಡಿರೋ ಲಿಕ್ವಿಡ್ನ ನಿನ್ನ ಬಾಡಿ ಒಳಗಡೆ ಹೋಗ್ತಾ ಇದ್ರೆ ಓಕೆ, ನೀವು ಯಾವುದೋ ಕಂಪ್ನಿಲಿ ಏನೋ ಮಾಡಿರೋದನ್ನ ಹೌ ಆರ್ ಯು ಇವನ್ ಪುಟಿಂಗ್ ಇಟ್ ಇನ್ಸೈಡ್ ಯೋರ್ ಬಾಡಿ ವಿದೌಟ್ ನೋಯಿಂಗ್? ಕೊರಿಯನ್ ಪ್ರಾಡಕ್ಟ್ಸ್ದು ಕ್ರೇಜ್ ಆಗಿದೆ, ಬಟ್ ಯು ಡೋಂಟ್ ಇವನ್ ನೋ ಅದರಲ್ಲಿ ಏನಿದೆ ಅಂತ. ಸೊ ಐ ಆಮ್ ಅಗೇನ್ಸ್ಟ್ ಆಲ್ ದಟ್. ಐ ವಿಲ್ ಸೇ ಗರ್ಲ್ಸ್ ಆರಾಮಾಗಿ ಮನೇಲಿ ಕಡಲೆ ಹಿಟ್ಟು ಹಾಕ್ಕೊಂಡು ಆರಾಮಾಗಿರಿ. ಆ್ಯಂಡ್ ಸ್ಕಿನ್ದು ತೀರಾ ಒಬ್ಸೆಷನು ಇರಬಾರ್ದು. ಚೆನ್ನಾಗಿರ್ಬೇಕು, ಅದನ್ನ ಫೇರ್ ಆಗಿರ್ಬೇಕು, ಹಿಂಗಿರ್ಬೇಕು. ಕೊರಿಯನ್ ಗ್ಲಾಸ್ಗೆ ನಮಗೆ ಬರಲ್ಲ. ನಾವು ಇಂಡಿಯನ್ಸ್ ಆಯ್ತಾ, ನಾವು ಹಿಂಗೆ ಇರ್ತೀವಿ. ಯಾಕಂದ್ರೆ ಕೊರಿಯನ್ ಸ್ಕಿನ್ ಗ್ಲಾಸ್ ಅವ್ರಿಗೆ ಬರುತ್ತೆ ಬಿಕಾಸ್ ಆಫ್ ದೇರ್ ವೆದರ್, ಬಿಕಾಸ್ ಆಫ್ ದೇರ್ ಫುಡ್ ಆ್ಯಂಡ್ ಬಿಕಾಸ್ ಆಫ್ ದೇರ್ ವೇ ಆಫ್ ಅವ್ರ ಏನು ಹೇಳ್ತಾರೆ ಜೆನೆಟಿಕ್ಸ್. ಸೊ ನೀವೇನೇ ಕೊರಿಯನ್ ಹಾಕೊಂಡ್ರೂ ಅದಕ್ಕೆ ನಿಮಗೆ ಬರಲ್ಲ. ಸೊ ದಟ್ ಇಸ್ ಕಾಮನ್ ಸೆನ್ಸ್. ಹೇಳ್ತಿದ್ರಿ ಹೋಮ್ ರೆಮಿಡೀಸ್ ನಾನು ಹೆಚ್ಚಾಗಿ ಟ್ರೈ ಮಾಡ್ತೀನಿ ಅಂತ. ಏನಾದ್ರೂ ಒಂದು ಹೋಮ್ ರೆಮಿಡೀಸ್ ಟಿಪ್ಸ್ ಅನ್ನ ಹೇಳೋದಾದ್ರೆ ಹುಡುಗಿಯರಿಗಾಗಿರ್ಬೋದು, ಹುಡುಗರಿಗಾಗಿರ್ಬೋದು? ಐ ಆಲ್ವೇಸ್ ಸೇ ವಿಂಟರ್ ಅಲ್ಲಿ ಯೂಸ್ ಅ ಲಾಟ್ ಆಫ್ ಆಯಿಲ್ಸ್. ಆಯಿಲ್ಸ್ ಅಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ಬಟ್ ಯೂಸ್ ನ್ಯಾಚುರಲ್ ಕೊಕೊನಟ್ ಆಯಿಲ್. ತುಂಬ ಮಿಲ್ಸ್ ಇವಾಗ ಬ್ಯಾಂಗ್ಳೂರಲ್ಲೂ ಬಂದಿದೆ. ಸೊ ನೀವು ಅಲ್ಲಿ ಹೋಗಿ ಯು ಕ್ಯಾನ್ ಯೂಸ್ ಎನಿ ಆಯಿಲ್, ಆಲ್ಮಂಡ್ ಆಯಿಲ್, ಕೊಕೊನಟ್ ಆಯಿಲ್, ಆರ್ ನಿಮ್ಮ ಸೆಸಮಿ ಆಯಿಲ್, ಎನಿಥಿಂಗ್. ಸಮ್ಮರಲ್ಲಿ ಯು ಕಾಂಟ್ ಯೂಸ್ ಆಯಿಲ್ಸ್ ಬಿಕಾಸ್ ತುಂಬ ಕಿಚ್ಪಿಚ್ಚಾಗುತ್ತೆ. ಸೊ ಅವಾಗ ಐ ಥಿಂಕ್ ಕರ್ಡ್ ತುಂಬ ಹೆಲ್ಪ್ ಆಗುತ್ತೆ, ಮಿಲ್ಕ್ ಕ್ರೀಮ್ ತುಂಬ ಹೆಲ್ಪ್ ಆಗುತ್ತೆ, ಹನಿ ಹೆಲ್ಪ್ ಆಗುತ್ತೆ. ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ನೀವು ಯೂಸ್ ಮಾಡ್ಬೋದು. ಕ್ಯಾರೆಟ್ ಜ್ಯೂಸ್, ಟೊಮ್ಯಾಟೊ ಜ್ಯೂಸ್. ನಾನು ಹೇಳೋದು ನಿಮ್ಮ ಮನೇಲಿ ಏನಿದೆಯೋ ಅದನ್ನ ನೀವು ಸ್ಕ್ವೀಸ್ ಮಾಡಿ ಯೂಸ್ ಮಾಡಿ. ಸ್ಕ್ವೀಸ್ ಇನ್ ಯೂಸ್. ಓಕೆ, ತುಂಬ ಚೆನ್ನಾಗಿ ಹೇಳಿದಿರಿ. ಆ್ಯಂಡ್ ವರ್ಕೌಟ್ ಆಗಿರ್ಬೋದು, ಸ್ಕಿನ್ ಕೇರ್, ಹೇರ್ ಕೇರ್ ಬಗ್ಗೆ, ಹಾಗೆಯೇ ಬೋಟ್ಯಾಕ್ಸ್ ಬಗ್ಗೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ರಿ. ಸೊ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಮೇಲೆ ಯಾವತ್ತಾದರೂ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿರ್ತೀರಾ ಅಂತ? ಅವ್ರಿಗೆ ಎಕ್ಸಲೆಂಟ್ ಸ್ಕಿನ್ ಇದೆ, ಎಕ್ಸಲೆಂಟ್ ಸ್ಕಿನ್. ಐ ಥಿಂಕ್ ಅವ್ರ ಅಮ್ಮಯಿಂದ ಬಂದಿರೋದು ಅವ್ರಿಗೆ. ಆ್ಯಂಡ್ ಅವ್ರ ಸ್ಕಿನ್ ಹೆಂಗಿದೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ನಾನು ನಿನ್ನ ಮುಂದೆ ಬರಲ್ಲಪ್ಪ ಅಂತ. ಹಿಂಗೆ ಉಜ್ತಾ ಇರ್ತಾರೆ, ಬಟ್ ಅವ್ರ ಸ್ಕಿನ್ ತುಂಬ ಚೆನ್ನಾಗಿದೆ. ಹೀ ಡಸಂಟ್ ಹ್ಯಾವ್ ಎನಿ ಮಾರ್ಕ್ಸ್ ಆ್ಯಂಡ್ ವೆರಿ ಸಿಂಪಲ್, ವೆರಿ ನೈಸ್ ಸ್ಕಿನ್. ಅವ್ರು ಏನೂ ಮಾಡಲ್ಲ. and so he's got very good skin. He's got bad hair, but he's got good skin. ಹೇಳಿದ್ರ ಆಯ್ತದ? ಹೇರ್ ನಾನು ಯಾವಾಗಲೂ ಬೈತಾ ಇರ್ತೀನಿ, ಕೂದಲೇ ಇಲ್ಲ, ಇವಾಗ ಗಂಜಾ ಆಗ್ಬಿಡ್ತೆ ನೀನು, ಹಂಗೆ ಅಂತ. ಸೊ ಈಸ್ ಹೇರ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಸ್ಕಿನ್ ತುಂಬಾ ಚೆನ್ನಾಗಿ. ಪಾಪ ನೀವು ನಿಮ್ಮೂರಿಂದ ತಂದಿರುವಂತ ಕೋಕೋನಟ್ ಆಯಿಲ್ ನ ಅಪ್ಲೈ ಮಾಡಿ? ನಾನು ಅಪ್ಲೈ ಮಾಡಿದೀನಿ. ಅವ್ರಿಗೆ ಯಾಕೆ ಕೂದಲ ಅಷ್ಟೇ. ಮೇ ಬಿ ಆ ಟೆನ್ಷನ್ ಗೆನೆ ಅರ್ಧ ಉದ್ರೋಗಿರುತ್ತೆ. ಮೇ ಬಿ ನಾನ್ ಕೊಟ್ಟಿರೋ ಟೆನ್ಷನ್ಗೆ ಅರ್ಧ ಉದ್ರೋಗಿದೆ. ಆಕ್ಚುಲಿ ಮದ್ವೆಕ್ಕಿಂತ ಮುಂಚೆ ಅವ್ರು ತುಂಬಾ ಚೆನ್ನಾಗಿ ಕೂದಲಿತ್ತು. ಅಂದ್ರೆ ಮದ್ವೆ ಆದ್ಮೇಲೆ ಶುಭ ಪೂಜಾ ಅವ್ರ ಎಂಟರ್ ಆದ್ಮೇಲೆ ಸುಮಂತ್ ಅವರ ಬಾಳಲ್ಲಿ ಹೇರ್ಸೆ ಹೊರಟೋಯ್ತು. 100%. ಸೊ ಬಟ್ ಸ್ಕಿನ್ ಇಸ್ ವೆರಿ ಗುಡ್. ಸೊ ಹಾಗಾಗಿ, ಬಟ್ ಅವರು ನಂತರ ಅಲ್ಲ, ಹಿ ಯೂಸಸ್ ಲಾಟ್ ಆಫ್ ಕೆಮಿಕಲ್ಸ್. ಐ ಡೋಂಟ್ ನೋ, ನಂದು 1000 ಕ್ರೀಮ್ ಇರುತ್ತೆ ಅವ್ರದ್ದು. ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಅದು ಏನಿದೆಯೋ ಎಲ್ಲ ಇದೆ ಅವ್ರ ಇದರಲ್ಲಿ. ಹಿ ಯೂಸಸ್ ಆಲ್ ದಟ್. ಬಟ್ ಅವ್ರ ಸ್ಕಿನ್ ಅದರಿಂದ ಚೆನ್ನಾಗಿರಲ್ಲ. ಅವ್ರ ಸ್ಕಿನ್ ಚೆನ್ನಾಗಿರೋದು ಬಿಕಾಸ್ ಅವ್ರ ಜೆನೆಟಿಕ್ಸ್. ಅವ್ರ ಅಪ್ಪ ಅಮ್ಮನ ಸ್ಕಿನ್ ತುಂಬ ಚೆನ್ನಾಗಿದೆ ಅಷ್ಟೇ. ಓಕೆ, ಈಗ ಪರ್ಸನಲ್ ಲೈಫ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳ್ತೀನಿ. ಹೆಂಗ್ ಪರಿಚಯ ಆದ್ರು ಸುಮಂತ್ ಅವರು ನಿಮ್ಗೆ? ಅಂಡ್ ಫಸ್ಟ್ ಭೇಟಿ ಎಲ್ಲಾಗಿತ್ತು ಅಂತ? ಸುಮಂತ್ ನನಗೆ ಐ ಥಿಂಕ್ ಒಂದು ಇವೆಂಟಲ್ಲಿ ಪರಿಚಯ ಆಗಿದ್ದು, ಒಂದು ಕಾಮನ್ ಫ್ರೆಂಡ್ ಮೂಲಕ. ಆ್ಯಂಡ್ ಸೊ ಹಂಗೆ ನಾವು ಪರಿಚಯ ಆಗಿದ್ದು, ವಿ ವರ್ ಫ್ರೆಂಡ್ಸ್. ಆ್ಯಂಡ್ ಆಮೇಲೆ ನಮ್ಮ ಅಮ್ಮ ಕೇಳಿದ್ರು ಅವ್ರಿಗೆ, ಮದುವೆ ಆಗ್ತೀಯಾ ಅಂದರೆ ಐ ಟಾಕ್ ಟು ಹರ್ ಅಂತ.
ಸೊ ಅವ್ರು ಹೂ ಅಂದ್ರು. ಸೊ ದಟ್ ಇಸ್ ಹೌ ವಿ ಗಾಟ್ ಮ್ಯಾರಿಡ್. ನಿಮ್ಮಮ್ಮ ಹೋಗಿ ಅವ್ರು ಕೇಳಿದ್ರ? ಹೌದು, ಆಕ್ಚುಲಿ ಅವ್ರ ಮನೆಗೆ ಬರ್ತಾ ಇದ್ರು ಕಾಫಿಗೆ ಅದಕ್ಕೆ ಇದಕ್ಕೆ. ಆ ಟೈಮಲ್ಲಿ ನಮ್ಮ ಅಮ್ಮಗೆ ಹೇಳಿದ್ರು, ಬಿಕಾಸ್ ನಮ್ಮಮ್ಮಂಗೆ ಅವಾಗ ತುಂಬಾ ಶಿ ವಾಂಟೆಡ್ ಮೀ ಟು ಗೆಟ್ ಮ್ಯಾರಿಡ್ ಅಂಡ್ ಸೆಟಲ್ ಡೌನ್. ಯಾಕಂದ್ರೆ ನಾನು ಆಗ್ತಾನೆ ಇರ್ಲಿಲ್ಲ. ಅಂಡ್ ಯುನೋ ಆಲ್ರೆಡಿ ಇಂಡಸ್ಟ್ರಿಲಿ 17 years ಮುಗ್ದಿತ್ತು ಅಂಡ್ ನಾನು ಮದ್ವೆ ಟಾಪಿಕ್ ಎತ್ತಾ ಇರ್ಲಿಲ್ಲ. ಸೊ ಶಿ ವಾಸ್ ಲೈಕ್ ಇಟ್ ಇಸ್ ಟೈಮ್ ಟು ಗೆಟ್ ಮ್ಯಾರಿಡ್ ಅಂತ. ಅವ್ರಿಗೆ ಸುಮಂತ್ ಮೇಲೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಈಸ್ ಆಲ್ಸೋ ಮ್ಯಾಂಗ್ಳೂರೇ, ನಮ್ಮೂರೇ ಅಲ್ವಾ. ಸೊ ಹಾಗಾಗಿ ದಟ್ ಇಸ್ ಹೌ ಇಟ್ ಹ್ಯಾಪನ್. ಅಲ್ಲ, ಈಗ ಪ್ರತಿಯೊಬ್ಬರ ಲೈಫ್ನಲ್ಲಿ ಇಂಥ ಪಾರ್ಟ್ನರ್ ಬೇಕು ಅಂತ ಅನ್ಸಿರುತ್ತೆ. ಅಮ್ಮ ತೋರಿಸಿದ್ರು ಓಕೆ, ಅಮ್ಮ ನಮ್ಮ ಒಳ್ಳೇದಕ್ಕೋಸ್ಕರ ತೋರಿಸಿದಾರೆ ಅಂತ. ನಿಮ್ಗೆ ಯಾವಾಗ ಅನ್ನಿಸ್ತು ಸುಮಂತ್ ಈಸ್ ನನ್ನ ಬೆಸ್ಟ್ ಪೇರ್ ಆಗ್ತಾರೆ ಅಂತ? ಇವಾಗ್ಲೂ ಅನ್ಸಿಲ್ಲ. ಯಾಕೆ? So that is the truth. I don't think there is something as the best pair. Marriage is a compromise. Both sides in that. You compromise each other. In ಏನು ಹೇಳ್ತಾರೆ, ಅವ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ನಂದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಜಗಳಗಳಾಗತ್ತೆ, ಕಿತ್ತಾಟಗಳು, ಕೋಪಗಳು, ಮುನ್ಸುಗಳು ಎಲ್ಲ ಆಗುತ್ತೆ. ಬಟ್ ದೆನ್ ಯು ಕಾಂಪ್ರಮೈಸ್. ದಟ್ ಈಸ್ ಇಟ್. ದಟ್ ಈಸ್ ವಾಟ್ ಇಸ್ ಮ್ಯಾರೇಜ್. ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ. ನಾನು ರೋಸಿ ಪಿಕ್ಚರ್ ಎಲ್ಲ ಪೇಂಟ್ ಮಾಡಲ್ಲ. ಹಿಂಗಿದೆ ಹಂಗಿದೆ. ಮ್ಯಾರೇಜ್ ಇಸ್ ಅ ಕಾಂಪ್ರಮೈಸ್, ಬಟ್ ಇಟ್ ಇಸ್ ಬ್ಯೂಟಿಫುಲ್. ಓಕೆ, ಈಗ ಅವರಂತೂ ಹೇಳಿದ್ರು, ಅವ್ರು ನಿಮ್ಮ ಹತ್ರ ಬಂದು ಮಾತಾಡಿದ್ರ? ತಾಯಿ ಬಂದ್ಬಿಟ್ಟು ಹೇಳಿದ್ರ? ಅಮ್ಮ ಬಂದು ಅವ್ರು ಇಮಿಡಿಯೇಟ್ ಆಗಿ ಅಗ್ರಿ ಮಾಡಿದ್ರು. ಆಕ್ಚುಲಿ ಅಗ್ರೀಡ್ ಅಂಡ್ ದೆನ್ ದಟ್ ಇಸ್ ಹೌ ಇಟ್. ಐ ಥಿಂಕ್ ಅಷ್ಟರಲ್ಲಿ ಆಲ್ರೆಡಿ ನಿಮ್ಮ ಮಾತಿನ ಮೂಲಕ ಅವ್ರನ್ನ ಮರಳು ಮಾಡಿರ್ತೀರಾ. ನಾನು ಕ್ಯೂಟ್ ಅಲ್ವಾ? ಏನಂದ್ರು ಈ ತರ ನಿಮ್ಮ ಹತ್ರ ಬಂದು ಅಮ್ಮ ಈ ತರ ಹೇಳ್ತಿದಾರೆ, ಮದುವೆ ಆಗಕ್ಕೆ ನಿಂಗೆ ಇಷ್ಟನಾ ಏನು ಅಂತ ಈ ತರ ಏನಾದ್ರು ಕೇಳಿದ್ರ? ಇಲ್ಲ, ಅವ್ರು ಹೇಳಿದ್ರು ಹಿಂಗೆ ನಿಮ್ಮಮ್ಮ ಮಾತಾಡಿದ್ದಾರೆ, ಸೊ ನಿನ್ಗೂ ಓಕೆ ಅಂದ್ರೆ ವಿ ವಿಲ್ ಗೋ ಅಹೆಡ್ ಅಂತ. ಸೊ ದಟ್ ಇಸ್ ಹೌ ಇಟ್ ಹ್ಯಾಪನ್. ಸೊ ಪ್ರಪೋಸ್ ಮಾಡಿದ್ದು ಆ ಥರ ಏನಿಲ್ಲ ನಮ್ದ್ರಲ್ಲಿ? ತೀರಾ ಅದೆಲ್ಲ ಏನೂ ಇಲ್ಲ. ಸುಮಂತ್ ಇಸ್ ಅ ವೆರಿ ಸೀರಿಯಸ್ ಪರ್ಸನ್. ಹಿ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ನಾನು ತುಂಬ ಡಿಫ್ರೆಂಟ್. ಅದನ್ನೇ ನಾನು ಹೇಳಿದ್ದು, ಐ ಆಮ್ ವೆರಿ ಡಿಫ್ರೆಂಟ್, ಹಿ ಇಸ್ ವೆರಿ ಡಿಫ್ರೆಂಟ್. ನಾನು ತುಂಬ ರೊಮ್ಯಾಂಟಿಕ್, ನಾನು ಫಿಲ್ಮಿ ಗರ್ಲ್, ನಾನು ಟಿಪಿಕಲ್ ಸಿನಿಮಾದವಳು. ಓಕೆ, ಅವ್ರು ಟಿಪಿಕಲ್ ಬಿಸ್ನೆಸ್ ಮೆನ್. ನಮಗೆ ಇಬ್ರಿಗೂ ಮ್ಯಾಚೇ ಇಲ್ಲ. ಎಲ್ಲಿ ಯಾವ ಆ್ಯಂಗಲಿಂದನೂ ಮ್ಯಾಚ್ ಇಲ್ಲ. ಸೊ ನಾನು ಅದನ್ನೇ ಯಾವಾಗಲೂ ಹೇಳೋದೇನೋ, ಯಾರಾದರೂ ನನ್ನ ಮದುವೆ ಬಗ್ಗೆ ಹೇಳಿದ್ರೇನೋ, ಐ ವಿಲ್ ಆಲ್ವೇಸ್ ಸೇ ದಟ್ ಏನು ತುಂಬ ಮ್ಯಾಚ್ ಆಯಿತು, ಏನೂ ಮ್ಯಾಚ್ ಆಗಿಲ್ಲ. ಇವತ್ತವರೆಗೂ ಏನೂ ಮ್ಯಾಚ್ ಆಗಿಲ್ಲ. ಇವತ್ತವರೆಗೂ ನಾನು ನಾರ್ತ್ ಅಂದ್ರೆ ಸೌತ್. ಬಟ್ ದಟ್ ಇಸ್ ಹೌ ಲೈಫ್ ಆದರೂ ಕೂಡ ಸಂಸಾರ, ಸುಖ ಸಂಸಾರ, ದಟ್ ಇಸ್ ಹೌ ಲೈಫ್ ಇಸ್. ಐ ಫೀಲ್ ಯು ವಿಲ್ ನೆವರ್ ಮ್ಯಾಚ್ ಇವನ್ ಇನ್ ಫ್ರೆಂಡ್ಶಿಪ್ಸ್. ಇವಾಗ ನನ್ನ ಫ್ರೆಂಡ್ಸ್, ಇವಾಗ ನಾನು ನೀತು ಆಗಲಿ, ವಿ ಆರ್ ನಾರ್ತ್ ಆ್ಯಂಡ್ ಸೌತ್. ಅವಳಿಗೆ ಇಷ್ಟ ಆಗೋದೇ ಟೋಟಲಿ ಡಿಫ್ರೆಂಟ್ ಥಿಂಗ್ಸ್. ನನಗಿಷ್ಟ ಅವ್ರು ನಮ್ಮಿಬ್ಬರಲ್ಲಿ ಅಥವಾ ಸುಮನ ಅವರು, ನನ್ಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಕ್ಲೋಸ್ ಫ್ರೆಂಡ್ಸ್. ಸುಮನ ಅವರು, ನೀತು ಎಲ್ಲ, ಎವ್ರಿಬಡಿ ದೇ ಟೋಟಲಿ ಡಿಫ್ರೆಂಟ್. ಇವ್ರು ಹಂಗಿದ್ರೆ ನಾನು ಹಿಂಗೆ. ಬಟ್ ಯು ಬಿಕಮ್ ನಾ ಫ್ರೆಂಡ್ಸ್, ಯು ಫೈಂಡ್ ಅ ಕಾಮನ್ ಗ್ರೌಂಡ್ ಆ್ಯಂಡ್ ದಟ್ ಇಸ್ ಹೌ ಇಟ್ ಈಸ್. ಸೊ ಐ ಡೋಂಟ್ ನೋ, ನನ್ನ ಥರಾನೇ ಒಂದು ಹುಡುಗ ಸಿಕ್ಕಿದ್ರೆ ನಾನು ಹೆಂಗಿರ್ತಾ ಇದ್ನೋ ನನಗೆ ಗೊತ್ತಿಲ್ಲ ಅದು, ಬಿಕಾಸ್ ಇಟ್ ಡಿಡ್ಂಟ್ ಹ್ಯಾಪನ್. ಸೊ ಬಟ್ ಯಾ, ಇನ್ ದಿಸ್ ವಿ ಫೈಂಡ್ ಕಾಮನ್ ಗ್ರೌಂಡ್. ತುಂಬ ಕಿತ್ತಾಡ್ತೀವಿ, ನಾಯಿಗಳ ಥರ ಕಿತ್ತಾಡ್ತೀವಿ. ನನ್ನ ನಾಯಿಗಳು ತುಂಬ ಕ್ವೈಟ್ ಆಗಿದ್ದಾರೆ ನಮ್ಮಿಬ್ಬರನ್ನ ಕಂಪೇರ್ ಮಾಡಿದ್ರೆ. ಅಂದ್ರೆ ಆ ರೇಂಜ್ ಕಿತ್ತಾಡ್ತೀರಾ? ಓ ಮೈ ಗಾಡ್, ಹೆವಿ. ಯಾವ ವಿಚಾರ? ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾರೆ, ಯಪ್ಪ ನಿಮ್ಮಷ್ಟು ಕೋಳಿ ಜಗಳ ನನ್ನ ಲೈಫಲ್ಲಿ ನೋಡಿಲ್ಲ ಅಂತ. ಸೊ ಯಾ, ನಮ್ಮ ಅತ್ತೆ ಮಾವ ನನಗೆ ತುಂಬಾ ಕ್ಲೋಸ್ ಆಕ್ಚುಲಿ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಅಲ್ಲ, ಯಾವ ವಿಚಾರಕ್ಕೆ ತುಂಬಾ ಜಗಳ ಆಡ್ತಾರೆ ನೀವು? ಎಲ್ಲದಕ್ಕೂ ಬೆಳಿಗ್ಗೆ ಎದ್ರೆ ಸಂಜೆವರೆಗೂ ದೆರ್ ಬಿ 100 ಟಾಪಿಕ್ಸ್. ಅಂದ್ರೆ ಅದರಲ್ಲೇ ಗೊತ್ತಾಗ್ತದೆ, ನೀವು ಹೇಳೋ ಮಾತಲ್ಲೇ ಗೊತ್ತಾಗ್ತದೆ ನೀವು ಈಸ್ಟ್ ಆದ್ರೆ ಅವ್ರು ವೆಸ್ಟ್. ಕಂಪ್ಲೀಟ್ಲಿ ಅಂದ್ರೆ ನನ್ನ ರೀತಿ ರಿವಾಜ್ಗಳು ಅವ್ರಿಗೆ ಸೆಟ್ಟೆ ಆಗಲ್ಲ. ನಾನು ದೊಡ್ಡ ಪ್ರಾಣಿ ಪ್ರೇಮಿ. ನೀವೇ ನೋಡಿದ್ರಿ, ನಾನು ಅವರವ್ರಿಗೆ ಒಂದೊಂದು ನಾಯಿ ಬರ್ತಾ ಇರುತ್ತೆ ಊಟ ಮಾಡಕ್ಕೆ. ಅವರು ನಾಯಿ ಪ್ರೇಮಿ. ಬಟ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಲಿಮಿಟ್ ಅಲ್ಲಿ ಇರೋ, ಇಷ್ಟು ಓವರ್ ಆಗಿ ಮಾಡ್ಬೇಡ ಅಂತ. ನಾನು ಹಂಗಲ್ಲ. ನಂದು ಒಂದು ಪಾಲಿಸಿ ಇದೆ, ನನ್ನ ಗೇಟ್ ಮುಂದೆ ಯಾವುದೇ ಪ್ರಾಣಿ ಹೊಟ್ಟೆ ಹಸ್ಕೊಂಡ್ ಬಂದ್ರು ಅದಕ್ಕೆ ಊಟ ಹೋಗ್ಬೇಕು. ನಾನಿಲ್ಲ ಅಂದ್ರೂ ನನ್ನ ಸ್ಟಾಫ್ಗೆ ನಾನು ಅದನ್ನ ಹೇಳಿಟ್ಟಿದ್ದೀನಿ. ಒಂದು ಹೊಟ್ಟೆ ಹಸ್ಕೊಂಡ್ ಬಂದ್ರೆ ದಯವಿಟ್ಟು ಊಟ ಹಾಕು, ನಮ್ಮ ಮನೇಲಿ ಏನು ಅನ್ನ ಕಮ್ಮಿ ಆಗಿಲ್ಲ ಅಂತ. ನಮ್ಮ ಮನೇಲಿ ನಾನು ಇಷ್ಟು ಅನ್ನ ಮಾಡಿರ್ತೀನಿ ಡೈಲಿ, ಎವ್ರಿ ಡೇ. ಯಾಕಂದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ನಮ್ಮಮ್ಮ ಆಲ್ಮೋಸ್ಟ್ 25 ಬೀದಿ ನಾಯಿಗಳನ್ನ ಸಾಕ್ತಾ ಇದ್ರು. ಸೊ ದಟ್ ಇಸ್ ಹೌ ವಿ ಆರ್. ನಮ್ಮ ಮನೆಗೆ ಬಂದಿದ್ದ ಕಾಗೆಗಳು, ಇದು ಹಸುಗಳು ಯಾವುದೋ ಹೊಟ್ಟೆಗಿಲ್ದೆ ಹೋಗಲ್ಲ ನಮ್ಮ ಮನೆಯಿಂದ.
ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ. ನನಗೆ ಅದರಿಂದ ಏನು ಕಮ್ಮಿ ಆಗಿಲ್ಲ ಅಥವಾ ನಂಗೆ ದೇವ್ರು ಏನೋ ಕಮ್ಮಿ ಮಾಡಿಲ್ಲ. ಐ ಥಿಂಕ್ ಹೀಸ್ ಗಿವನ್ ಮಿ ಇನಾಫ್ ಸೋರ್ಸಸ್, ಇನಾಫ್. ಅದಕ್ಕೆ ಅನ್ಸುತ್ತೆ ಅವ್ರು ನನ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ, ಬಿಕಾಸ್ ನಮ್ಮ ಮನೇಲಿ ಊಟಕ್ಕೆ ಕಮ್ಮಿ ಆಗಲ್ಲ. ನಿನ್ನೆ ಕೂಡ ಒಂದು ಸ್ಟೇಟಸ್ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ದ ಡೆಲ್ಲಿ ಥಿಂಗ್ ಅಲ್ವಾ, ನನಗೆ ತುಂಬ ಇದಾಗುತ್ತೆ. ಬಿಕಾಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್ ದ ಹೋಲ್ ರೇಬೀಸ್ ಥಿಂಗ್, ಇವನ್ ಐ ಆಮ್ ಸೆನ್ಸಿಟಿವ್ ಟುವರ್ಡ್ಸ್ ದ್ಯಾಟ್. ಬಟ್ ಅದಕ್ಕೆ ನಾಯಿಗಳನ್ನ ನಾವು ಸ್ಟೆರಿಲೈಸ್ ಮಾಡಬೇಕು, ರೇಬೀಸ್ ಇಂಜೆಕ್ಷನ್ ಕೊಡಿಸ್ಬೇಕು. ಅದು BBMP ಮಾಡ್ತಾ ಇದೆ. ನಾವು ಕೂಡ ಆಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಮಾಡಬೇಕು. ಇವಾಗ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ನಮ್ಮ ರೋಡು, ಪಕ್ಕದ ರೋಡು, ಈ ರೋಡಲ್ಲಿರೋ ಎಲ್ಲ ನಾಯಿಗಳನ್ನೂ ವ್ಯಾಕ್ಸಿನೇಷನ್ಸ್, ಸ್ಟೆರಿಲೈಸೇಷನ್ ನಾವು BBMPಗೆ ಅಥವಾ ನಾವು ಗೌರ್ಮೆಂಟ್ ಇದಕ್ಕೆ ಕಾಯಲಿಲ್ಲ. ನಾವೇ ಇನಿಷಿಯೇಟಿವ್ ತಗೊಂಡು ನಾವು ಮಾಡಿದೀವಿ, ಸೊ ದಟ್ ನಮ್ಮ ಡಾಗ್ಸ್ ಸೇಫ್ ಆಗಿದ್ದಾರೆ. ಅಂಡ್ ಯೂಶಲಿ ನಾನು ಸಾಕಿರೋ ಯಾವ ನಾಯಿಗಳು ಯಾರಿಗೋ ಕಚ್ಚಲ್ಲ. ಓಕೆ, ಬಿಕಾಸ್ ಅವ್ರ ಹೊಟ್ಟೆ ತುಂಬ ತಿಂದಿರ್ತಾರೆ, ನಂಬರ್ 1. ಓಕೆ, ಸೊ ಸೆಕೆಂಡ್ಲಿ, ಈವನ್ ಇಫ್ ಬೈ ಚಾನ್ಸ್ ಏನಾದರೂ ಆಟದಲ್ಲಿ ಮಾಡಿದ್ರೂ ಐ ಆಲ್ವೇಸ್ ಮೇಕ್ ಶೋರ್ ದಟ್ ದೇ ಆರ್ ಸೇಫ್. ಸೊ ನಾನು ಒಂದು ಸ್ಟೇಟ್ಮೆಂಟ್ ಹೇಳಬೇಕು ಅಂದ್ರೂ ಫಸ್ಟ್ ನಾನು ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ಬೇಕು. ಸೊ ನಾನು ಅದನ್ನ ತಗೊಂಡಿದ್ದೀನಿ. ನಾನು ಇವತ್ತಿಗೂ ನನ್ನ ಮನೆ ಇಲ್ಲಿ ಆಗಲಿ, ನಮ್ಮ ಅಮ್ಮನ ಮನೆ ಹತ್ರ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇರ್ತೀವಿ. ನಮ್ಮ ಅಮ್ಮನ ಮನೆ ಇಲ್ಲೇ ಇರೋದು. ಎರಡೂ ಕಡೆ ಎಲ್ಲಾ ನಾಯಿಗಳಿಗೂ ವ್ಯಾಕ್ಸಿನೇಷನ್ಸ್ ಆಗಿದೆ, ಸ್ಟೆರಿಲೈಸೇಷನ್ ಆಗಿದೆ. ವ್ಯಾಕ್ಸಿನೇಷನ್ ಎವ್ರಿ ಇಯರ್ ಆಗುತ್ತೆ. ಇಲ್ಲೂ ಅಷ್ಟೇ, ಆಲ್ ದೀಸ್ ಡಾಗ್ಸ್ ಆರ್ ವ್ಯಾಕ್ಸಿನೇಟೆಡ್ ಎವ್ರಿ ಇಯರ್. ಸೊ ಐ ಹ್ಯಾವ್ ಕೆಪ್ಟ್ ದೆಮ್ ಸೇಫ್. ಸೊ ಐ ಡೋಂಟ್ ಫೀಲ್ ದಟ್ ಅದನ್ನ ಕರ್ಕೊಂಡು ಹೋಗಿ ಎಲ್ಲೋ ಬಿಡೋದು ಇಸ್ ನಾಟ್ ದ ಸೊಲ್ಯೂಷನ್. ಆ್ಯಂಡ್ ಐ ಆಲ್ಸೋ ಸೇ ದಟ್ ಇವಾಗ ನಿಮಗೆ ಊಟ ಕೊಡಕ್ಕೆ ಇಷ್ಟ ಇಲ್ವಾ, ಕೊಡಬೇಡಿ. ಬಟ್ ಊಟ ಕೊಡೋರ್ನ ನಿಲ್ಲಿಸ್ಬೇಡಿ, ಆಯ್ತಾ? ಅವರು ಇವಾಗ ದೇ ಆರ್ ಪಾರ್ಟ್ ಆಫ್ ಅವರ್ ಕಮ್ಯುನಿಟಿಯಾ, ದೇ ಆರ್ ಆಲ್ಸೋ, ಅದು ದೇವ್ರ ಮಕ್ಕಳು. ನೀವು ಅದನ್ನ ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್. ನೀವು ಹೋಗ್ಬಿಟ್ಟು ಗುಡಿಯಲ್ಲಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಬಟ್ ನಾಯಿಗಳಿಗೆ ಕಲ್ಲು ಹೊಡೆದು ಅವ್ರನ್ನ ಏನೇನೋ ಮಾಡ್ತಾ ಇದ್ದೀರಾ. ಮತ್ತೆ ಯಾವ ದೇವ್ರು ನಿಮ್ಮನ್ನ ಮೆಚ್ಚಿಸ್ತಾನೆ ಹೇಳಿ? ದೇವ್ರು ಅವ್ರನ್ನ ಸೃಷ್ಟಿ ಮಾಡಿರೋದು, ಅದು ಅವ್ರ ಮಕ್ಕಳು ಕೂಡ. ಓಕೆ, ಸೊ ನೀವು ಅನ್ಕೊಂಡಿದ್ದೀರಾ, ನಾನೆಲ್ಲ ನಾಯಿಗಳನ್ನ, ಇವುಗಳನ್ನ ಎಲ್ಲ, ಹಸುಗಳನ್ನ ಎಲ್ಲ ಓಡಿಸಿ ಕಲ್ಲಲ್ಲಿ ಬಿಸಾಕೆಲ್ಲ ಮಾಡಿಬಿಟ್ಟು ದೇವ್ರಿಗೆ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತ. ಇಟ್ ಡಸಂಟ್ ವರ್ಕ್. ಎಲ್ಲರೂ, ನಾನು ಮನುಷ್ಯರನ್ನಾಗಲಿ ಪ್ರಾಣಿಗಳನ್ನಾಗಲಿ ನಾವು ಎಷ್ಟು ಕಂಪ್ಯಾಷನಿಂದ ನೋಡ್ತೀವೋ ಅಷ್ಟು ಒಳ್ಳೆಯದು. ಐ ಆಲ್ವೇಸ್ ಸೇ ಹ್ಯಾವ್ ಕಂಪ್ಯಾಷನ್. ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು. ಎಸ್, ಪಾಪ ಅವುಗಳು ಮೂಕ ಪ್ರಾಣಿಗಳು. ಹಿಂಗಾಯ್ತು, ಕೀಪ್ ದೆಮ್ ಸೇಫ್. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಅಲ್ವಾ? BBMP ಬಂದು ವ್ಯಾಕ್ಸಿನೇಷನ್ ಮಾಡುತ್ತೆ, ನಾವು ಕೂಡ ಮಾಡಿಸ್ಬೇಕು. ಅದನ್ನ ಮಾತ್ರ ನಾನು ಎಲ್ಲರಿಗೂ ಹೇಳ್ತೀನಿ. ಇವಾಗ ಈವನ್ ಆನಿಮಲ್ ಲವರ್ಸ್, ನೀವು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಜಸ್ಟ್ ನಾಟ್ ನಾನು ಆನಿಮಲ್ ಪ್ರೀತಿಯಿಂದ ಅವ್ರು ವ್ಯಾಕ್ಸಿನೇಷನ್ ಮಾಡಿಸಿ, ಸೊ ದಟ್ ರೋಡಲ್ಲಿರೋ ಮಕ್ಕಳು ಕೂಡ ಸೇಫ್ ಆಗಿರಬೇಕು. ನಾವು ಅವ್ರನ್ನೂ ಟ್ರಬಲಲ್ಲಿ ಹಾಕಬಾರ್ದು. ಸೊ ನಾನು ಅದನ್ನು ಮಾಡ್ತೀನಿ. ನನ್ನ ಯಾವ ನಾಯಿಗಳು ವ್ಯಾಕ್ಸಿನೇಷನ್ ಇಲ್ಲದೆ ಇಲ್ಲ. ಆಗಲೇ ಮಾತಾಡ್ತಾ ಹೇಳ್ತಾ ಇರಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಕೂಡ ತುಂಬ ಪ್ರತಿ ಸಲ ಜಗಳ ಆಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರಲ್ಲಿ ಜಗಳ ಆದಮೇಲೆ ಸಾರಿ ಕೇಳೋದು ಯಾರು ಅಂತ? ಸುಮಂತ್ ಅವರೇ? ನಾನು. ನೀವೇ ಏನಂತ ಹೋಗಿ ಪುಸ್ಲಾಯಿಸ್ತೀರ ಅವಾಗ ಹೋಗ್ಬಿಟ್ಟು ಸಾರಿ ಕೇಳ್ತೀರ? ಯಾಕಂತಂದ್ರೆ ಕೋಪದಲ್ಲಿ ಇರ್ತಾರೆ. ಕೋಪ ಎಲ್ಲ ಯಾರಿಗೂ ಇಲ್ಲ. ಐ ಥಿಂಕ್ ಅವ್ರಿಗೆ ಕೋಪ ಮಾಡೋಷ್ಟು ಟೈಮೇ ಇಲ್ಲ. ಅಯ್ಯೋ, ನನಗಿದೆ ತುಂಬ ಟೈಮ್ ಕೋಪ ಐ ಥಿಂಕ್ ಹುಡುಗಿರ್ ತುಂಬ ಟೈಮ್ ಇರುತ್ತೆ ಅಲ್ವಾ. ಆಮೇಲೆ ನಾನು ಹುಡುಗಿರ ಬಗ್ಗೆ ನಾನು ಏನು ನೋಡಿದ್ದೀನಿ ಅಂದರೆ, ನಾವು ಎಷ್ಟೇ ಬ್ಯುಸಿ ಆಗಲಿ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಶೂಟಿಂಗ್ ಹೋದರೆ ನಾನು ತುಂಬ ಬ್ಯುಸಿ ಇರ್ತೀನಿ, ಬಟ್ ಬ್ಯುಸಿಯಲ್ಲೂ ಫ್ರೀ ಇರ್ತೀನಿ. ಹುಡುಗರು ಅದೇನೋ ಅಪ್ಪ ಬ್ಯುಸಿ ಅಂದಾಗ ನಾನು ತುಂಬ ಬ್ಯುಸಿ ಫೋನ್ ಮಾಡಿದ್ರೆ ಐ ಆಮ್ ವೆರಿ ಬ್ಯುಸಿ. ನಾವು ಹಂಗೆ ಮಾಡೋದೇ ಇಲ್ಲ. ನಾನು ಶೂಟಿಂಗಲ್ಲಿ ಇದ್ರೂ ಫೋನಲ್ಲಿ ಮಾತಾಡ್ತಿದ್ದೀನಿ. ಮತ್ತೆ ಏನು ಕತೆ, ಏನು ಗಾಸಿಪ್ ಏನೋ, ಟೈಮ್ ಸಿಗುತ್ತಪ್ಪ. ಸಿಕ್ಕಿರೋ ಟೈಮ್ ಯುಟಿಲೈಸ್ ಮಾಡ್ತೀವಿ ನಾವು. ಚಿಟ್ ಚಾಟ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಇರ್ತೀನಿ. ನಾನು ಶೂಟಿಂಗಲ್ಲಿ ಇದ್ದಾಗಲೂ ಎವ್ರಿ ಟೈಮ್ ವಿ ಡೋಂಟ್ ಹ್ಯಾವ್ ಅ ಟೇಕ್ ಆರ್ ಎನಿಥಿಂಗ್ ನಾ. ಆ ಟೈಮಲ್ಲಿ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡ್ತೀನಿ, ಹಿಂಗೆ ಹೇಳ್ತೀನಿ. ನಾನು 100 ಸರ್ತಿ ನಾನು ಇಲ್ಲಿ ಮನೇಲಿ ಫೋನ್ ಮಾಡ್ತೀನಿ, ನಾಯಿಗಳ್ದೆಲ್ಲ ಊಟ ಆಯ್ತಾ, ನಿಮ್ದೆಲ್ಲ ಊಟ ಆಯ್ತಾ ಅಂತ. ಬಟ್ ಬಾಯ್ಸ್ ಆರ್ ಆಲ್ವೇಸ್ ಬಿಸಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೀವು ಹೋಗಿ ಸಾರಿ ಕೇಳಿದ್ರೆ? ಅದೇನೋ ರಿಯಾಕ್ಷನೇ ಇಲ್ಲ. ಈಸ್ ಅ ರೋಬೋಟ್. ಫೀಲಿಂಗ್ಸ್ ಇಲ್ಲ ಮೇಡಮ್? ನೋ, ಹೀಸ್ ವೆರಿ ಡಿಫರೆಂಟ್. ಐ ಆಮ್ ವೆರಿ ಡಿಫರೆಂಟ್. ಅಷ್ಟೇ ನಾನು ಹೇಳ್ಬೋದು. ನಾನು ಹೆಂಗಿದ್ದೀನಿ ಇವಾಗ ನೀವು ನೋಡಿದಿರಲ್ಲ, ರೈಟ್ ಆಪೋಸಿಟ್ ಅಷ್ಟೇ. ದಟ್ಸ್ ಆಲ್. ಮದುವೆಯಾಗಿ 3 ವರ್ಷ ಆಗ್ತಾ ಬಂದಿದೆ. ಜಾಸ್ತಿನೇ ಆಯ್ತಲ್ಲ, 3.5.
ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ? ದಟ್ ಈಸ್ ಗಾಡ್ಸ್ ಡಿಸಿಷನ್. ನನಗೆ ಮಕ್ಕಳಿದ್ದಾರೆ. ಐ ಥಿಂಕ್ ನನಗೆ ಬೀದಿಲಿರೋ ಎಲ್ಲ ಪ್ರಾಣಿಗಳು ನನ್ನ ಮಕ್ಕಳೇ. ಐ ಥಿಂಕ್ ನನಗೆ ಸ್ವಂತ ಮಕ್ಕಳಾದ್ರೂ ಐ ಥಿಂಕ್ ಆ ಮಕ್ಕಳು ನಾನು ನನ್ನ ನಾಯಿಗಳಷ್ಟು ಪ್ರೀತಿ ಮಾಡಲ್ಲ, ನಾಯಿಗಳು ನನ್ನ ಬೆಕ್ಕುಗಳಷ್ಟು ಪ್ರೀತಿ ಮಾಡಲ್ಲ ಅನ್ಸುತ್ತೆ. ಐ ಆಲ್ವೇಸ್ ಸೇ ದಟ್ ಬಿಕಾಸ್ ನನಗೆ ದೇ ಆರ್ ಮೈ ಚಿಲ್ಡ್ರನ್. ಬಟ್ ಯಾ, ಬೇರೆದು ವೆನ್ ಇಟ್ ಈಸ್ ಮೆಂಟ್ ಟು ಹ್ಯಾಪನ್ ಇಟ್ ವಿಲ್ ಹ್ಯಾಪನ್. ಏನಾದರೂ ಒಂದು ವಿಚಾರವನ್ನು, ಇದುವರೆಗೂ ಗೊತ್ತಿಲ್ಲದಿರುವಂಥ ವಿಚಾರವನ್ನು ಸುಮಂತ್ ಅವ್ರ ಬಗ್ಗೆ ಹೇಳೋದಾದರೆ, ಒಂದು ಸಕ್ಸಸ್ಫುಲ್ ಬಾಂಡಿಂಗ್ ಅನ್ಕೊಳ್ಳೋಣ ಹಸ್ಬೆಂಡ್ ಆ್ಯಂಡ್ ವೈಫ್ದು, ಏನಾದರೂ ಒಂದು ಟಿಪ್ಸ್ ಹೇಳೋದಾದರೆ ಹೊಸಬರಿಗೆ, ಮದುವೆ ನಮ್ಮಂಥವ್ರಿಗೆ ಮದುವೆ ಆಗೋದಕ್ಕೆ. ಈ ಮದುವೆ ಆಗಿಲ್ವಾ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ಬಿಗ್ಗೆಸ್ಟ್ ಟಿಪ್, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೇಡಿ. ಮದುವೆ ಅಂದರೆ ಹಂಗಿರುತ್ತೆ, ಹಿಂಗಿರುತ್ತೆ, ಹಂಗಿರುತ್ತೆ, ಓ ಮೈ ಗಾಡ್ ಅಂತ. ಆವಾಗ ನಿಮಗೆ ಮ್ಯಾರೇಜ್ ವಿಲ್ ಬಿ ಸಕ್ಸಸ್ಫುಲ್. ಅಂದರೆ ಎಕ್ಸ್ಪೆಕ್ಟೇಷನ್ ಕಿಲ್ ಮಾಡುತ್ತೆ ಅಂತೀರಾ? 100%. ಬಿಕಾಸ್ ವೆನ್ ಯು ಆರ್ ಲಿವಿಂಗ್ ಅಂಡರ್ ದ ಸೇಮ್ ರೂಫ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಫೈಟ್ಸ್. ಇವಾಗ ನಾನು ನಮ್ಮ ಅಣ್ಣಂದಿರು, ನಮ್ಮಮ್ಮ ಹೇಳ್ತಾ ಇರ್ತಾರೆ ಕತ್ತೆ ವಯಸ್ಸಾದ್ರೂ ನೀವುಗಳು ಜಗಳ ಬಿಟ್ಟಿಲ್ಲ ಅಂತ. ನಾನು ನಮ್ಮ ಅಣ್ಣಂದಿರು ಈ ವಯಸ್ಸಿಗೂ ಜಗಳ ಆಡ್ತೀವಿ ಒಂದೇ ಮನೆ ಇದ್ದಾಗ. ಬೇರೆ ಬೇರೆ ಇದ್ದಾಗ ಏನು ಫೋನ್, ಏನು ಮಾತುಕತೆ, ಏನು ಒಂದೇ ಮನೇಲಿ 2 ದಿನ ಇದ್ರೆ ಸಾಕು ಅಂತ ಜಗಳ ಆಡ್ತೀವಿ. ಸೊ ಇಟ್ ಇಸ್ ಲೈಕ್ ದಟ್. ಎನಿಥಿಂಗ್, ಫ್ರೆಂಡ್ಶಿಪ್, ಸಿಬ್ಲಿಂಗ್, ಮದುವೆ, ನೀವು ಒಂದೇ ಮನೇಲಿದ್ರೆ ಜಗಳ. ಬೇಕಾದ್ರೆ ನೀವು ಮದುವೆಗೆ ಪಕ್ಕದ ಮನೇಲಿರಿ, ತುಂಬಾ ಚೆನ್ನಾಗಿರ್ತೀರ. ಓಕೆ, ಒಂದೇ ಮನೇಲಿ ಮಾತ್ರ, ಒಂದೇ ಮನೇಲಿ ಇರ್ಬೇಡಿ, ಇಲ್ಲಾಂದ್ರೆ ಅಪ್ಸ್ಟೇರ್ಸ್ ಡೌನ್ಸ್ಟೇರ್ಸ್ ಮನೆ ಮಾಡ್ಕೊಳ್ಳಿ. ಓಕೆ, ಸುಮಂತ್ ಅವರು ಮದುವೆ ಆದಾಗಿಂದನೂ ಕೂಡ ಇಲ್ಲಿಯ ತನಕ ಶುಭ ಪೂಂಜ ಅವ್ರಿಗೆ ಎಷ್ಟು ಸಲ ಪ್ರಪೋಸ್ ಮಾಡಿದ್ರು ಅಂಡ್ ಸ್ಪೆಷಲ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ? ಅವ್ರು ನನಗೆ ಕೊಟ್ಟಿರೋ ಸ್ಪೆಷಲ್ ಗಿಫ್ಟ್ ಇಸ್ ಮೈ ಫ್ರೀಡಮ್, ಐ ಥಿಂಕ್. ಬಿಕಾಸ್ ಅವತ್ತಿಂದ ಇವತ್ತವರೆಗೂ ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ, ಯಾವುದಕ್ಕೂ ನನ್ನ ಹುಚ್ಚತನಕ್ಕೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಇವಾಗ ನಾನು ಇಷ್ಟು ಹುಚ್ಚತನ ಮಾಡ್ತೀನಿ ಮನೇಲಿ, ಯುನೋ ಲೈಕ್ ಯಾವುದಕ್ಕೂ ಏನೂ ಹೇಳಲ್ಲ. ಐ ಥಿಂಕ್ ದ್ಯಾಟ್ ಈಸ್ ಮೈ ಬಿಗ್ಗೆಸ್ಟ್ ಗಿಫ್ಟ್ ಫ್ರಮ್ ಹಿಮ್. ಓಕೆ, ಎಷ್ಟು ಸಲ ಪ್ರಪೋಸ್ ಮಾಡಿದ್ರು? ಯಾವತ್ತೂ ಮಾಡಿಲ್ಲ, ಪ್ಲೀಸ್. ಒಂದ್ಸಲ ಐ ಲವ್ ಯು ಅಂತ ಹೇಳಿಲ್ಲ ಅವ್ರು? ಅದೆಲ್ಲ ಜಾಯ್ಮಾನದಲ್ಲೇ ಇಲ್ಲ. ನೀವೇ ಹೇಳಿದ್ರಿ ಫಿಲ್ಮಿ ಗರ್ಲ್ ಅಂತ ಹೇಳ್ಬಿಟ್ಟು. ನಾನು ಮಾಡ್ತೀನಿ, ಕಮ್ ಆನ್, ಐ ಆಮ್ ಲೈಕ್ ವೆರಿ ಫಿಲ್ಮಿ, ಐ ಆಮ್ ವೆರಿ ರೊಮ್ಯಾಂಟಿಕ್. ಇವಾಗ ನೀವೇ ಹೇಳ್ತೀರಾ ರೊಮ್ಯಾಂಟಿಕ್ ಆಗಿ ಹೋಗ್ಬಿಟ್ಟು, ಏನಂತ ಕರೀತೀರಾ ನೀವು ಪ್ರೀತಿಯಿಂದ? ನಾನು ಚಿನಿ ಅಂತ ಕರಿತೀನಿ. ಅವರು ಅವ್ರು ಮೂಡಿದ್ದಂಗೆ. ನನ್ನ ಸಿಟ್ಟಲ್ಲಿದ್ರೆ ಶುಭ ಅಂತಾರೆ, ಯೂಶ್ವಲಿ ಶುಭು. ಇವಾಗ ಓಕೆ, ಈ ತರ ಚಿನಿ ಐ ಲವ್ ಯು ಅಂತಂದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ? ಏನೂ ಇರಲ್ಲ, ಅವ್ರ ರಿಯಾಕ್ಷನೇ ಇರಲ್ಲ. ಸರಿ, ಏನ್ ಬೇಕು ಅಂತಾರೆ. ಆದ್ರೆ ನೀವು ಐ ಲವ್ ಯು ಅಂತ ಹೇಳ್ತೀರ, ಏನ್ ಬೇಕು ಅಂತ. ಸೊ ಯಾ, ದಟ್ಸ್ ಇಟ್. ಓಕೆ, ಒಬ್ಬ ಪಾರ್ಟ್ನರ್, ಈ ಥರ ಪಾರ್ಟ್ನರ್ ಅಂತ ಹೇಳಿದ್ರೆ ಆಪೋಸಿಟ್ ಡೈರೆಕ್ಷನ್ ಆದರೂ ಕೂಡ ತುಂಬ ಚೆನ್ನಾಗಿ ನೀವೇ ಹೇಳಿದ್ರಿ ಬಿಗ್ಗೆಸ್ಟ್ ಫ್ರೀಡಮ್ ಅಂತ ಹೇಳ್ಬಿಟ್ಟು. ಮದುವೆ ಆಗಿರುವಂತಹ ಎಷ್ಟೋ ಹೆಣ್ಮಕ್ಳಿಗೆ ಫ್ರೀಡಮ್ ಅನ್ನೋದೇ ಸಿಗಲ್ಲ, ಅಂಥದ್ರಲ್ಲಿ ನೀವು ತುಂಬ ವೆರಿ ಲಕ್ಕಿ ಅಂತಲೇ ಐ ಆಮ್ ವೆರಿ ಹೇಳ್ಬೋದು. ಲಕ್ಕಿ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಫ್ರೀಡಮ್ ಅನ್ನೋದು ಅಂತ? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನ ರಿಯಲೈಸ್ ಮಾಡಿದ್ದೆ ಬಿಕಾಸ್ ಯುನೋ ನನಗದು ಗೊತ್ತಾಗಲಿಲ್ಲ. ಬಿಕಾಸ್ ನಾನು ಸಿಂಗಲ್ ಇದ್ದಾಗ ಎಷ್ಟು ಫ್ರೀಡಮಲ್ಲಿ ಇದ್ನೋ ನಾನು ಅಷ್ಟೇ ಫ್ರೀಡಮಲ್ಲಿ ಮದುವೆ ಆದಮೇಲೆ ಇದ್ದೆ. ಸೊ ನನಗದು ರಿಯಲೈಸೇಷನೇ ಆಗಿರಲಿಲ್ಲ. ಬಟ್ ವೆನ್ ಐ ಮೆಟ್ ಅದರ್ ವಿಮೆನ್ ಹೂ ಆರ್ ಮ್ಯಾರಿಡ್, ಅವ್ರು ನನಗೆ ಹೇಳ್ತಾ ಇದ್ರು, ನಿನಗೆ ಐಡಿಯಾನೂ ಇಲ್ಲ ನಿನ್ನ ಎಷ್ಟು ಲಕ್ಕಿ ಅಂತ. ನಿನಗೆ ಒಂದು ದಿನಾನೂ ಅವ್ನು ಏನೂ ಡಿಮಾಂಡೇ ಮಾಡಿಲ್ಲ. ಒಂದಿನಾನು ನೀನು ಬಂದು ಮನೆಗೆ ನೀನು ಅಡುಗೆ ಮಾಡಿಟ್ಟಿರು, ಅಥವಾ ನೀನು ಅದು ಮಾಡು, ಅಥವಾ ಅದು ಮಾಡು, ನೀನು ಶೂಟಿಂಗ್ ಹೋಗಬೇಡ, ಅಥವಾ ಏನೂ ಇಲ್ಲ. ನಾನು ನನ್ನ ಪಾಡಕ್ಕೆ ಶೂಟಿಂಗ್ ಮಾಡ್ತಾ ಇದ್ದೀನಿ, ನಾನು ನನ್ನ ಪಾಡಕ್ಕೆ ಫ್ರೆಂಡ್ಸ್ ಮನೇಲಿ ಇರ್ತೀನಿ. ನಾನು ಇನ್ನು ಮನೇಲಿ ಇರೋದೇ ಇಲ್ಲ, ನಮ್ಮ ಅಮ್ಮನ ಮನೇಲೇ ಇರೋದು ನಾನು. ಅವ್ನು ಯಾವತ್ತೂ ಏನೂ ಕೇಳಲ್ಲ. ಐ ಥಿಂಕ್ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ನಾವು ಅದನ್ನು ಸಲಿಗೆಯಾಗಿ ತೊಗೊಂಡು ಇದು ಮಾಡಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾಡಬೇಕು. ಯಾವ್ದು ನಾನು ಮಾಡಿಲ್ಲ, ಬಟ್ ನಾನು ಹೇಳ್ತಾ ಇರೋದಷ್ಟೇ. ನಾನು ಹೇಳಿದೆ ಅಂದ ತಕ್ಷಣ ನಾನು ತುಂಬ ಚೆನ್ನಾಗಿ ಮನೆಗೆ ಬಂದು ಅಡುಗೆ ಮಾಡಿ ಕಾಫಿ ಕೊಟ್ಟೆ ಅಂತಲ್ಲ, ನಾನು ಮಾಡಿಲ್ಲ. ನಾನು ಬೇಜವಾಬ್ದಾರಿಯಿಂದನೇ ಅಮ್ಮನ ಮನೆಯಿಂದ 10 ಗಂಟೆಗೆ ಬರ್ತಾ ಇದ್ದೆ. ಅವನ ಪಾಪ ಅಷ್ಟರಲ್ಲಿ ಅವನೇ ರೈಸ್ ಮಾಡಿ ನಮ್ಮ ಅಮ್ಮನ ಮನೆಯಲ್ಲ. ನಮ್ಮ ಅಮ್ಮ ಬದುಕಿರೋವರೆಗೂ ನಮ್ಮ ಅಮ್ಮನ ಮನೆಯಿಂದ ನಾನು ಬರ್ತಾನೆ ಇರಲಿಲ್ಲ. ಏನೋ ಮದುವೆ ಆಗಿ ಹೊಸದಲ್ಲಿ ನಾವು ನಮ್ಮ ಅಮ್ಮನ ಮನೇಲಿ ಇದ್ವಿ. ಅದಾದ್ಮೇಲೆ ಇಲ್ಲಿ ಶಿಫ್ಟ್ ಆದ್ಮೇಲೂ ಅಷ್ಟೇ, ನಾನು ನಮ್ಮ ಅಮ್ಮನ ಮನೇಲೇ ಇದ್ದಿದ್ದು. ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ ನಾನು ಜಾಸ್ತಿ ಹೊತ್ತಲ್ಲಿ ಹೋಗಲ್ಲ, ಬಿಕಾಸ್ ನಂಗೆ ಅಲ್ಲಿ ತುಂಬ ಮಿಸ್ ಮಾಡ್ಕೋತೀನಿ ಅಂತ.
ಬಟ್ ಇಲ್ಲಾಂದರೆ ನನ್ನ ಜೊತೆನೂ ಇರೋದು ತುಂಬ ಕಷ್ಟ. ಗಾಡ್, ಐ ಆಮ್ ವೆರಿ ಡಿಫಿಕಲ್ಟ್. ನಾನು ಇನ್ನೂ ಅವ್ನು ಹೇಳ್ತಾನೆ ಚೈಲ್ಡ್ ಚಪಾತಿ ಅಂತ. ಚೈಲ್ಡ್ ಚಪಾತಿನೇ ನಾನು. ಐ ಥಿಂಕ್ ನಾನು ಯಾವಾಗ ದೊಡ್ಡವಳಾಗ್ತೀನೋ ನನಗೆ ಗೊತ್ತಿಲ್ಲ. ಮೆಂಟಲಿ ಬಹುಶಃ ಈ ತರ ಮಾತುಗಳಿಗೆ ಅನ್ಸುತ್ತೆ ಎಲ್ಲರೂ ನಿಮ್ಮನ್ನ ಇಷ್ಟಪಡುವಂಥದ್ದು. ಐ ಮೀನ್, ನಾ ಸತ್ಯ ಹೇಳ್ಬೇಕಲ್ವಾ? ಐ ಆಮ್ ಲೈಕ್ ದ್ಯಾಟ್. ನಾನು ಇವಾಗ ಸುಳ್ಳು ಹೇಳ್ಬಿಟ್ಟು ನಾನು ತುಂಬ ಹಿಂಗೆ ಓಕೆ ಎಲ್ಲ ನಾನು ತುಂಬ ಪರ್ಫೆಕ್ಟ್. ಐ ಆಮ್ ನಾಟ್ ಪರ್ಫೆಕ್ಟ್. ನಾನು ಐ ಆಮ್ ನಾಟ್ ಎಟ್ ಆಲ್ ಪರ್ಫೆಕ್ಟ್. ಐ ಆಮ್ ದ ವರ್ಸ್ಟ್. ಓಕೆ, ಹೇಳಿದ್ರಿ ಅಮ್ಮನ್ನ ತುಂಬಾ ಅಲ್ಲಿ ಈಗ ಅಮ್ಮನ ಮನೆಗೆ ಹೋಗ್ತಿಲ್ಲ ನಾನು ಹೆಚ್ಚಾಗಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಹೊತ್ತು ನಂಗೆ ಅಲ್ಲಿ ಇರೋಕ್ಕಾಗಲ್ಲ. ಬಿಕಾಸ್ ಐ ರಿಯಲಿ ಮಿಸ್ ಮೈ ಮದರ್. ನಾನು ನಮ್ಮ ಅಮ್ಮನ್ನ ಐ ಥಿಂಕ್ ಎಂಟೈರ್ ಲೈಫ್ ಅಂಟ್ಕೊಂಡಿದ್ದೆ. ಎಂಟೈರ್ ಲೈಫ್ ನಾನು ನಮ್ಮ ಅಮ್ಮನ ಬಿಟ್ಟು ಇರಲೇ ಇಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದು ಹುಟ್ಟಿದಾಗ ಅಂಬಲಿಕಲ್ ಕಾರ್ಡ್ನ ಕಟ್ ಮಾಡ್ತಾರಲ್ಲ, ನಿಂದು ಕಟ್ಟಾಗಿಲ್ಲ ಅಂತ. ಸೊ ಹಾಗೆ ಐ ನೆವರ್ ಲೆಫ್ಟ್ ಮೈ ಮದರ್. ನನಗೂ ಸುಮಂತ್ಗೂ ಆ ವಿಷಯದಲ್ಲಿ ಜಗಳ ಕೂಡ ಆಗಿದೆ. ಅವ್ನು ಯಾವಾಗಲೂ ಹೇಳ್ತಾ ಇದ್ದ, ನೀನು ಯಾವಾಗ ನಿಮ್ಮ ಅಮ್ಮನ ಒಂದು ಒಬ್ಸೆಷನಿಂದ ನೀನು ಆಚೆ ಬರ್ತೀಯಾ, ಅಮ್ಮ 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 ಎಲ್ಲದಕ್ಕೂ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಫೇಸ್. ಬಟ್ ನೀವು ಹೇಳ್ತಿದ್ರಿ ಈಗನೇ ತುಂಬಾ ಇಂಪಾರ್ಟೆಂಟ್, ಆ ಕರಳು ಬಳ್ಳಿನೂ ಕೂಡ ಕಟ್ಟಾಗಿಲ್ಲ ಅಂತ ಹೇಳ್ತಿದ್ರಿ. ಸೊ ಸಡನ್ ಆಗಿ ಅಮ್ಮ ಇಲ್ಲ ಅಂದ ತಕ್ಷಣ ತುಂಬಾ, ಅದು ಹೆಣ್ಮಕ್ಳ ಜೀವನದಲ್ಲಿ ಅಮ್ಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಆ ಕ್ಷಣ ಹೆಂಗಿತ್ತು, ಅಮ್ಮನ ಮಿಸ್ ಮಾಡ್ಕೊಂಡಂತಹ ಕ್ಷಣಗಳು? ಆ ಕ್ಷಣ ಅಲ್ಲ, ಈ ಕ್ಷಣವರೆಗೂ ಐ ಆಮ್ ವೆರಿ ಬ್ಯಾಡ್. ನಾನು ಇವತ್ತಿಗೂ ಐ ಥಿಂಕ್ ಐ ಆಮ್ ವೆರಿ ಬ್ಯಾಡ್. ನಾನು ಸರಿ ಹೋಗ್ಲೇ ಇಲ್ಲ. ಎವ್ರಿ ಡೇ ಅಳ್ತೀನಿ, ಎವ್ರಿ ಸಿಂಗಲ್ ಡೇ ಅಳ್ತೀನಿ, ಎವ್ರಿ ಸಿಂಗಲ್ ಡೇ ಮಿಸ್ ಮಾಡ್ಕೋತೀನಿ, ಎವ್ರಿ ಸಿಂಗಲ್ ಡೇ ನನಗೆ ಬೇಜಾರಲ್ಲಿರ್ತೀನಿ ದಟ್ ಅಮ್ಮ ಇಲ್ಲ ಅಂತ. ಬಟ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ 1 ವರ್ಷ 2 ವರ್ಷ ಹೋದ್ಮೇಲೆ ಯು ವಿಲ್ ಫೀಲ್ ಬೆಟರ್ ಅಂತ. ನನಗನ್ಸುತ್ತೆ ನಾನು ಸಾಯ್ಬಿಟ್ಟು ಅಲ್ಲಿ ಹೋಗೋವರೆಗೂ ಹಿಂಗೆ ಇರ್ತೀನಿ, ಇಲ್ಲಿ ಹಿಂಗೆ ಇರ್ತೀನಿ ಅಂತ ನಂಗೆ ಅನ್ಸುತ್ತೆ. ನಮ್ಮಮ್ಮ ತಲೆ ಚಚ್ಕೋತಾ ಇರ್ತಾರೆ ಅಲ್ಲಿ ಮೇಲ್ಗಡೆ, ಈ ಹುಡುಗಿ ಬದಲಾಗಲ್ಲ ಅಂತ. ಸೊ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಫಾರ್ ಮೀ ಇಟ್ಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ನನಗೆ ಶೂಟಿಂಗ್ ಇಲ್ಲ ಅಂದರೆ ಬೆಳಿಗ್ಗೆ ಎದ್ದು ನನ್ನ ಸ್ಟಾಫ್ ಎಲ್ಲ ಬರ್ತಾರೆ, ನಾವೆಲ್ಲ ತಿಂಡಿ ತಿಂದು ನಾಯಿಗಳಿಗೆಲ್ಲ ಹಾಕಿದ್ಮೇಲೆ ನಾನು ಅಮ್ಮನ ಮನೆ ನೈಟ್ 10 ಗಂಟೆಗೆ ಬರೋದು. ಮತ್ತೆ ನಾನು ಬರೋದೇ ಇಲ್ಲ ಅವ್ರ. ಸೊ ಸಡನ್ಲಿ ನಾವು ಐ ಡೋಂಟ್ ಹ್ಯಾವ್ ಹರ್. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ನಾನು ತೋರಿಸ್ಕೊಳ್ಳಲ್ಲ. ಐ ಆಮ್ ನಾಟ್ ಸಂಬಡಿ ಹೂ ಕ್ರೈಸ್ ಆ್ಯಂಡ್ ಡಸ್ ದಟ್. ನಾನು ಅಳ್ತೀನಿ ಬಟ್ ಅಲೋನ್. ಬಟ್ ಐ ಥಿಂಕ್ ಇವತ್ವರೆಗೂ ಮೆಂಟಲಿ ಐ ಹ್ಯಾವ್ ನಾಟ್ ಬಿಕಮ್ ಓಕೆ. ನೀವು ಹೇಳ್ತೀರಿ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ, ಎವ್ರಿ ಟೈಮ್ ಎವ್ರಿ ಮಿನಿಟ್ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಶುಭ ಪುಂಜ ಅವರು ತಮ್ಮ ತಾಯಿಯಿಂದ ಕಲ್ತಿರುವಂಥದ್ದು ಏನು ಅಂತ? ಕಂಪ್ಯಾಷನ್, ಒಂದು ಮನುಷ್ಯತ್ವ ಅನ್ನೋದನ್ನ ನಾನು ಕಲ್ತಿರೋದು ನಮ್ಮ ತಾಯಿಯಿಂದ. ಇವತ್ತಿಗೂ ಪ್ರಾಣಿಗಳಂತ ಮಾತ್ರ ಅಲ್ಲ, ಈವನ್ ಮನುಷ್ಯರ ಜೊತೆ ಐ ಥಿಂಕ್ ಆ ಮನುಷ್ಯತ್ವ, ಆ ಒಳ್ಳೆತನ, ಆ ಒಂದು ನಾವು ಯಾವಾಗಲೂ ಇನ್ನೊಂದು ಪರ್ಸನ್ಗೆ ಸ್ಪಂದಿಸಬೇಕು, ಅವ್ರ ಜೊತೆ ಅದು ನಾನು ನಮ್ಮಮ್ಮನಿಂದ ಕಲ್ತಿರೋದು. ನನಗಿವತ್ತು ಆ ಒಂದು ಕ್ಯಾರೆಕ್ಟರ್ ಇದೆ ಅಂತಂದರೆ ಅದು ನಮ್ಮಮ್ಮನಿಂದ. ನಮ್ಮಮ್ಮಗೆ ತುಂಬ ಕಂಪ್ಯಾಷನ್, ಒಂದು ಚಿಕ್ಕ ಇರುವೆಗೂ ಕಂಪ್ಯಾಷನ್ ಅವ್ರಿಗೆ. ಸೊ ಆ ಒಂದು ನನಗೆ ಬಂದಿದೆ, ನನಗೆ ತುಂಬ ಕಂಪ್ಯಾಷನ್. ಆಮೇಲೆ ನನಗೊಂದು ಮನುಷ್ಯರು ಅಷ್ಟೇ, ನನಗೆ ಅವ್ರನ್ನ ಹೊಂದ್ಕೊಂಡ ತಕ್ಷಣ ಐ ಫೀಲ್ ಇಟ್, ಲೈಕ್ ನಂಗೆ ಬೇಜಾರಾಗುತ್ತೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಾನು ಅವ್ರ ಪ್ರಾಬ್ಲಮ್ ಅಂದರೆ ನಂದೇನು ಪ್ರಾಬ್ಲಮ್, ನಾನು ಹಂಗಲ್ಲ. ಐ ಥಿಂಕ್ ಅದು ನನಗೆ ನಮ್ಮ ಅಮ್ಮಯಿಂದ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಯಾರಿಗೆ ಹೆಲ್ಪ್ ಮಾಡಕ್ ಹೋದ್ರೂ ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಏನಾದರೂ ಹಾಕ್ತಿದೆ ಅಂದಾಗ ಅದನ್ನೇ ಅವರು ವೃತ್ತಿಯಾಗಿ ತಗೊಳ್ತಾರೆ. ಇವ್ರು ನನ್ಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಒಂದು ಮಿಸ್ ಅಂದ್ರೆ ಲೈಕ್ ಬೇರೆ ದಾರಿಯನ್ನು ಹೋಗೋದಾಗಿರ್ಬೋದು, ಈ ಥರ ಆಗುತ್ತೆ. ಸೊ ಅದೆಲ್ಲೂ ಒಂದು ಕಡೆ ನಿಮ್ಮ ಲೈಫಲ್ಲಿ ಇಷ್ಟು ವರ್ಷಗಳ ಲೈಫ್ ಜರ್ನಿಯಲ್ಲಿ ಒಂದಷ್ಟು ಜನ ಬಂದೋಗಿರ್ತಾರೆ, ಎಲ್ಲೂ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಅಫ್ಕೋರ್ಸ್ ಮನುಷ್ಯರನ್ನ ತುಂಬ ಮಿಸ್ಯೂಸ್ ಮಾಡ್ತಾರೆ. ನಾನು ಅದಕ್ಕೆ ನನಗೆ ಆ್ಯನಿಮಲ್ಸ್ಗೆ ಜಾಸ್ತಿ ಕಂಪ್ಯಾಷನ್, ಬಿಕಾಸ್ ನಿಯತ್ ಜಾಸ್ತಿ. ಬಟ್ ಹಾಗಂತ ನಾವು ನಮ್ಮ ಲಿಮಿಟ್ ನಮಗೆ ಗೊತ್ತಿರಬೇಕು. ಸೊ ನಾವೇನು ಮಾಡಬೇಕು ಅಂತಂದರೆ ನಾವು ನಮ್ಮ ಕೇರ್ಫುಲ್ಲಲ್ಲಿರಬೇಕು, ಮಿಸ್ಯೂಸ್ ಆಗದೆ ಇರೋ ಥರ ನಾವಿರಬೇಕು. ಹಾಗಂತ ನಮ್ಮ ಕಂಪ್ಯಾಷನ್ನ ನಾವು ಕಳ್ಕೋಬಾರ್ದು. ಐ ಆಲ್ವೇಸ್ ಸೇ ದ್ಯಾಟ್. ನಮ್ಗೆ ಯಾರೋ ಒಬ್ಬರು ಮೋಸ ಮಾಡಿದ್ರು, ಯಾರೋ ಒಬ್ಬರು ಇದು ಮಾಡಿದ್ರು ಅಂತ ನಾವು ಎಚ್ಚರಿಸ್ಕೊಳ್ಬೇಕು ಹೊರತು ನಮ್ಮ ಕಂಪ್ಯಾಷನ್ ಕಡಿಮೆ ಆಗಬಾರ್ದು. ನಮಗೆ ಗೊತ್ತಿರಬೇಕು ಇದು ಲಿಮಿಟು, ನಾನು ಇಷ್ಟೇ ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಅಥವಾ ನಾನು ಇಷ್ಟೇ ನಾನು ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಂಪ್ಯಾಷನ್ ಕಡಿಮೆ ಆಗಬಾರ್ದು. ಎಸ್ಪೆಷಲಿ ಐ ಸೇ ಇವಾಗ ಜನರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್
ಒಬ್ರು ಯಾರಾದರೂ ಮಾತಾಡಕ್ ಬೇಕು, ದಟ್ ಇಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಇವಾಗ ಏನು ಆಗ್ಬಿಟ್ಟಿದೆ ಅಂದರೆ ಈ ಜನ್ರೇಷನ್ಗೆ ಬೇಕಾದ್ರೆ ನಾವು ಗಂಟೆಗಟ್ಟಲೆ ಇನ್ಸ್ಟಾಗ್ರಾಮಲ್ಲಿ ಇರ್ತೀವಿ, ಒಬ್ರು ಮಾತು ಕೇಳೋ ಅಷ್ಟು ಟೈಮ್ ಇಲ್ಲ. ಹೌದು, ಗಂಟೆಗಟ್ಟಲೆ ಸ್ಕ್ರೋಲಿಂಗ್ ಬೇಕಾದ್ರೆ ಮಾಡ್ತೀವಿ, ಒಬ್ರದ್ದು ಕಷ್ಟ ನಾವು ಕೇಳೋಷ್ಟು ಕೆಲವ್ರಿಗೆ ಏನು ಬೇರೆ ಏನು ಬೇಕಾಗಿರಲ್ಲ, ಅವ್ರನ್ನ ಕೇಳೋರು ಯಾರಾದರೂ ಬೇಕು. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಅದು ತುಂಬ ಪೇಷನ್ಸ್ ಇದೆ. ನಾನು ಬೇಕಾದ್ರೆ ಗಂಟೆಗಟ್ಟಲೆ ಜನಗಳ ಪ್ರಾಬ್ಲಮ್ಸ್ ಕೇಳ್ತೀನಿ. ನಾನು ರೀಸೆಂಟಾಗಿ ಚೆನ್ನೈಗೆ ಹೋಗಿದ್ದೆ, ಯಾವುದೋ ಒಂದು ಕೆಲಸದ ಮೇಲೆ. ಏರ್ಪೋರ್ಟಿಂದ ನನ್ನ ಹೋಟೆಲ್ವರೆಗೂ ನಾನು ನಮ್ಮ ಕ್ಯಾಬ್ ಡ್ರೈವರ್ದು ಪ್ರಾಬ್ಲಮ್ಸ್ ಕೇಳ್ಕೊಂಡು ಬಂದೆ. ಅವ್ರಿಗೆ ಜಸ್ಟ್ ಒಂದು ಪರ್ಸನ್ ಬೇಕು ಅದನ್ನ ಹೇಳ್ಕೊಳಕ್ಕೆ. ನಾನು ಇಲ್ಲೂ ಅಷ್ಟೇ, ವೆನ್ ಐ ಟೇಕ್ ಅ ಕ್ಯಾಬ್, ಅವರೇ ಹೇಳಿಲ್ಲ ಅಂದರೆ ನಾನೇ ಸ್ಟಾರ್ಟ್ ಮಾಡ್ತೀನಿ, ನಿಮ್ಗೆ ಯಾವ ಊರು ಯಾವುದು ಅಂತ. ಆಮೇಲೆ ಅವ್ರದ್ದು ಶುರು ಆಗುತ್ತೆ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಬೇರೆಯವ್ರ ಕತೆ ಮೇಲೆ, ಬೇರೆಯವ್ರ ಲೈಫ್ ಮೇಲೆ. ಆ್ಯಂಡ್ ಐ ಆಲ್ವೇಸ್ ಸೇ, ಇನ್ನೊಬ್ರು ಲೈಫ್ ಮೇಲೆ ಇಂಟ್ರೆಸ್ಟ್ ಇಟ್ಕೊಳ್ಳಿ, ಬರೀ ನಿಮ್ಮದೇ ಇರಬಾರ್ದು. ಐ ಆಲ್ವೇಸ್ ಸಿ ಪೀಪಲ್ ಕಾರಲ್ಲಿ ಬರೀ ಹ್ಯಾವ್ ಇಂಟ್ರೆಸ್ಟ್ನ ಔಟ್ಸೈಡ್ ನೋಡಿ, ಹ್ಯಾವ್ ಎನ್ ಇಂಟ್ರೆಸ್ಟ್ ಇನ್ ಅನ್ ಅದರ್ ಪರ್ಸನ್. ದಟ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ದಟ್ ಯು ನೀಡ್ ಟು ಬಿಲ್ಡ್. ಅದು ನಮ್ಮಮ್ಮ ನನಗೆ ಬಿಲ್ಡ್ ಮಾಡಿರೋದ್ರಿಂದ ನನ್ನ ಹತ್ರ ಇದೆ. ನಾನು ಯಾವತ್ತು ನಾನು ಎಲ್ಲೇ ಟ್ರಾವೆಲ್ ಮಾಡಿ ನನ್ನ ಫೋನಲ್ಲಿ ಇರಲ್ಲ, ಪಕ್ಕದಲ್ಲಿ ಯಾರಿದ್ದಾರೋ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರದ್ದು ಈ ಹಿಸ್ಟ್ರಿ ತೆಗಿತೀನಿ. ನಂಗೆ ತುಂಬಾ ಇಂಟ್ರೆಸ್ಟ್ ಬೇರೆಯವ್ರ ಲೈಫ್ ಏನ್ ಐ ಥಿಂಕ್ ನನ್ಗನ್ಸುತ್ತೆ ಏನಂತಂದ್ರೆ, ತುಂಬಾ ಯಾರು ಸ್ಟ್ರಗಲ್ ಪಟ್ಟಿರ್ತಾರೋ ಅವರು ನಿಮ್ ತರ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ನಮ್ದೇ ಕಷ್ಟ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಬೇರೊಬ್ರದ್ದು ಅದಕ್ಕಿಂತ ದೊಡ್ಡ ಮಟ್ಟಕ್ಕೇನೆ ಕಷ್ಟ ಆಗಿರುತ್ತೆ. ಎಲ್ಲರ ಲೈಫಲ್ಲೂ ಕಷ್ಟ ಇರುತ್ತೆ. ಯು ಶುಡ್ ಆಲ್ವೇಸ್ ನೋ ವಾಟ್ ಇಟ್ಸ್. ಅವಾಗ ನಿಮ್ ಲೈಫ್ ಕಷ್ಟಗಳು ಅದು ಅನ್ಸಲ್ಲ. ಆ್ಯಂಡ್ ಡೋಂಟ್ ಬಿ ಓನ್ಲಿ ಅಬೌಟ್ ಯೋರ್ ಲೈಫ್. ನಂದಿಂಗೆ ಓ ಗಾಡ್ ಪ್ಲೀಸ್, ನಂಗೆ ಹಂಗೆ ಇರೋಕ್ಕಾಗಲ್ಲ. ನಾನು ರೆಸ್ಟೋರೆಂಟ್ ಹೋದ್ರೂ ಬೇರೆ ಟೇಬಲಲ್ಲಿ ಏನು ನಡೀತಾ ಇದೆ ತುಂಬ ಇಂಟ್ರೆಸ್ಟ್ ನನಗೆ. ನಂಗೆ ಗಾಸಿಪಲ್ಲೂ ತುಂಬ ಇಂಟ್ರೆಸ್ಟ್, ನಂಗೆ ಸಖತ್ ಇಷ್ಟ. ನನ್ನ ಫ್ರೆಂಡ್ಸ್ನೆಲ್ಲ ಹೇಳ್ತೀನಿ, ಗಾಸಿಪ್ ಹೇಳ್ರೆ ಏನಾದರೂ, ನಂಗೆ ಹೇಳ್ರೆ ಏನಾದರೂ ಲೇಟೆಸ್ಟ್. ನನ್ನ ಹಸ್ಬೆಂಡ್ ಮನೆಗೆ ಬಂದ್ರು, ಹೇಳು ನಂಗೆ ಗಾಸಿಪ್ಪು. ಅಲ್ಲಿ JCB ಮಣ್ಣ ಹತ್ರ ಏನು ಗಾಸಿಪ್ ನಡೀತಾ ಇರುತ್ತೆ ನಿಮ್ಗೆ ಅಂತ. ಅಲ್ಲ, ಈಗ ಗಾಸಿಪ್ ಅಂತ ಹೇಳಿದ್ರಿ, ಕಾಲೇಜ್ ಟೈಮಲ್ಲಿ ಆಗಿರ್ಬೋದು ಅಥವಾ ಕೆಲಸದ ಟೈಮಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಸಿನಿಮಾ ರಂಗದಲ್ಲಿ ಸುಮ್ನೆ ಬೇಕು ಅಂತ ತಮಾಷೆಗೆ ಯಾವತ್ತಾದ್ರೂ ಗಾಸಿಪ್ ಮಾಡಿದ್ದುಂಟಾ ಅಂತ? ಅಫ್ಕೋರ್ಸ್, ಪ್ಲೀಸ್. ಯಾರಾದ್ರೂ ಹುಡುಗಿ ನಾನು ಗಾಸಿಪ್ ಮಾಡಲ್ಲ ಅಂದ್ರೆ ದೊಡ್ಡ ಲೈ. ಎಲ್ಲರೂ ಗಾಸಿಪ್ ಮಾಡ್ತೀವಿ, ನಮ್ಗೆ ಸಖತ್ ಇಷ್ಟ. ಹೆಣ್ಮಕ್ಳಿಗೆ ಗಾಸಿಪ್ ಅಂದ್ರೆ ಸಖತ್ ಇಷ್ಟ. ಬಟ್ ಆ ಗಾಸಿಪ್ಪು ಅವ್ರಿಗೆ ಹರ್ಟ್ ಮಾಡಬಾರ್ದು. ದಟ್ ಇಸ್ ವಾಟ್ ಐ ಆಲ್ವೇಸ್. ನೀವು ಯಾವತ್ತಾದ್ರೂ? ನಾನು ಯಾವತ್ತೂ ಯಾರಿಗೂ ಹರ್ಟ್ ಮಾಡಲ್ಲ, ಯಾವತ್ತೂ ಯಾರಿಗೂ ಕೆಟ್ಟದು ಬೈಸಲ್ಲ, ಕೆಟ್ಟದು ಮಾತಾಡಕ್ ಇಷ್ಟಪಡಲ್ಲ. ಗಾಸಿಪ್ ಇಸ್ ಕ್ಯೂಟ್. ಅಲ್ಲ, ಗಾಸಿಪ್ ಅವ್ರದ್ದು ಹಂಗಂದ್ರೆ ಹಂಗಿರ್ಬೇಕಷ್ಟೇ, ತಮಾಷೆಯಾಗಿರ್ಬೇಕು. ಅದು ನಮ್ಮ ತಮಾಷೆಯಾಗಿ ಇಟ್ಕೊಂಡಿರ್ಬೇಕು ಹೊರತು ನಾವು ಬೇರೆಯವ್ರನ್ನ ಹರ್ಟ್ ಮಾಡ್ಬಾರ್ದು, ಮನ್ಸು ನೋಯಿಸ್ಬಾರ್ದು. ಈ ತಮಾಷೆ ಮಾಡಕ್ ಹೋಗ್ಬಿಟ್ಟು ಅಮಾವಾಸ್ಯೆ ಆಯ್ತು ಅಂತಾರಲ್ಲ, ಆತರ ಇಲ್ಲ, ನಾನು ಯಾವತ್ತೂ ಹರ್ಟ್ ಮಾಡಲ್ಲ. ಹೆಲ್ದಿ ಗಾಸಿಪ್, ಹೆಲ್ದಿ. ಸೊ ಅಂತ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ಏನಕ್ಕೆ ಬೇಕು ನಿಮ್ಗೆ ಈ ತರ ಹೇಳ್ತಾನೆ ಡೈಲಿ ಹೇಳ್ತಾನೆ, ನಿಮ್ಗೆ ಹೆಣ್ಮಕ್ಳಿಗೆ ಮಾಡಕ್ ಕೆಲಸ ಇಲ್ಲ ಅಂತ. ಅವ್ರು ಮಾಡಕ್ ಕೆಲಸ ಇಲ್ಲ, ಏನ್ ಮಾಡ್ತೀಯ? ಅವನಂತೂ ಗಾಸಿಪ್ ಹೇಳಲ್ಲ. ನಾನು ಹುಡುಗಿರು ಎಷ್ಟಿರುತ್ತೆ ಗೊತ್ತಾ, ಅವ್ರದ್ದು ಹಂಗಂತೆ ಇವ್ರದ್ದಿಲ್ಲಂತೆ ಗೊತ್ತಾ, ನೀವು ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ಸಾಕಷ್ಟು ಸಿನಿಮಾಗಳನ್ನ ನಡೆಸಿದ್ರ. ಐ ಥಿಂಕ್ 20 years ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಮೋರ್ ದೆನ್ 56 ಫಿಲ್ಮ್ಸ್. 56 ಫಿಲ್ಮ್ಸ್. ಕನ್ನಡದಲ್ಲಿ 56ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಡೆಸಿರುವಂತಹ ನಟಿ. ಪರಭಾಷೆಗಳಲ್ಲಿ ಯಾಕೆ ಮಿಂಚಿಲ್ಲ? ಯಾಕಂದ್ರೆ ಅವಕಾಶಗಳಂತೂ ಬಂದಿರುತ್ತೆ. ನಾನು ತಮಿಳಲ್ಲಿ ಮಾಡಿದ್ದೀನಿ 6 ಫಿಲ್ಮ್ಸ್, ಬಟ್ ಯಾವುದೂ ಹಿಟ್ ಆಗಲಿಲ್ಲ. ಸೊ ಹಾಗಾಗಿ ನನಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ನಾನು ತೆಲುಗುಲಿ ಒಂದು ಶೋ ಮಾಡಿದ್ದೆ, ಸೂಪರ್ ಅಂತ. ಅದು ಕನ್ನಡ ತೆಲುಗು ಎರಡರಲ್ಲಿ. ಆ ಟೈಮಲ್ಲಿ ನನಗೆ ತೆಲುಗುಗೆ ಹೋಗೋ ಅವಕಾಶ ಇತ್ತು. ನಾನು ತುಂಬ ಅಮ್ಮನ ಬಾಲ ಆಗಿರೋದ್ರಿಂದ ನಾನು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋಕೆ ಅಷ್ಟು ಪ್ರಯತ್ನ ಪಡಲಿಲ್ಲ. ಅದು ನಂದೇ ಫಾಲ್ಟು. ಬಿಕಾಸ್ ಇನಿಷಿಯಲ್ ಡೇಸ್ ಆಫ್ ಮೈ ಕರಿಯರ್ ನಮ್ಮ ಅಮ್ಮ ನನ್ನ ಜೊತೆ ತುಂಬ ಬರ್ತಾಯಿದ್ರು. ಆಮೇಲೆ ಅವ್ರಿಗೆ ತುಂಬ ನೀ ಪೇನ್ ಆಗಿ ಅವ್ರಿಗೆ ತುಂಬ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ನನಗೆ ಬೇರೆ ಒಂದು ಪ್ಲೇಸಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಹೇಳಿದ್ನಲ್ಲ, ನಾನು ದೊಡ್ಡ ಅಮ್ಮನ ಬಾಲ. ಆ ಒಂದು ಕಾರಣಕ್ಕೋಸ್ಕರ ನಾನು ತುಂಬ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ದಟ್ ಈಸ್ ಮೈ ಫಾಲ್ಟ್. ಐ ವಾಂಟೆಡ್ ಟು ಬಿ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಎಲ್ಲಿ ಬೇಕಾದ್ರೆ ಶೂಟಿಂಗ್ ಮಾಡಿ ವಾಪಸ್ ಮನೆಗೆ ಬರಬೇಕು. ಓಕೆ, ಇನ್ ಕೇಸ್ ಏನಾದ್ರೂ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳು ಬೆಂಗಳೂರಲ್ಲೇ ಶೂಟ್ ಮಾಡುವಂಥದ್ದು ಏನೋ ಒಂದು ಸ್ಪೆಷಲ್ ರೋಲ್? ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಡನ್. ಡೆಫಿನೆಟ್ಲಿ. ನಾನು ಹೇಳಿದೆ, ನಾನು ಶೋ ಮಾಡಿದ್ದೆ ವಿಚ್ ವಾಸ್ ವಿ ವರ್ ಶೂಟಿಂಗ್ ಇನ್ ಹೈದರಾಬಾದ್. ಅದು ತೆಲುಗು ಮತ್ತು ಕನ್ನಡ, ಆ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ.
ಚೆನ್ನೈಯಲ್ಲಿ ನಾನು 2 ವರ್ಷ ಇದ್ದೆ ವೆನ್ ಐ ವಾಸ್ ಡೂಯಿಂಗ್ ತಮಿಳ್ ಫಿಲ್ಮ್ಸ್. ನಂಗೆ ಅದೇ ನನಗೆ ಟಾರ್ಚರ್ ಅನ್ಸ್ಬಿಡ್ತು. ಅಮ್ಮನಿಂದ ದೂರ ಇದ್ದೆ, ನಾನು ತುಂಬ ಡಿಪ್ರೆಸ್ಡ್ ಆಗಿದ್ದೆ. ನನಗೆ ಐ ವಾಂಟೆಡ್ ಟು ಬಿ ಸೇಫ್ ನಮ್ಮ ಅಮ್ಮನ ವಿಂಗ್ಸಲ್ಲಿ. ಸೊ ಐ ಐ ಐ ಚೋಸ್ ದ್ಯಾಟ್ ಆ್ಯಂಡ್ ನನಗೆ ಅದು ಖುಷಿ ಕೊಡ್ತು. ಸೊ ಟುಡೇ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಇಮ್ಯಾಜಿನ್ ನಾನು ಹೋಗಿದ್ರೆ, ನಾನು ಬೇರೆ ಕಡೆ ಹೋಗಿ ಇದ್ಬಿಟ್ಟಿದ್ರೆ ನನಗೆ ಅಷ್ಟು ಟೈಮ್ ನಮ್ಮ ಅಮ್ಮನ ಜೊತೆ ಸಿಗ್ತಾನೆ ಇರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ನೀವೆಲ್ಲೋ ಒಂದು ಪ್ರೋಗ್ರಾಮಲ್ಲಿ ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ ನೆನಪಿದೆ, ನೀವು ಮೊದಲು BPOs ಅಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು. ಅದೆಲ್ಲ ನಾನು ಸಣ್ಣ ಪುಟ್ಟದ್ದು ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ ಆ ಥರದ್ದು ಸಣ್ಣ ಪುಟ್ಟದ್ದು. ಒಂದು BPO ಅಲ್ಲಿ ಮಾಡಿದ್ದೀನಿ, ಒಂದು ಟ್ರಾವೆಲ್ ಏಜೆನ್ಸಿಲಿ ಮಾಡಿದ್ದೀನಿ, ಒಂದು bangalore.com ಅಲ್ಲಿ ಮಾಡಿದ್ದೀನಿ. ಅದೆಲ್ಲ ಐ ಹ್ಯಾವ್ ಡನ್ ಸ್ಮಾಲ್ ಬಟ್ ನಾಟ್ ಫುಲ್ ಟೈಮ್. ಓಕೆ, ಅದು ಮೊದಲು ನಟಿ ಆಗೋಕ್ಕಿಂತ ಮುಂಚೆ ಮಾಡಿದ್ರು. ಶುಭ ಪುಂಜ ಅವ್ರು ನಟಿ ಆಗಿಲ್ಲ ಅಂತಂದ್ರೆ ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದೆ. ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಿಜ ಹೇಳಿ ಮೇಡಮ್, ರಿಯಲಿ ಸೀರಿಯಸ್ಲಿ? ಯಾ. ಅಲ್ಲ, ನೀವು ಅವ್ರ ಜೊತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲದೆ ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಆ ಥರದ್ದೆಲ್ಲ ಕೆಲಸಮ್ಮ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಫೀಸರ್ ಎಲ್ಲ ಆಗಕ್ಕಾಗ್ತಾ ಇರಲಿಲ್ಲ. ಈ ಏನು ಹೇಳ್ತಾರೆ, ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಕ್ಯೂಟ್ ಜಾಬ್ಸ್ ಕೂಡ ಇದೆ. ನಂಗೆ ಒಂದ್ಸತಿ ನಾನು ಹೋದಾಗ ನಂಗೆ ಅವ್ರು ಹೇಳಿದ್ರು, ಮ್ಯಾಮ್ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನಾವೊಂದು ಇದು ಮಾಡ್ತೀವಿ, ಯಾಕಂದ್ರೆ ಹುಲಿಗಳು ಬಂದಿದ್ಯಾ ಅಂತ ಹೆಜ್ಜೆ ಹುಡ್ಕೊಂಡು ಹೋಗ್ಬೇಕು ಆ ಥರದ್ದು ಏನಾದ್ರು. ಸೊ ಹಂಗೆ ಐ ವುಡ್ ಹ್ಯಾವ್ ಲವ್ ಟು ಡೂ ದ್ಯಾಟ್, ಬಟ್ ಐ ವುಡ್ ಹ್ಯಾವ್ ಲವ್ ಟು ಡೂ ಸಮಥಿಂಗ್ ಇನ್ ದ ಆ ಥರ ಎನಿಥಿಂಗ್ ಟು ಡೂ ವಿತ್ ಆನಿಮಲ್ಸ್. ಐ ಥಿಂಕ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ನನಗೆ ವೈಲ್ಡ್ ಆನಿಮಲ್ಸ್ ಮೇಲೆ ತುಂಬ ಫ್ಯಾಸಿನೇಷನ್ ಇದೆ. ಸೊ ನಾನು ತುಂಬ ಇಷ್ಟ. ನಾನು ಅದಕ್ಕೆ ಯಾವಾಗಲೂ ಅನ್ಕೋತಾ ಇದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 100% ನಾನು ತುಂಬ ಖುಷಿ ಪಡ್ತಿದ್ದೇನೋ ಅಂತ. ಯಾವತ್ತಾದ್ರೂ ನಾನೇ ಹೆಜ್ಜೆ ಹುಡ್ಕಕ್ಕೆ ನಾನೇ ಫಸ್ಟ್ ಹೋಗ್ತಾ ಇದ್ದೆ. ನೈಟ್ ಟೈಮ್ ಆದ್ರೆ ಟಾರ್ಚ್ ತಗೊಂಡು ಹೋಗಿ ಹೆಜ್ಜೆ ಹುಡುಕಿದ್ರೆ ಅನ್ಸುತ್ತೆ. ಅದು ಆನೆಗಳದ್ದು ಜೊತೆ ಐ ಥಿಂಕ್ ದ್ಯಾಟ್ ಅಂಡ್ ಆಲ್ ನಾನು ತುಂಬ ಇಷ್ಟಪಡ್ತಿದ್ದೆ ಅನ್ಸುತ್ತೆ. ಓಕೆ, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ಕೆಲಸಕ್ಕೆ ಹೋಗಿಲ್ಲ ಬಿಕಾಸ್ ನಟಿಯಾಗಿ ತುಂಬಾ ಬ್ಯುಸಿ ಆಗಿರ್ತಾರೆ. ಆಗಾಗ ಟ್ರಿಪ್ ಹೋಗ್ತಿರ್ತೀರ. ಅಂತ ಟೈಮಲ್ಲಿ ಫೋಟೋಶೂಟ್ ಆಗಿರ್ಬೋದು, ಅನಿಮಲ್ಸ್ದು ವಿಡಿಯೋಗ್ರಫಿ ಆಗಿರ್ಬೋದು, ಈ ಥರ ಮಾಡ್ತಿರ್ತೀವಿ. ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನನ್ನ ಎಷ್ಟೊಂದು ಫೋಟೋಸ್ ಡಿಲೀಟ್ ಆಗಿದೆ ನನ್ನ ಫೋನ್ ಚೇಂಜ್ ಆಗಿ. ನಾನು ಒಂದ್ಸತಿ some beautiful photographs of elephants, langur monkeys, deers. ತುಂಬ ಚೆನ್ನಾಗಿರೋ ಫೋಟೋಗ್ರಾಫ್ಸ್ ತೆಗೆದಿದ್ದೀನಿ. ಮತ್ತೆ ಆ ದೊಡ್ಡ ಕಾಡೆಮ್ಮೆದು ಎಲ್ಲ ತೆಗ್ದಿದ್ದೀನಿ ನಾನು. ನಂಗೆ ತುಂಬ ಇಷ್ಟ ಫೋಟೋಗ್ರಫಿ, ಎಸ್ಪೆಷಲಿ ಆನಿಮಲ್ಸ್ದು. ನನ್ನ ಮನೆ ನಾಯಿಗಳ್ದೆಲ್ಲ ತೆಗಿಯಲ್ಲ ಬಿಕಾಸ್ ನಾನೊಂದು ಬಿಲೀವ್ ಮಾಡ್ತೀನಿ, ನಾನು ನೀವು ನೋಡಿದ್ರೆ ನನ್ನ ನಾಯಿಗಳ್ದು ಪೋಸ್ಟ್ ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ, ಕಂಡುಬೀಳುತ್ತೆ ಅಂತ. ಸೊ ನನ್ನ ದೃಷ್ಟಿ ಆಗುತ್ತೆ ಅಂತ ಯಾರ್ದು ಪೋಸ್ಟ್ ಮಾಡಲ್ಲ. ಬಟ್ ನಂಗೆ ಫೋಟೋಸ್ ತೆಗಿಯೋದು ತುಂಬ ಇಷ್ಟ. ಓಕೆ, ಮಾತಾಡ್ತಾ ಹೇಳ್ತಾ ಇದ್ರಿ ನಟಿಯಾಗಿದ್ರಿ ಅಂತ ಹೇಳ್ಬಿಟ್ಟು, ಪ್ರವಾಸಗಳೆಲ್ಲ ಮಿಂಚಬೇಕು ಅನ್ನೋಂಥ ಆಸೆ ಇತ್ತು. ಬಟ್ ಅಮ್ಮ ತುಂಬ ಅಡಿಕ್ಷನ್ ಆಗಿರೋದ್ರಿಂದ ಆಯಿತು. ಈಗ ಅಮ್ಮ ಇಲ್ಲ. ಅಮ್ಮ ಇದ್ದಿದ್ರೂ ಕೂಡ ಒಬ್ಬ ನಟಿಯಾಗಿ ಒಂದು ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತ ಅಂದಾಗ ಫೈನಾನ್ಷಿಯಲ್ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಶುಭಾ ಪುಂಜಾ ಅವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ? ವೆರಿ ಬ್ಯಾಡ್ ವಿತ್ ಫೈನಾನ್ಷಿಯಲ್ ಪ್ಲಾನಿಂಗ್. ನಾನು ದುಡ್ಡು ಬಂದ ತಕ್ಷಣ ಚಿಕ್ಕಂದು ಉಡಾಯಿಸ್ಬಿಡ್ತೀನಿ ನಾನು. ಆ್ಯಂಡ್ ಇತ್ತೀಚೆಗೆ ಐ ಹ್ಯಾವ್ ಬಿನ್ ಅ ಲಿಟಲ್ ಮೋರ್ ಅಲರ್ಟ್ ಬಿಕಾಸ್ ನಮ್ಮ ಅಣ್ಣಂದಿರೆಲ್ಲ ನನಗೆ ಹೇಳ್ಕೊಟ್ರು ಏನು ಹೆಂಗೆ, ವಾಟ್ ಇಸ್ ಇನ್ವೆಸ್ಟ್ಮೆಂಟ್, ಏನು ಮಾಡಬೇಕು ಅದು ಇದೆಲ್ಲ. ಸೊ ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ಬಟ್ ಎಲ್ಲ ಅಂದರೆ ಎಸ್ಪೆಷಲಿ ನಮ್ಮ ಅಮ್ಮ ಬದುಕಿದ್ದಾಗ ನನಗೆ ಫೈನಾನ್ಸಸ್ ಏನು ಅಂತ ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ. ನಮ್ಗೆ ಹಿಂಗೆ ಬಂದ್ರೆ ದುಡ್ಡು ಹಿಂಗೆ ಹೋಗ್ಬೇಕಷ್ಟೇ, ನಮ್ಮಿಬ್ರಿಗೂ, ನಮ್ಮ ಅಮ್ಮನೂ ಅಷ್ಟೇ. ಬಟ್ ದ್ಯಾಟ್ ಈಸ್ ಆಲ್ಸೋ ಬಿಕಾಸ್ ನಾವು ನಮ್ಮ ಅಪ್ಪಂಗೆ ಥ್ಯಾಂಕ್ ಮಾಡಬೇಕು. ನಮ್ಮಪ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಆ ಆಟಗಳನ್ನ ಆಡ್ಬೋದಾಗಿತ್ತು, ನಾನು ನಮ್ಮಮ್ಮ. ಇಲ್ಲ ಅಂದರೆ ನಮಗೂ ಸರಿಯಾಗಿ ವೆನ್ ಯು ಹ್ಯಾವ್ ಅ ಹೌಸ್ ಟು ರನ್. ಇವಾಗ ನಾನೇ ಮನೆ ಬಾಡಿಗೆ ಕಟ್ಟಿ ಅದಕ್ಕೆ ಇದು ಮಾಡಿ ಗ್ರೋಸರೀಸ್ ತಂದು ಎಲ್ಲ ಮಾಡಬೇಕು ಅಂದರೆ ನಿಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಂದೇ ಬರುತ್ತೆ, ಆಯಿತಾ. ಬಟ್ ನಮ್ಮಪ್ಪ ಅದನ್ನೆಲ್ಲ ಪಾಪ ನೋಡ್ಕೊಂಡಿರೋದ್ರಿಂದ ನಾನು ನಮ್ಮಮ್ಮ ದುಡ್ಡು ಉಡಾಯಿಸ್ತಾ ಇದ್ವಿ. ಬಟ್ ಯಾವಾಗ ನಾನು ಮದುವೆ ಆಗಿ ನನ್ನ ಗಂಡ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನೀನು ನಮ್ಮ ಅಮ್ಮನ ನಂತರ ಉಡಾಯಿಸೋಕ್ಕೆಲ್ಲ ನಾನು ಬಿಡಲ್ಲ ಅಂತ. ಸೊ ನಾವು ಐ ಆಮ್ ಅ ಲಾಟ್ ಮೋರ್ ಕೇರ್ಫುಲ್. ಓಕೆ, ಶುಭಾ ಪುಂಜಾ ಅವರು ತುಂಬ ಇಷ್ಟಪಟ್ಟು ನಮ್ಮ ಗಂಡನಿಗೋಸ್ಕರ ಮಾಡುವಂತಹ ಅಡುಗೆ ಯಾವುದು? ಮಟನ್ ಪಲಾವ್ ತುಂಬ ಇಷ್ಟಪಡ್ತಾರ? ತುಂಬ ಇಷ್ಟ. ಅವ್ರು ಯಾವತ್ತಾದ್ರೂ ಕುಕ್ ಮಾಡ್ತಾರ? ನೆವರ್. ರೈಸ್ ಮಾತ್ರ ಮಾಡ್ತಾರೆ ನೀವು ಅಮ್ಮನ? ವೈಟ್ ರೈಸ್ ಎಕ್ಸ್ಪರ್ಟ್ ಅವರು.
ಅಷ್ಟೇ. ಬರ್ಬಿಟ್ರೆ ಒಂದು ಕಪ್ ಕಾಫಿ ಕೂಡ ಮಾಡಲ್ಲ ಅವರು. ಅಯ್ಯೋ. ಬಟ್ ವೈಟ್ ರೈಸ್ಗೆ ಏನೆಲ್ಲ ತಗೊಂತಾರೆ ಅಂತ? ಅಲ್ಲ, ಅದು ಕರಿ ಎಲ್ಲ ಆಲ್ರೆಡಿ ಮನೇಲಿ ಇರುತ್ತೆ, ನಮ್ಮ ಅಡುಗೆಯವ್ರು ಇರ್ತಾರೆ, ಸೊ ಅವ್ರು ಬಂದೆಲ್ಲ ಮಾಡಿರ್ತಾರೆ. ಸೊ ಅವ್ರಿಗೆ ಮಾತ್ರ ರೈಸ್ ಫ್ರೆಶ್ ಆಗಿರಬೇಕು. ಅವ್ರು ಬೆಳಿಗ್ಗೆ ಮಾಡಿದ ರೈಸ್ನ ಅವ್ರು ಸಂಜೆ ತಿನ್ನಲ್ಲ. ಸೊ ಹಾಗಾಗಿ ರೈಸ್ ಮಾಡೋದ್ಕೊಂಡು ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಓಕೆ. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ನಾಯಕಿಯರ ಕೊರತೆ ಇದೆ ಅಂತ ಸಾಕಷ್ಟು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಎಷ್ಟೋ ಚೆನ್ನಾಗಿರೋ ಹುಡುಗಿರಿದ್ದಾರೆ, ಕಮಾನ್, ಕೊರತೆ ಎಲ್ಲಿದೆ? ಅವ್ರನ್ನ ಆಯ್ಕೆಗಳು ಮಾಡ್ಕೊಬೇಕಷ್ಟೇ, ಕೊರತೆ ಏನಿಲ್ಲ. ಎಷ್ಟು ಬ್ಯೂಟಿಫುಲ್ ಹುಡುಗಿರಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ, ಎಸ್ಪೆಷಲಿ ಇವಾಗ ಹೊಸ ಬಂದಿರೋ ಹುಡುಗಿರದೆಲ್ಲ. ಅಫ್ಕೋರ್ಸ್ ನಾವು ಎಲ್ಲ ತುಂಬ ಚೆನ್ನಾಗಿದ್ವಿ, ತುಂಬ ಟ್ಯಾಲೆಂಟ್ ಆಗಿದ್ವಿ. ಬಟ್ ಇವಾಗಿನ ಹುಡುಗಿರು ಕೂಡ ನಾನು ಆಮೇಲೆ ಹೇಳಲೇಬೇಕು, ನೆಕ್ಸ್ಟ್ ಜನರೇಷನ್ ಹ್ಯಾಸ್ ಕಮ್. ತುಂಬ ಚೆನ್ನಾಗಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ, ಕೊರತೆ ಎಲ್ಲಿದೆ? ನಿಮ್ಮ ಹಾಡು, ನಿಮ್ದು ಮತ್ತೆ ರಾಧಿಕಾ ಪಂಡಿತ್ ಅವರ ಹಾಡಂತೂ ಸಿಕ್ಕಾಪಟ್ಟೆ ಈಗಲೂ ಕೂಡ ರೀಲ್ಸ್ ಟ್ರೆಂಡಿಂಗ್ ಇದೆ, ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ರಾಧಿಕಾ ಪಂಡಿತ್ ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಹೇಗಿದೆ? ಸೊ ಯಾವಾಗಾದ್ರೂ? ಇವಾಗ ವಿ ಆರ್ ನಾಟ್ ಇನ್ ಟಚ್, ಬಟ್ of course I'm sure that we will always have mutual respect and always have love for each other, because ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು, and and that love will and that bonding, ಆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ಏನಾದ್ರು ನಿಮ್ಮಿಬ್ಬರ ಕಾಂಬಿನೇಷನ್ಸ್, ಆ ಗೆಳೆಯತಿಯರ ಕಾಂಬಿನೇಷನ್ಸ್ ಎಕ್ಸ್ಪೆಕ್ಟ್ ಮಾಡೋದು? that I see certain things is if it's written it will happen, otherwise no. But so ಹಾಗಾಗಿ that and all I don't know, but I would want to do ತಿರ್ಗಾ ಮೊಗ್ಗಿನ ಮನಸ್ಸಂತೂ ಮಾಡೋಕ್ಕಾಗಲ್ಲ, ಬಿಕಾಸ್ ಐಮ್ ನಾಟ್ ದಟ್ ಯಂಗ್. ಬಟ್ ಹುಡುಗಿರ್ ಸಿನಿಮಾ ನಾನು ತಿರ್ಗಾ ಇನ್ನೊಂದು ಪ್ರಯತ್ನ ಪಟ್ಟೆ, ಶ್ರೀದೇವಿ, ಅದು ವರ್ಕ್ ಆಗಲಿಲ್ಲ. ಬಟ್ ನನಗೆ ತುಂಬ ಇಷ್ಟ ಹೆಣ್ಮಕ್ಳದ್ದು ಸಬ್ಜೆಕ್ಟ್ ಇಟ್ಕೊಂಡು ಏನೇನೋ ಮಾಡಬೇಕು ಅಂತ. ನೋಡೋಣ, ವಿಲ್ ಸಿ. ಮೊಗ್ಗಿನ ಮನಸ್ಸು ಮತ್ತೆ ಮಾಡೋದಕ್ಕಾಗಲ್ಲ, ಯಾಕಂತಂದ್ರೆ ನೀವು ಅದರಲ್ಲಿ ನಾನು ಸತ್ತೋಗ್ಬಿಟ್ಟೆ ಅಂತ ಮತ್ತೆ ಬದುಕು ಬರ್ತೀನಿ. ಹೆಂಗ್ ಬರ್ತೀರ? ಗೋಸ್ಟ್ ಆಗಿ ಬರ್ತೀರಿ ಅಂತ. ದೆವ್ವ ಸಿನಿಮಾ ಮಾಡ್ಬೋದು, ದೆವ್ವ ಸಿನಿಮಾ ಕನ್ವರ್ಟ್ ಆಗ್ಬಿಟ್ಟು ನಾನೇ ಗೋಸ್ಟ್. ನಿಮ್ ಗೋಸ್ಟ್ ಅಲ್ಲ ಮೇಡಮ್, ಶುಭ ಪುಂಜ ಅವ್ರನ್ನ ಯಾರಾದ್ರೂ ದೆವ್ವ ತರ ಊಹಿಸ್ಕೊಳಕ್ ಸಾಧ್ಯ? ಐ ಸ್ವೇರ್, ನಾನು ಎಷ್ಟು ದೆವ್ವದ ಸಿನಿಮಾ ಮಾಡಿದೀನಿ. ನಾನು ಯಾವಾಗ್ಲೂ ಡೈರೆಕ್ಟರ್ ಹತ್ರ ಹೇಳ್ತಾ ಇರ್ತೀನಿ, ಸರ್ ನಾನ್ ದೆವ್ವ ಪ್ಲೇ ಮಾಡಲ್ಲ ಅಂದ್ರೆ ಪ್ಲೀಸ್ ಮೇಡಮ್, ನಿಮ್ನ ನೋಡಿ ಯಾರು ಹೆದ್ರಲ್ಲ, ದಯವಿಟ್ಟು ಅಂತಾರೆ. ಅಲ್ಲ, ದೆವ್ವ ಬನ್ನಿ 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 ಕೂತ್ಕೊಳ್ಳಿ ಪಕ್ಕದಲ್ಲಿ. ಸೊ ನನಗೆ ದೆವ್ವ ಪ್ಲೇ ಮಾಡೋ ಇನ್ನೂ ಚಾನ್ಸ್ ಸಿಕ್ಕೇ ಇಲ್ಲ. ಮೇ ಬಿ ರಿಯಲ್ ಲೈಫಲ್ಲಿ ನಾನು ದೆವ್ವನೇ ಅನ್ಸುತ್ತೆ. ಓಕೆ, ಇಂಥದ್ದೇ ಪಾತ್ರ ಮಾಡಬೇಕು ಅನ್ನೋವಂಥದ್ದು ಏನಾದರೂ ಕೊರಗಿದ್ಯಾ 20 ವರ್ಷಗಳ ಸಿನಿಮಾ ಜರ್ನಿಯಲ್ಲಿ? ನನಗೆ ದೇವ್ರ ಸಿನಿಮಾ ಮಾಡಬೇಕು ಅಂತಿತ್ತು, ಅದನ್ನ ನಾನು ಮಾಡಿದೆ. ಐ ಥಿಂಕ್ ಮೈಥಲಾಜಿಕಲ್ ಸಿನಿಮಾ ನಾನು ಯಾವುದು ಮಾಡಿಲ್ಲ, ನಂಗೆ ಅದೊಂದು ಕೊರತೆ ಇದೆ. ಬಟ್ ಅದು ಬಿಟ್ಟರೆ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಡಿಫ್ರೆಂಟ್ ರೋಲ್ಸ್. ಸೊ ನನಗೆ ಇಂಥ ರೋಲ್ ನಾನು ಮಾಡಿಲ್ಲ, ಅಥವಾ ಏನೋ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿಲ್ಲ. ಸೊ ಅದನ್ನ ಒಂದು ಆಸೆ ಇದೆ. ಆ್ಯಕ್ಷನ್ ಸಿನಿಮಾ ಮಾಡಿದ್ದೀನಿ, 2 ಸಿನಿಮಾ ಮಾಡಿದ್ದೀನಿ. ಸೊ ಆ ಆಸೆ ತೀರ್ತು. ಇನ್ನೇನಿದ್ರೂ ಐ ಥಿಂಕ್ ಜಸ್ಟ್ ಇಂಟ್ರೆಸ್ಟಿಂಗ್ ಕಂಟೆಂಟ್. ನನಗೊಂದು ಫುಲ್ ಫ್ಲೆಜ್ ಕಾಮಿಡಿ ಮತ್ತೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ನಾನು ತುಂಬ ಕಾಮಿಡಿ ಸಿನಿಮಾ ಮಾಡಿದ್ದೀನಿ ನನ್ನ ಕರಿಯರಲ್ಲಿ. ಆ್ಯಂಡ್ ಮತ್ತೆ ನನಗೆ ತುಂಬ ಮೈ ಜಾನರ್ ಇಸ್ ಕಾಮಿಡಿ, ನನ್ನ ಸ್ಟ್ರೆಂತ್ ಇಸ್ ಕಾಮಿಡಿ. ಸೊ ಇನ್ನೊಂದು ತುಂಬ ಒಳ್ಳೆ ಕಾಮಿಡಿ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಈಗ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್, ಒಬ್ಬೊಬ್ಬರ ಹೆಸರನ್ನು ಹೇಳ್ತೀನಿ, ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಅಂತ. ಓಕೆ, ರಾಜ್ಕುಮಾರ್ ಅವರು. ಅವ್ರ ಲೆಜೆಂಡು, ಅವ್ರ ಬಗ್ಗೆ. ಬಟ್ ನನಗೆ ಹೇಳಬೇಕು ಅಂದರೆ, ನನಗೆ ಅವರ ಬಗ್ಗೆ ತುಂಬ ಫಸ್ಟ್ ನೆನಪಾಗೋದೇ ಅವರ ಇನ್ನಸೆನ್ಸ್. ನನಗೆ ತುಂಬ ಇಷ್ಟ ಅವ್ರ ಬಗ್ಗೆ ಅಂತಂದರೆ, ಅಫ್ಕೋರ್ಸ್ ನಟನೆ ಎಲ್ಲರಿಗೂ ಇಷ್ಟ, ನನಗೆ ಅವ್ರ ಇನ್ನಸೆನ್ಸ್ ತುಂಬ ಇಷ್ಟ. ವಿಷ್ಣುವರ್ಧನ್ ಅವರು. ಐ ಥಿಂಕ್ ಅವರು ಹೆಣ್ಮಕ್ಳ ಫೇವ್ರೆಟ್ ಆಕ್ಟರ್. ಯಾಕಂದರೆ ನಾನು ಎಲ್ಲ ಕಡೆ ನೋಡಿದ್ದೀನಿ, ಹೆಂಗಸರು ತುಂಬ ಇಷ್ಟಪಡ್ತಾರೆ ಅವ್ರನ್ನ. ಸೊ ಐ ಥಿಂಕ್ ಲೇಡೀಸ್ ಮ್ಯಾನ್. ಮಂಡ್ಯದ ಗಂಡು ಅಂಬರೀಷ್ ಅವರು. ಈಸ್ ಸೋ ಕ್ಯೂಟ್. ನಂಗೆ ಆ ಥರ ಅವ್ರ ಥರ ಕ್ಯಾರೆಕ್ಟರ್ ಯಾರಿಗೂ ಇಲ್ಲ. ಅವ್ರು ಏನೇ ಹೇಳಿದ್ರು ಯಾರೋ ಬೇಜಾರೇ ಮಾಡ್ಕೊಳ್ಳಲ್ಲ, ಬಿಕಾಸ್ ಅವ್ರಷ್ಟು. ನನಗೆ ಇನ್ನೂ ನೆನಪಿದೆ, ನನ್ನ ಕರಿಯರ್ ಬಿಗಿನಿಂಗಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಅವಾಗ ನನ್ನ ಹೆಸರು ಗೊತ್ತಿರಲಿಲ್ಲ. ಸೊ ಕ್ಯೂಟ್ಲಿ ಅವರು ಅನ್ಸತ್ತೆ ಸ್ಟೇಜಿಂದ ಅಷ್ಟದ, ಹಾಂ ಪೂಜಾ, ಅದೇ ನೀ ಚಂದಾನೆ. ಬಟ್ ಅವ್ರು ಏನೇ ಹೇಳಿದ್ರು ಅದು ತುಂಬ ಕ್ಯೂಟಾಗಿ ಹೇಳ್ತಾರೆ. ಸೊ ಐ ಥಿಂಕ್ ಹಿಸ್ ಕ್ಯೂಟ್ನೆಸ್. ಶಂಕರ್ ನಾಗ್ ಅವರು.
ದಟ್ಸ್ ಅನದರ್ ಲೆಜೆಂಡ್. ಅವ್ರು ಬದುಕಿದ್ರೆ ಐ ಥಿಂಕ್ ಎಂತೆಂಥ ಸಿನಿಮಾ ಬರ್ತಾ ಇತ್ತು, ಬಿಕಾಸ್ ಅವ್ರು ಮಾಡೋ ಸಿನಿಮಾ ಅವಾಗಲೇ ಅಷ್ಟು ಫಾರ್ವರ್ಡ್ ಆಗಿತ್ತು. ಸೊ ಐ ಥಿಂಕ್ ರೆವಲ್ಯೂಷನರಿ ಅಂತ ಹೇಳ್ಬೋದು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಪ್ರೀತಿಯ ಹೆಸರೇ ಅವರು ಅಷ್ಟೇ ನನಗೆ ಸಖತ್ ಇಷ್ಟ ಆಗ್ತಾರೆ. ಬಿಕಾಸ್ ಅಂಬರೀಷ್ ಅವರು, ರವಿಚಂದ್ರನ್ ಅವರೆಲ್ಲ ಅವರ ಕ್ಯಾರೆಕ್ಟರ್ ಅಲ್ವಾ, ಅವರ ಒಂದು ಪರ್ಸ್ನಾಲಿಟಿ ತಿರ್ಗಾ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸೆಂಚುರಿ ಸ್ಟಾರ್ ಶಿವಣ್ಣ. ಶಿವಣ್ಣ ಎನರ್ಜಿ, ಅವರ ಎನರ್ಜಿ ನಮಗಿದ್ರೆ ಸಾಕು. ನನಗನ್ಸುತ್ತೆ, ಯಾಕಂತಂದ್ರೆ ನಿಮ್ಮ ಎನರ್ಜಿ ಅವ್ರ ಎನರ್ಜಿ, ಯಾಕಂದ್ರೆ ಮೇಲ್ ಕ್ಯಾಂಡಿಡೇಟ್ ಅಲ್ಲಿ ಮೇಲ್ ಶಿವಣ್ಣ ಅಂತಂದ್ರೆ ನಿಮ್ಗೆ ಹೌದು. ನಾನು ಸುಮ್ಮನೆ ಅವ್ರು ಹಂಗೆ ಟೀಸ್ ಮಾಡ್ತಾ ಇದ್ರು ನನ್ ಮುಂಚೆ. ಬಟ್ ಯಾ, ಅವ್ರ ಎನರ್ಜಿ ಲೆವೆಲ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಅದು ನಮಗೆ ಇವಾಗಲೂ ಗೊತ್ತಾಗುತ್ತೆ. ಬಿಕಾಸ್ ಅವ್ರಿಲ್ಲ ಅಂದ್ರೂ ಅವ್ರನ್ನ ಅಷ್ಟು ಪೂಜಿಸ್ತಾರೆ ಅಂತಂದ್ರೆ ಐ ಥಿಂಕ್ ಹಿ ವಾಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಕಿಚ್ಚ ಸುದೀಪ್ ಅವರು. I love him. He's my favorite. ಯಾಕೆ ಇದುವರೆಗೂ ಒಂದು ಸಿನಿಮಾದಲ್ಲಾದ್ರೂ ಮಾಡೋ ಅವಕಾಶ ಸಿಗ್ಲಿಲ್ಲ, ಬಟ್ ಐ ರಿಯಲಿ ಲೈಕ್ ಹಿಮ್. ಏನಾದ್ರು ಹೇಳೋದಾದ್ರೆ ನೆಕ್ಸ್ಟ್. ಐ ರಿಯಲಿ ಲೈಕ್ ಹಿಮ್, ಐ ಜಸ್ಟ್ ಲವ್ ಹಿಮ್. ಅವ್ರಿಗೆ ಗೊತ್ತಾದ ಐ ಥಿಂಕ್ ಐ ರಿಯಲಿ ಲೈಕ್ ಹಿಮ್ ಅಂತ. ಬಿಗ್ ಬಾಸ್ ಆಚೆ ಬಂದಾಗ ಇಷ್ಟೊಂದು ಸತಿ ಹೇಳಿದೀನಿ, ಐ ರಿಯಲಿ ಲೈಕ್ ಯು ಅಂತ. ಸಖತ್ ಇಷ್ಟ ಅವ್ರು. ಯಾಕೆ ಅಷ್ಟೊಂದು ಇಷ್ಟ ಕಿಚ್ಚ ಸುದೀಪ್ ಅವರು, ಶುಭಾ ಪುಂಚ ಅವರಿಗೆ ಅಂದ್ರೆ? ಅವ್ರೊಂಥರ ಏನ್ ಗೊತ್ತಾ, ನಾನು ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಓಕೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಹಂಗೆ ಇರ್ತಾರೆ. ಈಸ್ ಲೈಕ್ ಅ ಚೈಲ್ಡ್, ಮಗು ಥರ ಅವರು. ಆ್ಯಂಡ್ ಐ ರಿಯಲಿ ಲೈಕ್ ದಟ್ ಅಬೌಟ್ ಹಿಮ್, ಯು ನೋ. ಆ್ಯಂಡ್ ಅಷ್ಟು ಒಂದು ಫವರಿಂಗ್ ಫುಲ್ ಪರ್ಸ್ನಾಲಿಟಿ, ಬಟ್ ಮಗು ಥರ. ಸೊ ಐ ಥಿಂಕ್ ಅದೇ ನಂಗೆ ತುಂಬ ಇಷ್ಟ. ಐ ಲವ್ ಪೀಪಲ್ ಹೂ ಆರ್ ವೆರಿ ಇನ್ನೋಸೆಂಟ್ ಆ್ಯಂಡ್ ಈ ಮಗು ಥರ ಕ್ಯಾರೆಕ್ಟರ್. ನಾನು ಹಾಗೆ ಎನಿಬಡಿ ಹೂಸ್ ಲೈಕ್ ದಟ್ ನಂಗೆ ತುಂಬ ಇಷ್ಟ ಆಗ್ತಾರೆ. ಯುನೋ ನನಗಿಷ್ಟ. ನನಗೆ ಆಲ್ವೇಸ್ ಸಂಬಡಿ ಶುಡ್ ಬಿ ಲೈಕ್ ಅ ಚೈಲ್ಡ್. ನನಗೆ ಅವಾಗ ಬೇಗ ಅಟ್ರಾಕ್ಷನ್ ಆಗುತ್ತೆ. ಅದು ಅಂದರೆ ನಾನು ಬೇಗ ಇಷ್ಟಪಡ್ತೀನಿ ಅವಾಗ. ಸೊ ನೀವು ಕಿಚ್ಚ ಸುದೀಪ್ ಅವರು ಅಡುಗೆ ಮಾಡಿದ್ದನ್ನ ಟೇಸ್ಟ್ ಮಾಡಿದ್ರಿ ಅನ್ಸುತ್ತಲ್ಲ? ಇಲ್ಲ, ನಾನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಕಮ್ ಔಟ್ ಅಟ್ ದ ಟೈಮ್. ಬಟ್ ಯಾ. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅವರ ಒಂದು ಅಡುಗೆ ಕೈ ರುಚಿಯನ್ನು ಸವಿಯೋದಕ್ಕೆ? ಐ ವಿಲ್ ಸೂನ್, ಹೋಪ್ಫುಲಿ. ನಾನು ಕೇಳ್ತೀನಿ ಅವ್ರಿಗೆ, ನನಗೋಸ್ಕರ ಮಾಡ್ಕೊಡ್ತೀರಾ ಅಂತ. ಯಾವ ಡಿಶ್ ಅನ್ನ ಕೇಳ್ತೀರಾ ಕೇಳಿದ್ರೆ ನೀವು? ಫಿಶ್ ಕರಿ. ಫಿಶ್ ಕರಿ. ಐ ಥಿಂಕ್ ಇಬ್ರು ಒಟ್ಟಿಗೆ ಮಾಡ್ತೀರಾ ಅನ್ಸುತ್ತೆ. ಅವರು ಪಾರ್ಟ್ ಮ್ಯಾಂಗ್ಳೂರಿಯನ್ ಅಲ್ವಾ, ಸೊ ಐ ಆಮ್ ಶ್ಯೂರ್ ಫಿಶ್ ಕರಿ ಚೆನ್ನಾಗಿ ಮಾಡ್ತಾರೆ. ಚಾಲೆಂಜ್ ಸ್ಟಾರ್ ದರ್ಶನ್ ಅವರು. ನನಗೆ ಅವ್ರ ಬಗ್ಗೆ ತುಂಬ ಇಷ್ಟ. ಅಂದರೆ ನನ್ನ ಥರನೇ, ಐ ಮೀನ್ ನಾನು ಅವ್ರು ನನಗೆ ಇನ್ಸ್ಪಿರೇಷನ್ ಕೂಡ. ನನಗೆ ಅವ್ರ ಬಗ್ಗೆ ತುಂಬ ಇಷ್ಟ ಆಗೋದಂದರೆ ಅವರ ಪ್ರಾಣಿ ಪ್ರೀತಿ. ನಾನು ನೋಡಿರೋದ್ರಲ್ಲಿ, ನಾನು ಕೇಳಿರೋದ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಪ್ರಾಣಿಗಳನ್ನ. ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ದ್ಯಾಟ್ ಈಸ್ ರಿಯಲಿ ಗ್ರೇಟ್, ಯು ನೋ. ಆ್ಯಂಡ್ ಅವರು ಎಷ್ಟು ಆ್ಯನಿಮಲ್ಸ್ ಆಗಲಿ ಜನರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಆ್ಯನಿಮಲ್ಸ್ನ ಸೇವ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ದ್ಯಾಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಅವರಲ್ಲಿ ವಿಚ್ ಐ ಅಡ್ಮೈರ್. ನಾನು ಯಾವಾಗಲೂ ಯಾರಿಗಾದ್ರೂ ಹೇಳೋದಾದ್ರೆ ಐ ಗಿವ್ ದರ್ಶನ್ ಸರ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ದ್ಯಾಟ್, ಯು ನೋ. ಆ್ಯಂಡ್ ಸೇ ದ್ಯಾಟ್ ನಮ್ಗೆ ಈ ಥರ ಒಂದು ಆ್ಯಕ್ಟರ್ ಬೇಕು ಹೂ ವಿಲ್ ಸ್ಟ್ಯಾಂಡ್ ಆಸ್ ಅನ್ ರೆಪ್ರೆಸೆಂಟೇಟಿವ್ ಫಾರ್ ಆನಿಮಲ್ಸ್ ಪರವಾಗಿ. ಅವಾಗ ಏನಾಗುತ್ತೆ, ಅವ್ರನ್ನ ನೋಡುವಂಥ ಅಭಿಮಾನಿಗಳು ಕೂಡ ದೇ ವಿಲ್ ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್ ಆ್ಯಂಡ್ ಯುನೋ ಡೂ ಸಮಥಿಂಗ್. ಆಲ್ವೇಸ್ ಆಸ್ ಅ ಪಬ್ಲಿಕ್ ಫಿಗರ್ ನಾವು ಕೆಲವೊಂದು ನಾವು ಇನ್ಸ್ಪಿರೇಷನ್ ಆಗಿ ಮಾಡಿದ್ರೆ ದಟ್ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್, ಸೊ ಅವ್ರು ನಮಗೆ ಇನ್ಸ್ಪಿರೇಷನ್ ಫಾರ್ ದಟ್. ಉಪೇಂದ್ರ ಅವರು. ಐ ಆಮ್ ಅ ಕ್ರೇಜಿ ಫ್ಯಾನ್ ಆಫ್ ಹಿಮ್. ಅವ್ರಿಗೆ ಅದು ಗೊತ್ತು, ನಾನು ಅವ್ರಿಗೆ ಹೇಳಿದ್ದೀನಿ ಒಂದು ಶೋ ಅಲ್ಲಿ ದಟ್ ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ. ನಾನು ಅವ್ರ ಸಿನಿಮಾಗೋಸ್ಕರ ಫ್ಯಾನು. ಆ್ಯಂಡ್ ಯಾ, ಮೋಸ್ಟ್ಲಿ ಅವ್ರ ಸಿನಿಮಾಗೋಸ್ಕರ ನಾನು ಅವ್ರ ದೊಡ್ಡ ಫ್ಯಾನ್. ರಾಕಿಂಗ್ ಸ್ಟಾರ್ ಯಶ್. ಈಸ್ ಅ ವೆರಿ ನೈಸ್ ಗೈ. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ನಮ್ಮ ಸ್ಕ್ರೀನ್ ಟೈಮ್ ಒಟ್ಟಿಗೆ ಕಡಿಮೆ ಆಗಿರೋದ್ರಿಂದ ನನಗೆ ತುಂಬ ಪರ್ಸ್ನಲಿ ಅವರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ನನಗೆ ನಾವು ಶೂಟಿಂಗ್ ಮತ್ತು ಪ್ರಮೋಷನ್ ಟೈಮಲ್ಲಿ ಒಟ್ಟಿಗೆ ಇರೋದ್ರಿಂದ ಐ ಸಾ ದಟ್ ಈಸ್ ವೆರಿ ವೆರಿ ಪ್ರೊಫೆಷ್ನಲ್. ಧ್ರುವ ಸರ್ಜಾ ಅವರು. ಈಸ್ ಅ ವೆರಿ ನೈಸ್ ಪರ್ಸನ್. ಐ ಥಿಂಕ್ ನಾನು ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಇಂಟ್ರ್ಯಾಕ್ಟ್ ಮಾಡಿರೋ ಟೈಮಲ್ಲಿ ಈಸ್ ಅ ವೆರಿ ನೈಸ್ ಪರ್ಸನ್. ನಮ್ಮಮ್ಮ ಹುಷಾರಿಲ್ದಿದ್ದಾಗಲೂ ಐ ಥಿಂಕ್ ಒನ್ಸ್ ಕೇಳಿದ್ರು, ಯುನೋ ಹೆಂಗಿದ್ದಾರೆ ನಿಮ್ಮಮ್ಮ, ನಾನೆಲ್ಲೋ ಸಿಕ್ಕಿದಾಗ. ಸೊ ಅವ್ರಿಗೆ ನೆನಪಿರುತ್ತೆ, ಯುನೋ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ಹಿಮ್. ಅವ್ರ ಜೊತೆ ನಂಗೆ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಿಗಲಿಲ್ಲ, ಬಟ್ ಆನ್ ಸ್ಕ್ರೀನ್ ಹೀಸ್ ಗ್ರೇಟ್. ನಿಮ್ಮ ಚಂಡ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು.
ವೆರಿ ಮೋಟಿವೇಟೆಡ್. ಅವರನ್ನ ನಾನು ತುಂಬ ಕಲ್ತಿದ್ದೀನಿ, 4 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಆ್ಯಂಡ್ ಸುಮಾರು ಹೇಳ್ಕೊಟ್ಟಿರೋದು ನನಗೆ, ಡಬ್ಬಿಂಗ್ ಹೆಂಗೆ ಮಾಡೋದು ಅಥವಾ ಆ್ಯಕ್ಟಿಂಗ್ ಹೆಂಗೆ ಮಾಡೋದು ಹೇಳ್ಕೊಟ್ಟಿರೋದೇ ವಿಜಯ್ ನನಗೆ. ಓಕೆ, ಏನೂ ಇಲ್ದಂಗೆ ಬಂದಂಥವರು ಸಿನಿಮಾ ರಂಗಕ್ಕೆ ದುನಿಯಾ ವಿಜಯ್ ಸರ್ ಈಗ ಒಬ್ಬ ನಟರಾಗಿ, ನಿರ್ದೇಶಕರಾಗಿ ಸಾಕಷ್ಟು ಕಲ್ತಿದ್ದಾರೆ. ಹೆಂಗೆ ಅನಿಸ್ತಿದೆ ನೀವು ನೋಡಿರೋ ಹಾಗೆ? 4 ಸಿನಿಮಾಗಳನ್ನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ, ಅವರ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು, ಅವರ ಒಂದು ಗ್ರೋತ್ ಬಗ್ಗೆ ನೋಡಿದಾಗ ಐ ಥಿಂಕ್ ಇಟ್ಸ್ ಅಮೇಝಿಂಗ್. ನಾನು ಸಲಗ ತುಂಬ ಇಷ್ಟಪಟ್ಟೆ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್ ಡೈರೆಕ್ಷನ್. ಆ್ಯಂಡ್ ಅವ್ರ ನಿರ್ದೇಶಕರಾಗಿ ಬೆಳೀತಾ ಇರೋದು ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಮೂವ್. ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಆ್ಯಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. 5ನೇ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮಿಬ್ಬರ ಕಾಂಬಿನೇಷನ್? ಸಿನಿಮಾಗಳು ಈಸ್ ನಾಟ್ ಡಿಪೆಂಡೆಂಟ್ ಆನ್ ಅಸ್, ಯು ನೋ, ಇಟ್ ಡಿಪೆಂಡ್ಸ್ ಆನ್ ಸಂಬಡಿ ಎಲ್ಸ್. ಸಿಕ್ಕಿದ್ರೆ ಮಾಡ್ತೀರಾ? ಆಫ್ ಕೋರ್ಸ್. ಈಗ ಬಿಗ್ ಬಾಸ್ ಸೀಸನ್ 12 ಶುರು ಆಗ್ತಾ ಇದೆ, ಮತ್ತೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಶುಭಾ ಪುಂಜ ಅವರು ಬಿಗ್ ಬಾಸ್ 12ಗೆ ಕಾಲಿಡ್ತಾರೆ? ನೋ. ಐ ಥಿಂಕ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒಂದೇ ಸರ್ತಿ. ಐ ಥಿಂಕ್ ಇಟ್ ವಾಸ್ ಬ್ಯೂಟಿಫುಲ್. ನನ್ನ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್. ಸೊ ಹಾಗಾಗಿ ನಾನು ಅದನ್ನ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಮೇ ಬಿ ನನಗೆ ಯಾವುದಾದ್ರೂ ಒಂದು ಕಮ್ಮಿ ಆಗಿತ್ತು ಅಂತ ಅನಿಸಿದ್ರೆ ಮೇ ಬಿ I would have gone again, but ನನ್ನ one of the best experiences of my life, so ನಾನು ಅದನ್ನ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಓಕೆ, ನಟಿಯರಲ್ಲಿ ಯಾರು ಇನ್ಸ್ಪಿರೇಷನ್ ನಿಮಗೆ ಅಂತ? ಎಲ್ಲರಲ್ಲೂ ಒಂದೊಂದು ಗ್ರೇಟ್ ಕ್ವಾಲಿಟಿ ಇದೆ, ಯುನೋ. ಆ್ಯಂಡ್ ನಾನು ತುಂಬ ಇನ್ಸ್ಪಿರೇಷನ್ ತಗೊಂಡಿದ್ದು, ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ತುಂಬ ಡೈರೆಕ್ಟರ್ಸ್ ಆಗಲಿ ಅವರಾಗಲಿ ನಮಗೆ ತುಂಬ ಪುಟ್ಟಣ್ಣ ಕನಕಲ್ ಅವ್ರ ಸಿನಿಮಾ ಹಾಕಿ, ಆರತಿ ಅವರು, ಕಲ್ಪನಾ ಅವ್ರದ್ದು, ಮಾಲಾಶ್ರೀ ಅವ್ರದ್ದು, ಲಕ್ಷ್ಮಿ ಅವ್ರದ್ದು ಸಿನಿಮಾಗಳನ್ನ ನಮಗೆ ತೋರಿಸ್ತಾ ಇದ್ರು ಅಥವಾ ಹೇಳ್ತಾ ಇದ್ರು, ನೋಡಿ ಏನೋ ಕನ್ನಡ ಸ್ಪಷ್ಟತೆಗೆ ಅಥವಾ ಇಂಟೋನೇಷನ್ಗೆ ಅದಕ್ಕೆ ಇದೆ. ಸೊ ನಾನು ಅವ್ರನ್ನ ನೋಡ್ಕೊಂಡು ಬೆಳೆದಿರೋದ್ರಿಂದ ದೇ ಆರ್ ಅ ಲಾಟ್ ಆಫ್ ಮೈ ಇನ್ಸ್ಪಿರೇಷನ್. ಬಟ್ ಐ ಆಲ್ಸೋ ಥಿಂಕ್ ದಟ್ ನಾನು ನನ್ನ ಜನ್ರೇಷನ್ ಆ್ಯಕ್ಟ್ರೆಸಸ್ ಅಥವಾ ನನ್ನಿಂದ ಒಂದು ಸ್ವಲ್ಪ ಸೀನಿಯರ್ ಜನ್ರೇಷನ್ ಆ್ಯಕ್ಟ್ರೆಸಸ್ ಇಂದನೂ ಕಲಿಯೋಕ್ಕೆ ಅಥವಾ ತೊಗೊಳಕ್ಕೆ ಇನ್ಸ್ಪೈರ್ ಆಗೋವಂಥದ್ದು ತುಂಬ ಕ್ವಾಲಿಟೀಸ್ ಇದೆ. ಆಗಲೇ ಹೇಳ್ತಾ ಇದೆ, ರಿಷಬ್ ಶೆಟ್ಟಿ ಅವರು ನಿಮ್ಮ ಊರಿನವರೇ. ಸೊ ಕಾಂತಾರ ಆಗಿರ್ಬೋದು, ಕಾಂತಾರ 1 ಈಗ ರಿಲೀಸ್ ಆಗೋದಕ್ಕೆ ಶುರುವಾಗ್ತಾ ಇದೆ, ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತಾ ಇದೆ. ಸೊ ದೈವದ ಬಗ್ಗೆ ಆಗಿರ್ಬೋದು, ಆ ಒಂದು ಚಾಪ್ಟರ್ ಬಗ್ಗೆ ಆಗಿರ್ಬೋದು ಹೇಳೋದಾದರೆ ಖುಷಿ ಆಗುತ್ತೆ. ಮುಂಚೆ ಅದು ನಮ್ಮ ಮಂಗಳೂರಿಗೆ ಮಾತ್ರ ಸೀಮಿತ ಆಯಿತು, ಮಂಗಳೂರಿಯನ್ಸ್ಗೆ ಮಾತ್ರ ಸೀಮಿತ ಆಯಿತು. ಇವಾಗ ನಮ್ಮ ಮನೆಯಲ್ಲೂ ಕೂಡ ನಾವು ದೈವನ ಪೂಜೆ ಮಾಡ್ತೀವಿ. ನಮ್ಮ ಮನೇಲೇ ಇದೆ. ಇನ್ಫ್ಯಾಕ್ಟ್ ನನ್ನ ಗ್ರ್ಯಾಂಡ್ ಮದರ್ದು, ನಮ್ಮ ಅಜ್ಜಿ ಮನೆ, ಇಟ್ಸ್ 800 years old. ಆ್ಯಂಡ್ ಜುಮಾದಿ ಅನ್ನೋ ದೈವ ಅದ್ರ ಒಳಗಡೆನೆ ನಾವು ಅಲ್ಲಿ ಪೂಜೆ ಮಾಡ್ತೀವಿ. ಸೊ ಅದು ಮುಂಚೆ ನಮಗೆ ಮಂಗಳೂರಿಯನ್ಸ್ಗೆ ಮಾತ್ರ ಸೀಮಿತವಾಗಿತ್ತು. ಸೊ ವಾಟ್ ಐ ಆಮ್ ವೆರಿ ಹ್ಯಾಪಿ ಇಸ್ ಅದನ್ನು ಅವರು ವರ್ಲ್ಡ್ ವೈಡ್ ತೋರಿಸಿ ಎಲ್ಲರಿಗೂ ಪರಿಚಯ ಮಾಡಿಸಿರೋದ್ರಿಂದ ರಿಯಲಿ ಸೋ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ನಾವು ಕೂಡ ಕೋಲ ಅದೆಲ್ಲ ನಮ್ಮ ಮನೇಲಿ ನಡೆಯುತ್ತಲ್ಲ. ಸೊ ಹ್ಯಾಪಿ ದಟ್ ಎವ್ರಿಬಡಿ. ನಾನು ಆ್ಯಕ್ಚುಲಿ ಎವ್ರಿ ಟೈಮ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಶಿವರಾತ್ರಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ, ವೆರಿ ಡಿಫ್ರೆಂಟಾಗಿ ನಡೆಯುತ್ತೆ. ನಾನು ಅದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ಐ ವಾಂಟ್ ಅದರ್ ಪೀಪಲ್ ಟು ನೋ ವಾಟ್ ಆರ್ ಮ್ಯಾಂಗ್ಳೂರ್ ಕಲ್ಚರ್ ಇಸ್. ತುಂಬ ರಿಚ್ ಆಗಿದೆ ನಮ್ಮ ಮ್ಯಾಂಗ್ಳೂರ್ ಕಲ್ಚರ್, ಇಸ್ ವೆರಿ ಡಿಫ್ರೆಂಟ್. ಸೊ ಅದನ್ನು ಅವರು ಬ್ಯೂಟಿಫುಲ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಐ ಥಿಂಕ್ ವಿ ಆಲ್ ಮ್ಯಾಂಗ್ಳೂರಿಯನ್ಸ್ ಆರ್ ಪ್ರೌಡ್. ಈಗ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ, ಅದರಲ್ಲೂ ಕೂಡ ನಟಿಮಣಿಯರೇ ಅಂದ ತಕ್ಷಣ ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಇರ್ತೈತೆ. ನೀವೊಂದು ಫೋಟೋ ಹಾಕಿರ್ಬೋದು, ಟ್ರೆಡಿಷ್ನಲ್ ಲುಕ್ಕು, ಮಾಡ್ರನ್ ಲುಕ್ಕು, ಪಾತ್ರ ತಕ್ಕಂಗೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ನೆಗೆಟಿವ್ ಕಮೆಂಟ್ಸ್ ಮಾಡೋವಂಥವ್ರಿಗೆ ಶುಭಾ ಪುಂಜ ಅವರ ರಿಯಾಕ್ಷನ್ ಏನು ಅಂತ? ನನಗೇನು ರಿಯಾಕ್ಷನ್ನೇ ಇಲ್ಲ, ನಾನು ನೋಡೋದೇ ಇಲ್ಲ, ನಾನು ಕಮೆಂಟ್ಸ್ ಓದೋದೇ ಇಲ್ಲ. ಯಾಕೆ? ನನಗೆ ಅವಶ್ಯಕತೆ ಇಲ್ಲ. ನಾನು ಯಾತಕ್ಕೆ ಕಮೆಂಟ್ಸ್ ಓದಬೇಕು? ನನ್ನ ಇಷ್ಟಪಡೋರು ನನ್ನ ಇಷ್ಟಪಡ್ತಾ ಇದ್ದಾರಾ, ನಂಗೆ ಅಷ್ಟೇ ಬೇಕಾಗಿರೋದು. ಐ ಡೋಂಟ್ ಗೋ ಟು ರೀಡ್ ನೆಗೆಟಿವ್ ಕಮೆಂಟ್ಸ್. ಯುನೋ, ನನ್ಗೆ ಯಾರಾದರೂ ಏನಾದರೂ ವಿಶ್ ಮಾಡಿದ್ರೆ ಪರ್ಸ್ನಲಿ ಐ ರಿಪ್ಲೈ ಟು ದೆಮ್. ಯುನೋ, ನನ್ನ ಬರ್ತ್ಡೇಗೋ ಅಥವಾ ನಾನು ಇದಕ್ಕೋ ನಾನು ಸೋಷಿಯಲ್ ಮೀಡಿಯಲ್ಲಿ ರಿಪ್ಲೈ ಮಾಡಿದ್ರೆ, ಏನೋ ವಿಶ್ ಮಾಡಿದ್ರು ಕೂಡ ಐ ರಿಪ್ಲೈ ಟು ದೆಮ್. ಬಟ್ ದ್ಯಾಟ್ಸ್ ಇಟ್. ಅದು ಬಿಟ್ಟರೆ ಯಾರು ಏನು ಹೇಳ್ತಾರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ವೈ ಶುಡ್ ಐ? ನನಗೆ ಯಾರ ವ್ಯಾಲಿಡೇಷನು ಬೇಡ ನನ್ನ ಲೈಫಲ್ಲಿ. ಯುನೋ, ಐ ಆಮ್ ಹ್ಯಾಪಿ ದ ವೇ ಐ ಆಮ್. ಸೊ ನಾನು ನೋಡಿದ್ರೆ ತಾನೇ ನಾವು ತಲೆ ಕೆಡಿಸ್ಕೊಬೇಕು. ಯಾಕೆ ನೋಡಬೇಕು? ಕೇರೇ ಮಾಡಬಾರ್ದು ಅದೆಲ್ಲ. ಕಮಾನ್, ಯುನೋ, ನಾವು ನನಗೆ ಅದು ಅರ್ಥನೇ ಆಗಲ್ಲ. ತಲೆ ಕೆಡ್ಸ್ಕೊಂಡಾಗ ಅಯ್ಯೋ ಇವ್ರು ಹೆಂಗೆಲ್ಲ ಕಮೆಂಟ್ ಮಾಡ್ತಾರೆ. ನೀವು ಯಾಕೆ ನೋಡಕ್ಕೆ ಹೋಗ್ತೀರಾ? ನೋಡೋಕ್ಕೆ ಹೋಗ್ಬೇಡಿ. ನೀವು ಹೇಳ್ತಿದ್ರಿ ನೋಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು, ನೋಡಕ್ ಹೋಗ್ಬಾರ್ದು ಕೂಡ ಅಂತಾನು. ಯಾರಾದ್ರೂ ಇವಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಅದಕ್ಕೆ ನಿಮ್ಮ ಪೋಸ್ಟ್ ಚೆಕ್ ಮಾಡ್ತಾರೆ, ಕಮೆಂಟ್ಸ್ ಎಲ್ಲ ಚೆಕ್ ಮಾಡೋದು, ಈ ತರ ಕಮೆಂಟ್ ಮಾಡಿದ್ದಾರೆ ಹೇಳ್ತಾರೆ ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಹೇಳಿ ಬಿಡು ಅಂತೀನಿ. ಅವ್ರು ಹೇಳಿದ ತಕ್ಷಣ ನಾನು ಅದಾಗ್ತೀನಾ? ಇಲ್ಲ. ನನಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇಲ್ವಾ? ನನಗೆ ಬೇರೆಯವ್ರು ಊರವ್ರು ಹೇಳ್ಬೇಕಾ ನನಗೆ ನಾನೇನು ಅಂತ? ಇಲ್ವಲ್ಲ.
ನನಗೇನು ಅಂತ ನಾನು ಗೊತ್ತಿದೆ ತಾನೇ, ಈ ಎಲ್ಲೋ ಕೂತಿರೋರು ಯಾರೋ ನನಗೆ ಹೇಳ್ಬೇಕಾ ನಾನೇನು ಅಂತ. ಸೊ ವೈ ಶುಡ್ ಐ ಬಾದರ್? ಹೇಳಿದ್ರೆ ಹೇಳ್ಕೊಳ್ಳಿ, ನನಗೆ ಮಾಡಕ್ಕೆ 1000 ಕೆಲಸ ಇದೆ. ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋ ಟೈಮಿಂದ ಬಂದವಳು. ಸೊ ನನಗಿದೆಲ್ಲ ಎಫೆಕ್ಟೇ ಆಗಲ್ಲ. ಯುನೋ, ನಾವು ಬಂದ ಟೈಮಲ್ಲಿ ವಿ ಡಿಂಟ್ ಇವನ್ ನೋ ವಾಟ್. ಎಷ್ಟು ಜನ ನಮ್ಮನ್ನ ಇಷ್ಟಪಡ್ತಾಯಿದ್ರು, ಎಷ್ಟು ಜನ ನಮ್ಮನ್ನ ಹೇಟ್ ಮಾಡ್ತಾಯಿದ್ರು. ಅವಾಗಲೂ ನಮ್ಮನ್ನ ಇಷ್ಟಪಡದೇ ಇರೋರು ತುಂಬ ಜನ ಇರ್ತಾರೆ, ನಮ್ಗದು ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಇವಾಗಲೂ ಹಂಗೆ ಇರೋದು. ನಾನು ಇಷ್ಟಪಡದೇ ಇರೋರ ಬಗ್ಗೆ ನಾನು ಚಿಂತೆನೂ ಮಾಡಲ್ಲ. ನಾನು ಇಷ್ಟಪಡೋರ ಬಗ್ಗೆ ನಾನು ತುಂಬ ಖುಷಿಯಾಗಿರ್ತೀನಿ. ದಟ್ಸ್ ಇಟ್. ಅಷ್ಟೇ. ಬಂದರೆ ಬೆಟ್ಟ, ಹೋದ್ರೆ ಟಾಟಾ. ಸಿಂಪಲ್. ನಮ್ಮ ಲೈಫ್ನ ನಾವು ಯಾವಾಗಲೂ ಸಿಂಪಲ್ ಮಾಡ್ಕೊಬೇಕು. ಯುನೋ, ಆ್ಯಂಡ್ ಯುನೋ, ಲೈಫ್ ಸ್ಪ್ಯಾನ್ ಇಸ್ ವೆರಿ ವೆರಿ ಶಾರ್ಟ್. ಐ ಡೋಂಟ್ ಥಿಂಕ್ ಸೋಷಿಯಲ್ ಮೀಡಿಯಾನಿಂದ ನಮ್ಮ ಲೈಫ್ ಸ್ಪ್ಯಾನ ನಾವು ಕಳ್ಕೊಬಾರ್ದು. ಎಲ್ಲ ಫುಲ್ ಟೈಮ್ ಯಾರು ನಮ್ಗೆ ಏನು ಹೇಳಿದ್ರು, ಅಯ್ಯೋ ನೆಗೆಟಿವ್ ಆಗಿ ಹೇಳಿದ್ರು, ಅಯ್ಯೋ ನಮ್ಗೆ ಹಿಂಗೆ ಹೇಳಿದ್ರು, ನಾವು ಹೆಂಗೆ ಹೇಳಿದ್ರು, ಯಾವನ್ ಕೇರ್ ಮಾಡ್ತಾನೆ? ಅವ್ರು ಬಂದು ನಿನ್ನ ಸಾಕ್ತಾರಾ, ರೆಂಟ್ ಕಟ್ತಾರಾ, ನಾಳೆ ನಿಮಗೆ ಸಿನಿಮಾ ಕೊಡ್ತಾರಾ, ಅಥವಾ ನಾಳೆ ನಿಮ್ಗೆ ಕೆಲ್ಸಕ್ಕೆ ಬರ್ತಾರಾ, ಅಥವಾ ನಾಳೆ ನಿಮ್ಮನ್ನ ನೋಡ್ಕೋತಾರಾ? ಇಲ್ಲ ತಾನೆ. ಮತ್ತೆ ಯಾವ್ದಕ್ಕೆ ಕೇರ್ ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ಐ ಡೋಂಟ್ ನೋ ವೈ ಕಾಂಪ್ಲಿಕೇಟೆಡ್. ಡೋಂಟ್ ಬಾದರ್. ಗಣೇಶ ಹಬ್ಬ ಅಂದ ತಕ್ಷಣ ಶುಭ ಪುಂಜ ಅವರ ಮನೆಯಲ್ಲಿ ಏನೆಲ್ಲ ಇರುತ್ತೆ ಅಂತ? ಈ ವರ್ಷ ನಾನೇನು ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ನಮ್ಮ ಅಮ್ಮ ತೀರ್ಕೊಂಡಿರೋದ್ರಿಂದ ನಾನು ಈ ವರ್ಷ ಏನೂ ಸೆಲೆಬ್ರೇಟ್ ಮಾಡಲ್ಲ, ಇನ್ಕ್ಲೂಡಿಂಗ್ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅನ್ಸರ್ತಿ. ಸೊ ಬಟ್ ಯೂಶ್ವಲಿ ಗಣೇಶ ಹಬ್ಬ ನಮ್ಮಲ್ಲಿ ಹಬ್ಬಗಳು ಗ್ರ್ಯಾಂಡ್ ಅಂದರೆ ಒಂದೇ ಶಿವರಾತ್ರಿ ಒಂದೇ. ಬೇರೆದೆಲ್ಲ ಮಿಕ್ಕಿದ ನಾರ್ಮಲ್ ಪೂಜೆ ಮಾಡ್ತೀವಿ. ತಿಂಡಿಗಳು ಮಾಡ್ತೀನಿ ನಾನು, ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ನಮ್ಮ ಅಮ್ಮ ಇದ್ದಾಗ ಎಸ್ಪೆಷಲಿ ನಾವು ಯೂಟ್ಯೂಬ್ ನೋಡ್ಬಿಟ್ಟು ಎಲ್ಲ ತಿಂಡಿಗಳು, ಆ ಹಬ್ಬಕ್ಕೆ ಏನೇನು ತಿಂಡಿ ಇದೆಯೋ ಅದೆಲ್ಲ ತಿಂಡಿಗಳು ಮಾಡ್ತಾ ಇದ್ವಿ. ಬಟ್ ದಿಸ್ ಇಯರ್ ಐ ವಿಲ್ ನಾಟ್ ಸೆಲೆಬ್ರೇಟ್. ಫೈನಲಿ ಸಾಕಷ್ಟು ಹೇಳು ಬೀಳುಗಳನ್ನು ಕಂಡಿದ್ದಾರೆ ಲೈಫಲ್ಲಿ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ ಆಗಿರ್ಬೋದು. ಸೊ ಶುಭ ಪುಂಜ ಅವರ ಮುಂದಿನ ಗೋಲ್ ಏನು ಅಂತ? ಸ್ಟೇ ಹ್ಯಾಪಿ. ದಟ್ಸ್ ಇಟ್. ಅಷ್ಟೇ. ಯಾ. ಸೊ ನಾನು ಮಿಕ್ಕಿದ ಗೋಲ್ಸ್ ಎಲ್ಲ ಇಟ್ಕೊಳ್ಳಲ್ಲ, ಯಾಕಂದರೆ ಏನಾಗುತ್ತೋ ಅದು ಲೈಫಲ್ಲಿ ಆಗುತ್ತೆ. ನಾನು 5 ವರ್ಷದಲ್ಲಿ ಹಿಂಗಿರ್ಬೇಕು, 5 ವರ್ಷ ನಾನು ಬದುಕಿರ್ತೀನಿ ಅಂತ ನಂಗೆ ಗೊತ್ತಾ? ಇಲ್ಲ. ಮತ್ತೆ ನಾನು ಅದಕ್ಕೆ ಗೋಲು ಇಟ್ಕೊಳ್ಳಲ್ಲ. 5 ವರ್ಷದಲ್ಲಿ ಹಿಂಗಿರ್ಬೇಕು, ಮನೆ ಕಟ್ಟಿರ್ಬೇಕು, ಅದು ಮಾಡ್ರೆ. ಪ್ರೆಸೆಂಟ್ ಏನು? ಟುಡೇ ಸ್ಟೇ ಹ್ಯಾಪಿ. ಅಷ್ಟೇ. ಓಕೆ. ಕೆಲವೊಂದು ಸ್ಮಾಲ್ ರ್ಯಾಪಿಡ್ ಫೈರ್ ಥರ ಅಂದ್ಕೊಳ್ಳಿ. ಏನಂತಂದರೆ ಬೀಚ್ ಆರ್ ಮೌಂಟೇನ್? ಬೀಚ್. ಕಾಫಿ ಆರ್ ಟೀ? ಟೀ. ಶಾಪಿಂಗ್ ಜಾಸ್ತಿ ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ನಾನು? ನೀವೇ. ಟ್ರಾವೆಲಿಂಗ್ ಅಥವಾ ಮನೇಲಿರೋಕ್ಕೆ ಇಷ್ಟಪಡ್ತೀರಾ? ಟ್ರಾವೆಲಿಂಗ್. ಸೊ ನೀವು ಒನ್ ಡೇ ಇನ್ ಕೇಸ್ ಏನಾದರೂ CM ಆದರೆ ಏನೆಲ್ಲ ಚೇಂಜಸ್ ಮಾಡ್ತೀರಾ ನಮ್ಮ ಒಂದು ಸಮಾಜದಲ್ಲಿ? ನಾನು CM ಆದರೆ ನಾನು ಫಂಡಿಂಗ್ ಎಲ್ಲ ಪ್ರಾಣಿಗಳಿಗೆ ಹೋಗ್ಬಿಡುತ್ತೆ. ನನ್ನ ಜನರು ಮಧ್ಯ ರೋಡಲ್ಲಿ ನಿಂತ್ಬಿಟ್ಟು ಶೂಟ್ ಮಾಡಿಬಿಡ್ತಾರೆ. ಇವಳು ಇರೋಬರ ಫಂಡಿಂಗ್ ಎಲ್ಲ ತೊಗೊಂಡು ಪ್ರಾಣಿಗಳಿಗೆ. ನಾನೊಂದಷ್ಟು ಶೆಲ್ಟರ್ಸ್ ಕಟ್ತೀನಿ, ನಾಯಿಗಳಿಗೆ ಊಟ ಹಾಕ್ಸ್ತೀನಿ, ಬೆಕ್ಕುಗಳಿಗೆ, ಸ್ಟ್ರೇ ಆ್ಯನಿಮಲ್ಸ್ಗೆ, ಕೌಸ್ಗೆ ಎಲ್ಲ ಫೆಸಿಲಿಟೀಸು ಮಾಡ್ತೀನಿ. ಲಾಸ್ಟಲ್ಲಿ ಪ್ರಾಣಿಗಳಾದ್ಮೇಲೆ ಜನಗಳಿಗೆ ಮಾಡ್ತೀನಿ. ಐ ಆಮ್ ವೆರಿ ಕಂಪ್ಯಾಷನೇಟ್, ನಾಟ್ ಜಸ್ಟ್ ವಿತ್ ಆನಿಮಲ್ಸ್, ಈವನ್ ಮನುಷ್ಯರಿಗೆ. ಬಟ್ ಮನುಷ್ಯರಿಗೆ ಯಾರಿಗೆ ತುಂಬ ರಿಕ್ವೈರ್ಮೆಂಟ್ ಇದೆಯೋ ಅವ್ರಿಗೆ ಮಾಡ್ತೀನಿ, ಸುಮ್ಮನೆ ಎಲ್ರಿಗೂ ಮಾಡಲ್ಲ ಅಷ್ಟೇ. ರೋಡ್ಸ್ ಚೆನ್ನಾಗಿ ಮಾಡ್ತೀನಿ. ಹಾಸ್ಪಿಟಲ್ಸ್ ಜಾಸ್ತಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತೀನಿ, ಬಿಕಾಸ್ ನಾನು ತುಂಬ ನೋಡಿದ್ದೀನಿ. ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ. ಐ ಥಿಂಕ್ ಜನಗಳಿಗೆ ಬರೋ ಸಿಂಪಲ್ ಆಪ್ರೇಷನ್ ಆಲ್ಸೋ ಆ ದುಡ್ಡು ಒಟ್ಟು ಮಾಡೋದಕ್ಕೆ ಐ ಥಿಂಕ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಐ ಥಿಂಕ್ ಹೆಲ್ತ್ ಕೇರ್ ನೀಡ್ಸ್ ಟು ಬಿ ಮೇಡ್ ಮೋರ್ ಸೇವಿಂಗ್ಸ್, ಅಂದರೆ ಈಸಿಲಿ ಪಾಪ ಬಡವ್ರಿಗೆ ಆ್ಯಕ್ಸಸ್ ಆಗೋ ಥರ. ಐ ಥಿಂಕ್ ದ್ಯಾಟ್ ಇಸ್ ಸಮಥಿಂಗ್ ನಾನು ಜನರಿಗೆ ಮಾಡ್ತೀನಿ. ಐ ಆಲ್ಸೋ ಮೇಕ್ ಫ್ರೀ ಹಾಸ್ಪಿಟಲ್ಸ್ ಫಾರ್ ಆ್ಯನಿಮಲ್ಸ್, ಫ್ರೀ ಹೆಲ್ತ್ ಕೇರ್, ಸೊ ದಟ್ ನಾವು ಯಾವುದೇ ರಸ್ತೆಯಲ್ಲಿ ಪ್ರಾಣಿಗಳು ಹುಷಾರಿದ್ರೆ ಇದ್ರು ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಫ್ರೀ ಟ್ರೀಟ್ಮೆಂಟ್ ಸಿಗೋ ಥರ ಆ ಥರ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಆದಷ್ಟು ಬೇಗ ಮತ್ತೆ ನಿಮ್ಮ ಮತ್ತೆ ನಿಮ್ಮ ಬೆಟರ್ ಹಾಫ್, ನನ್ನ ವರ್ಸ್ಟ್ ಹಾಫ್, ಐ ಆಮ್ ದ ಬೆಟರ್ ಹಾಫ್. ನಾನು ಬೆಟರ್ ಆರ್ ವರ್ಸ್. ಸೊ ಒಂದು ಬಿಡ್ತಾರ ನನ್ನ ಈ ಇಂಟರ್ವ್ಯೂ ನೋಡಿದ್ರೆ. ಸೊ ಇಬ್ಬರ ಇಂಟರ್ವ್ಯೂನ ಅತಿ ಶೀಘ್ರದಲ್ಲೇ ಮಾಡುವ. ಅವರು ಆದಷ್ಟು ಬೇಗ ಫ್ರೀ ಆಗಲಿ, ನೀವಿಬ್ಬರ ಇಂಟರ್ವ್ಯೂ ಮಾಡುವಂತಹ ಮತ್ತೊಂದು ಗಳಿಗೆ ನಮ್ಗೆ ಸಿಗಲಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ನೀವೇನೆಲ್ಲ ಅಂದ್ಕೊಂಡಿದ್ರು ಅದೆಲ್ಲನೂ ಕೂಡ ಫುಲ್ಫಿಲ್ ಆಗಲಿ.
ಆದಷ್ಟು ಮತ್ತಷ್ಟು ಸಿನಿಮಾಗಳ ಮೂಲಕ ಆಗಿರ್ಬೋದು, ಕಿರುತೆರೆ ಶೋಗಳ ಮೂಲಕ ಆಗಿರ್ಬೋದು, ಕನ್ನಡಿಗರನ್ನ ಹಾಗೂ ಪ್ರಭಾಷಿಗರನ್ನ ಎಂಟರ್ಟೈನ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಂಜು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ಶುಭಾ ಪುಂಚ ಅವರ ಸಂದರ್ಶನವಾಗಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.